ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅರವಿಂದ್ ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಅದುವೇ ಕಾನ್ಸೆಪ್ಟ್ನೆಸ್ ಟ್ಯುಟೋರಿಯಲ್ ಧಾರವಾಡ. ಲರ್ನ್ ವಿತ್ ಜಾಯ್ ಆ್ಯಂಡ್ ಗ್ರೋ ವಿತ್ ಕ್ಲಾರಿಟಿ. ಸೊ ನಿನ್ನೆ ಕ್ಲಾಸ್ ಒಳಗೆ ನಾವು ಏನೇನು ನೋಡಿದ್ವಪ್ಪ ಅಂತಂದರೆ, ಫಸ್ಟ್ ಥಿಂಗ್ ನಾವು ಮೈಂಡ್ ಮ್ಯಾಪ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಫ್ಲವರ್ ಅಂತಂದ್ರೆ ಏನು, ಅದರೊಳಗೆ ಯಾವ ಥರ ಹಾರ್ಮೋನಲ್ ಚೇಂಜಸ್ ಆಗ್ತಾವಂತ ನೋಡಿದ್ವಿ. ಆ್ಯಂಡ್ ಒಂದು ಸ್ಟೂಡೆಂಟ್ ಏನು ಕೇಳಿದ್ರಪ್ಪ ಅಂತಂದು ಇಲ್ಲಿ FT ಪ್ರೋಟೀನ್ ಬಗ್ಗೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದು. ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ನಾಗಿಲ್ಲ, ಬಟ್ ಸ್ಟಿಲ್ ನೀವು ಕೇಳಿದ್ದಕ್ಕೆ ನಾನು ಇಲ್ಲಿ ಉತ್ತರ ಕೊಡ್ಲಿಕ್ಕತ್ತಿದ್ದೀನಿ. FT ಪ್ರೋಟೀನ್ ಅಂತಂದರೆ ಫ್ಲೋರಿಜನ್ ಪ್ರೋಟೀನ್ ಅಂತ. ಇದು ಪ್ರೋಟೀನ್ ಕಮ್ ಹಾರ್ಮೋನ್, ಯಾವ ಥರ ಇನ್ಸುಲಿನ್ ಇರ್ತದಲ್ಲ ಅದೇ ಥರ. ಓಕೆನಾ. ಇದ್ರದ್ದು ಮೇನ್ ಕೆಲಸ ಏನಿದೆ, ಹಾರ್ಮೋನು ಆ ಮೆರಿಸ್ಟಮೆಟಿಕ್ ಸೆಲ್ಸ್ನಲ್ಲಿ ಆ್ಯಕ್ಟ್ ಆಗುತ್ತೆ. ಶೂಟ್ ಟಿಪ್ ಅಂತ ಏನಿರ್ತಲ್ಲ, ತುದಿ ಅಲ್ಲಿ ಮೆರಿಸ್ಟಮೆಟಿಕ್ ಸೆಲ್ಸ್ಗಳಿರ್ತವೆ. ಅದ್ರ ಮೇಲ್ಗಡೆ ಆ್ಯಕ್ಟ್ ಮಾಡಿದಾಗ ಏನಪ್ಪ ಅಂತಂದರೆ ಫ್ಲೋರಿಜನ್ ಅನ್ನೋದು ಅಲ್ಲಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ರಿಲೀಸ್ ಆದಾಗ ಅದ್ರ ಕೆಲಸ ಏನು, ಫ್ಲವರ್ಸ್ಗಳನ್ನು ಏನಪ್ಪ ಡೆವಲಪ್ ಮಾಡೋದು, ಅಲ್ಲಿದ್ದ ರೀಪ್ರೊಡಕ್ಟಿವ್ ಮೋಡನ್ನು ಆನ್ ಮಾಡ್ತಕ್ಕಂಥದ್ದು, ರೈಟ್. ಸೊ ಈ ಥರ ಇರ್ತದೆ. ನೆಕ್ಸ್ಟ್ ಕಮ್ಸ್ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್, ಅದರೊಳಗೆ ಆ್ಯಂಡ್ರೋಶಿಯಮ್ ಆ್ಯಂಡ್ ಸ್ಟೆಮನ್ ಬಗ್ಗೆ ಮಾತಾಡಿದ್ವಿ. ದೆನ್ ಅದು ಆದಮೇಲೆ ನಾನು ಅಪ್ ಟು ಎಲ್ಲಿ ತನಕ ಮಾಡಿದ್ದೆ, ದ 4 ವಾಲ್ ಲೇಯರ್ಸ್ ಬಗ್ಗೆ ಮಾತಾಡಿದ್ದೆ. ಈ 4 ವಾಲ್ ಲೇಯರ್ಸ್ ಯಾವ್ಯಾವು, ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್, ಟಪೇಟಮ್ ಅಂತಂದು. ನಾನು ಇವು ಅಷ್ಟೇ ನಾನು ನೇಮಿಂಗ್ ಸಿಸ್ಟಮ್ ಮಾಡಿದ್ದೆ, ಬಟ್ ಇವತ್ತು ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಸೊ ಎಪಿಡರ್ಮಿಸ್ ಅಂತಂದರೆ ಇಟ್ ಇಸ್ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಆ್ಯಂಥರ್ದು ಹೊರಗಡೆ ಲೇಯರ್ ಏನಿರ್ತಲ್ಲ ಅದಕ್ಕೆ ನಾವು ಎಪಿಡರ್ಮಿಸ್ ಅಂತೇವೆ. ಇಲ್ಲಿ ಸೆಲ್ಯುಲಾರ್ ಸ್ಟ್ರಕ್ಚರ್ ಒಳಗೆ ನೋಡ್ಬೋದು, ಇಲ್ಲೂ ಕೂಡ ನೀವು ನೋಡ್ಬೋದು. ಓಕೆನಾ, ಅಬ್ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಎಂಡೋಥೀಶಿಯಮ್, ಅದ್ರ ನೆಕ್ಸ್ಟ್ ಒಂದು ಸಿಂಗಲ್ ಲೇಯರ್ ಬರ್ತೈತೆ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ, ತೋರಿಸ್ತೇನೆ ನಿಮಗೀಗ. ಓಕೆನಾ, ರೈಟ್. ಇನ್ ದಿಸ್ ಕೇಸ್ ಇಲ್ಲಿ ನೋಡೋದಾದರೆ ದಿಸ್ ಈಸ್ ಎಪಿಡರ್ಮಿಸ್, ದಿಸ್ ಈಸ್ ಎಂಡೋಥೀಶಿಯಮ್. ಓಕೆನಾ, ಇಲ್ಲಿ ಇದ್ರ ನೆಕ್ಸ್ಟ್ ಲೇಯರ್ ಯಾವುದಲ್ಲ ರೀ, ಅದು ಎಂಡೋಥೀಶಿಯಮ್. ಇದ್ರ ಒಳಗಡೆ ಏನಿದೆಲ್ಲ ಇದು ಮಿಡಲ್ ಲೇಯರ್. ಮಿಡಲ್ ಲೇಯರ್ ಯಾವತ್ತಿಲ್ಲ ಅಬಂಡೆಂಟ್ ಒಂದು ಮ್ಯಾಕ್ಸಿಮಮ್ ಪಾರ್ಟ್ ಇದು ಕವರ್ ಮಾಡ್ತದೆ, ಯಾವುದು ಮಿಡಲ್ ಲೇಯರ್. ಓಕೆನಾ. ದೆನ್ ಕನೆಕ್ಟಿವ್ ಅಂತಂದ್ರೆ ಏನಪ್ಪ ಅಂತಂದು ಸ್ಟೇಮನ್ನಿಂದ ಹಿಂದ್ಗಡೆ ಯಾವುದಪ್ಪ ಅಂತಂದ್ರೆ ಆ್ಯಂಥರ್ ಮತ್ತು ಫಿಲಾಮೆಂಟಲ್ಲಿ ಕನೆಕ್ಟ್ ಆಕೈತಲ್ಲ, ಆ ಪಾಯಿಂಟಿಗೆ ನಾವು ಕನೆಕ್ಟಿವ್ ಅಂತೀವಿ. ಅಲ್ಲಿ ಕನೆಕ್ಟಿವ್ ಟಿಶ್ಯೂಸ್ಗಳಿರ್ತದೆ. ಸೊ ಅದ್ರ ಬಗ್ಗೆ ನಾವು ಅಲ್ಲಿ ನೋಡ್ತೇವೆ. ಓಕೆನಾ. ನೆಕ್ಸ್ಟ್ ಇನ್ ದಿಸ್ ಕೇಸ್ ನಾವು ನೋಡೋದಾದರೆ, ಈಗ ಟಪೇಟಮ್ ಬಗ್ಗೆ ನಾನು ಇಲ್ಲಿ ಮಾತಾಡಿದೆ ನಿಜ, ಬಟ್ ಟಪೇಟಮ್ ಅಂತಂದ್ರೆ ಏನು, ಟಪೇಟಮ್ ಅಂತಂದರೆ ಇದೇನಪ್ಪ ಅಂತಂದ್ರೆ ಇಟ್ ಇಸ್ ಅ ನ್ಯೂಟ್ರಿಟಿವ್ ಲೇಯರ್ ಅಂತ ಹೇಳ್ತೀವಿ. ಈ 3 ಲೇಯರ್ ಏನಿದಾವಲ್ಲ, ಮಿಡಲ್ ಲೇಯರ್, ಎಪಿಡರ್ಮಿಸ್, ಎಂಡೋಥೀಶಿಯಮ್ ಅಂತಂದು, ಈ ಮೂರದು ಕೆಲಸ ಏನಪ್ಪ ಅಂತಂದ್ರೆ ಪ್ರೊಟೆಕ್ಷನ್ ಮಾಡೋದು, ಯಾವುದನ್ನು, ಆ್ಯಂಥರನ್ನು. ಸೊ ದ್ಯಾಟ್ ಬೇರೆ ಒಂದು ಪೋಲಂಗ್ ರೇನ್ಸ್ ಆಯಿತು, ಬೇರೆ ಒಂದು ಯಾವುದೇ ರೀತಿ ಸ್ಪೀಶೀಸ್ ಅಟ್ಯಾಕಿಂದ ಅದಕ್ಕೇನು ಹಾರ್ಮ್ ಆಗಬಾರ್ದು. ಓಕೆನಾ. ಒಟ್ಟು ಕಂಟ್ಯಾಮಿನೇಷನ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋಂಥ ಕೆಲಸ ಯಾರ್ದ್ರಿ, ಈ 3 ವಾಲ್ ಲೇಯರ್. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಡಿಫೆನ್ಸ್ ಮೆಕ್ಯಾನಿಸಮ್ ಯಾರ್ದು ಇರ್ತದೆ, ಟಪೇಟಮ್ ಅದ ಕೆಲಸ ಏನಪ್ಪ ಅಂದ್ರೆ ಇಟ್ ಇಸ್ ಅ ನ್ಯೂಟ್ರಿಟಿವ್ ಲೇಯರ್. ಇದೇನು ಡಬಲ್ ಸರ್ಕಲ್ ಒಳಗೆ ನೋಡತ್ತೇವಲ್ಲ, ಈಗ ನಾವು ಟಪೇಟಮ್ ಅಂತ ಹೇಳ್ತೇವೆ. ಸೊ ಟಪೇಟಮ್ದು ಕೆಲಸ ಏನಂತಂದ್ರೆ ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡ್ತದೆ. ಇದ್ರೊಳಗೆ ಇರ್ತಕ್ಕಂಥದ್ದಕ್ಕೆ ನಾವು ಸ್ಪೋರೋಜಿನಸ್ ಟಿಶ್ಯೂ ಅಂತ ಹೇಳ್ತೇವೆ. ಇದಕ್ಕೆ ನಾವು ಮೆಚೂರ್ ಆದ್ಮೇಲೆ ಏನಂತ ಕರಿತೀವಿ, ಪೋಲಂಗ್ ಗ್ರೇನ್ ಅಂತ ಕರಿತೇವೆ. ನೆನಪಿರಲಿ, ಇದು ಇಮ್ಮೆಚೂರ್ ಸ್ಟೇಟ್ನಾಗ, ಇದು ಮೆಚೂರ್ ಸ್ಟೇಟ್ನಾಗ. ವೆಲ್ ಇನ್ ದಿಸ್ ಕೇಸ್ ಸ್ಪೋರೋಜಿನಸ್ ಟಿಶ್ಯೂ ಅಂತಂದು ನಾವು ಯಾವುದಕ್ಕಂತೇವಿ, ಟಪೇಟಮ್ ಒಳಗಡೆ. ಅವ್ರಿಗೆ ನ್ಯೂಟ್ರಿಷನ್ ಬೇಕಲ್ಲ, ಅವು ಪೋಲಂಗ್ರೀನ್ ಆಗಲಿಕ್ಕೆ. ಆ ಪೋಲಂಗ್ರೀನ್ ಆಗ್ಲಿಕ್ಕೆ ನ್ಯೂಟ್ರಿಷನ್ ಕೊಡೋದು ಯಾರು, ನಮ್ಮ ಟಪೇಟಮ್ ಸಾಹೇಬರು. ಓಕೆನಾ. ವೆಲ್ ಇನ್ ದಿಸ್ ಕೇಸ್ ನಾವು ನೋಡೋದಾದರೆ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಇಟ್ ಇಸ್ ಅ ಇನ್ನರ್ ಮೋಸ್ಟ್ ವಾಲ್ ಲೇಯರ್. ಎಲ್ಲರಿಗಿಂತ ಇನ್ನರ್ ಮೋಸ್ಟ್ ಯಾವ್ದು, ಟಪೇಟಮ್. ಔಟರ್ ಮೋಸ್ಟ್ ಯಾವ್ದು, ಎಪಿಡರ್ಮಿಸ್. ನೆನಪಿರ್ಬೇಕು ನಿಮಗೆ ಟರ್ಮ್ಸ್, ಯಾವ್ದು ಇನ್ನರ್ ಮೋಸ್ಟ್, ಯಾವುದು ಔಟರ್ ಮೋಸ್ಟ್. ಇಟ್ ಇಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ. ಇದು ನ್ಯೂಟ್ರಿಷನ್ನ ಕೊಡುತ್ತೆ, ಅದಕ್ಕೆ ಒಂದು ಪೌಷ್ಟಿಕಾಂಶವನ್ನು ಕೊಡ್ತಾರೆ. ಪೌಷ್ಟಿಕಾಂಶ ಕೊಡಬೇಕಂತಂದ್ರೆ ಅದಕ್ಕೆ ಏನೇನು ಕ್ವಾಲಿಟಿ ಇರಬೇಕು, ಫಸ್ಟ್ ಥಿಂಗ್ ಅದು ಕ್ಯಾಲೋಸ್ ಅನ್ನೋವಂಥ ಕಂಟೆಂಟಿಂದ ಆಗಿರ್ತದೆ. ಸೆಕೆಂಡ್ ಥಿಂಗ್ ಇಲ್ಲಿ ಮೆನ್ಷನ್ ಆಗಿಲ್ಲ, ಹೇಳ್ತೇನೆ ನೋಡ್ರಿ, ಇದರೊಳಗೆ ಡೆನ್ಸ್ ಸೈಟೋಪ್ಲಾಸಮ್ ಇರ್ತದೆ. ಏನಿರ್ತದೆ, ಡೆನ್ಸ್ ಸೈಟೋಪ್ಲಾಸಮ್ ಇರ್ತದೆ. ಓಕೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಇದ್ರೊಳಗಡೆ ಮತ್ತು ಇನ್ನೂ ಒಂದು ಏನಿರ್ತದಪ್ಪ ಅಂದ್ರೆ, ನೀವು ಟಪೇಟಮ್ ಅಂದರೆ ನೀವು ಏನಪ್ಪ ಸೆಲ್ಯುಲಾರ್ ಸ್ಟ್ರಕ್ಚರ್ ನೋಡಿದ್ರಿ ಅಂತಂದ್ರೆ ಮೋರ್ ದೆನ್ 1 ನ್ಯೂಕ್ಲಿಯಸ್ ಇರ್ತದೆ. ಯೂಶ್ವಲಿ ಇಟ್ ಈಸ್ ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್, ಆರ್ ಸಿಂಪ್ಲಿ ಹೇಳ್ಬೇಕಂತ ಇಟ್ ಈಸ್ ಬೈ ನ್ಯೂಕ್ಲಿಯೇಟ್ ಇನ್ ನೇಚರ್. ಅಲ್ಲಿ ಆ್ಯಕ್ಚುಲಿ ಕ್ಯಾರಿಯೋಕೈನೆಸಿಸ್ ಆಗಿ ಏನಾಗುತ್ತೆ, ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ಡಿವೈಡ್ ಆದಾಗ ಏನಾಗುತ್ತಪ್ಪ ಅಂತಂದ್ರೆ ಬೈ ನ್ಯೂಕ್ಲಿಯೇಟ್ ಸ್ಟ್ರಕ್ಚರ್ ಕೊಡುತ್ತೆ. ಯೂಶ್ವಲಿ ಮೋಸ್ಟ್ ಆಫ್ ದ ಟಪೇಟಮ್ ಒಳಗಡೆ ಬೈ ನ್ಯೂಕ್ಲಿಯೇಟ್ ಸ್ಟ್ರಕ್ಚರ್ ಇರ್ತದೆ. ಸೊ ಸಿಂಪಲಾಗಿ ಹೇಳೋದಾದರೆ ಅದನ್ನ ನಾವು ಏನು ಹೇಳ್ತೀವಿ, ಇಟ್ ಈಸ್ ಹ್ಯಾವಿಂಗ್ ಮೋರ್ ದೆನ್ 1 ನ್ಯೂಕ್ಲಿಯಸ್ ಅಂತ ನಾವು ಮಾತಾಡ್ತೀವಿ. ಓಕೆನಾ. ಐ ಹೋಪ್ ಸೊ ಇಲ್ಲಿ ತನಕ ಅಂಡರ್ಸ್ಟ್ಯಾಂಡ್ ಆಗೈತಿ ಅಂತ ಅನ್ಕೊತೀನಿ. ಈಗ ಇಲ್ಲಿ ನೋಡ್ರಿ, ನಾನು ನಿಮಗೆ ಇದುವರೆಗೂ ಏನು ಹೇಳಿಲ್ಲ, ಒಂದು ನೆನಪಿಟ್ಕೋರಿ. ಈಗ ಇದುವರೆಗೂ ಏನು ಹೇಳಿದೇನಿಲ್ಲ, ದೀಸ್ ಪಾಯಿಂಟ್ಸ್ ಆ್ಯಂಡ್ ಆಲ್. ಓಕೆನಾ. ಜಸ್ಟ್ ಅ ಮಿನಿಟ್. ರೈಟ್. ಸೊ ಇಲ್ಲಿ ನಾವು ನೋಡೋದಾದರೆ
ಇವು ಏನು ಇದುವರೆಗೂ ನಾನು ಇದನ್ನೇನು ಎಕ್ಸ್ಪ್ಲೇನ್ ಮಾಡಿದ್ದೇನಲ್ಲ, ಇದಕ್ಕೆ ನಾವು ಮೈಕ್ರೋಸ್ಪೋರೋಜೆನ್ಸಿಸ್ ಅಂತ ನಾವು ಮೆನ್ಷನ್ ಮಾಡ್ತೇವೆ. ಯಾಕೆ ಗೊತ್ತಾ? ರೀಸನ್ ಫಸ್ಟ್ ಥಿಂಗ್ ಇನ್ ಟೈಟಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಮೈಕ್ರೋಸ್ಪೋರ್ ಅಂತಂದರೆ ನಾವೇನಿದೆ ಪೋಲನ್ಗೆ ಸ್ಪೋರೋಜಿನಸ್ ಟಿಶ್ಯೂ ಐತಲ್ಲ, ಈ ಸ್ಪೋರೋಜಿನಸ್ ಟಿಶ್ಯೂಗೆ ನಾವು ಮೈಕ್ರೋಸ್ಪೋರ್ ಅಂತಲೂ ಕರಿತೇವೆ. ಈ ಮೈಕ್ರೋಸ್ಪೋರ್ ಜೆನ್ಸಿಸ್ ಆಗುತ್ತೆ. ಫಾರ್ಮೇಷನ್ ಜೆನ್ಸಿಸ್ ಮೀನ್ಸ್ ವಾಟ್? ಫಾರ್ಮೇಷನ್. ಜೆನ್ಸಿಸ್ ಅದು ಮೀನಿಂಗ್ ಏನು? ಫಾರ್ಮೇಷನ್. ಅದು ಎಲ್ಲಿ ಫಾರ್ಮ್ ಆಗ್ಲಿಕ್ಕತ್ತದ, ಎಲ್ಲಿ ಹುಟ್ಕೊಳ್ಲಿಕ್ಕತ್ತದ, ಎಲ್ಲಿ? ಈ ಒಂದು ಆ್ಯಂಥರ್ ಒಳಗಡೆ. ಕರೆಕ್ಟ್? ಆ್ಯಂಥರ್ ಒಳಗೆ ಆಗ್ಲಿಕ್ಕತ್ತದ, ಬೇರೆ ಎಲ್ಲಂತೂ ಆಗ್ಲಿಕ್ಕತ್ತಲ್ಲ. ಹೀಗಾಗಿ ಮೈಕ್ರೋಸ್ಪೋರೋಜೆನ್ಸಿಸ್ ಬಗ್ಗೆ ಅವ್ರು ಕೇಳಿದರು ಅಂತಂದ್ರೆ ನಾವು ಆ್ಯಂಥರ್ದು ಸೆಕ್ಷನ್ ಬಗ್ಗೆ ಅಲ್ಲಿ ಮಾತಾಡಬೇಕಾಗತ್ತ. ಓಕೆ, ಆ್ಯಂಥರ್ ಅಂತಂದ್ರೆ ಏನು? ಓಕೆ, ಫರ್ದರ್ ಏನಂತ ಬರಬೇಕು? 4 ವಾಲ್ ಲೇಯರ್ಸ್ಗಳ ಬಗ್ಗೆ ಮಾತಾಡಬೇಕು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀಬೇಕು. ಅದಕ್ಕೂ ಮುಂಚೆ ನಿಮಗೆ ಏನಂತ ಕೇಳ್ತಾರೆ ಅಂತಂದ್ರೆ ಒಂದು ನೆನಪಿಟ್ಟೋಗೋರಿ, ನಿಮ್ಮ ಎಕ್ಸಾಮಿನೇಷನ್ ಒಳಗೆ ಕೇಳಿದಾಗ ಮೈಕ್ರೋಸ್ಪೋರೋಜೆನ್ಸಿಸ್ ಏನಂತ ಕೇಳ್ತಾರೆ? ಮೈಕ್ರೋಸ್ಪೋರೋಜೆನ್ಸಿಸ್ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಅದರೊಳಗೆ ಹಂಗೆ ಕೇಳಿದಾಗ ಏನಂತ ಬರೀಬೇಕು ಅಂತಂದರೆ ಫಸ್ಟ್ ಥಿಂಗ್ ಇರಿ ಡೆಫಿನೇಷನ್ ಬರೀಬೇಕು. ಡೆಫಿನೇಷನ್ ಏನು ಬರುತ್ತೆ? ಮೇ ಬಿ ನೆಕ್ಸ್ಟ್ ಸ್ಲೈಡ್ ಒಳಗೆ ಹಾಕಿರ್ಬೇಕು ನಾನು ನಿಮಗೆ. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿಲ್ಲ, ನಾನು ಇಲ್ಲೇ ಡೆಫಿನೇಷನ್ ಹೇಳ್ತೇನೆ ನೋಡ್ರಿ ನಿಮಗೆ. ಡು ವಿ ಹ್ಯಾವ್ ಯುವರ್ ಪ್ಲೇಸ್? ಓಕೆ, ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಸ್ಪೇಸ್ ಅದ, ನಾನು ಇಲ್ಲಿ ಬರೀತೇನೆ ನೋಡ್ರಿ. ಓಕೆ, ರೈಟ್. ಸೊ ಇಲ್ಲಿ ಮೈಕ್ರೋಸ್ಪೋರೋಜೆನ್ಸಿಸ್ ಅಂತ ಏನು ಬರ್ತೀರಿ ಅಂತಂದ್ರೆ ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಏನಂತ ಹೇಳ್ತೀರಿ? ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ ಮೈಕ್ರೋಸ್ಪೋರ್ ಮದರ್ ಸೆಲ್. ಯಾವುದ್ರಲ್ಲಿಂದ? ಮೈಕ್ರೋಸ್ಪೋರ್ ಮದರ್ ಸೆಲ್. ಅಥವಾ ನೀವು ಹಿಂಗೂ ಬರಿಬೋದು, ನಿಮಗೆ ಎರಡು ಕನ್ಫ್ಯೂಷನ್ ಆಕಾವ ಅಂತಂದ್ರೆ ನೀವು PMC ಅಂತ ಬರಿಬೋದು. ಒಂದು ಪೋಲನ್ ಮದರ್ ಸೆಲ್, ಫ್ರಮ್ ಪೋಲನ್ ಮದರ್ ಸೆಲ್ ಥ್ರೂ ಮಿಯೋಸಿಸ್. ಎಲ್ಲಿಂದ ಆಗುತ್ತೆ? ಥ್ರೂ ಮಿಯೋಸಿಸ್ ಆಗುತ್ತೆ. ಇಲ್ಲಿ ಸ್ಪೇಸ್ ಇಲ್ಲ, ಹೀಗಾಗಿ ಇಲ್ಲೇ ಮೇಲ್ಗಡೆ ಬರ್ಲಿಕ್ಕತ್ತಿದ್ದೀನಿ. ಸೊ ನಾನು ಹಿಂದಾಗಡೆ ನಿಮಗೆ PDF ಇಡುವಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಅದನ್ನ ಟೈಪ್ ಮಾಡಿ ಹಾಕ್ತೇನೆ. ಅದು ಆ್ಯಕ್ಚುಲಿ ಮಿಸ್ ಆಗೈತೆ ಅಲ್ಲಿ. ಓಕೆ, ಟೈಪ್ ಮಾಡಬೇಕಾಗಿತ್ತು. ರೈಟ್, ಇದಿಷ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಯಾವ ಪ್ರೊಸೆಸಿಗೆ ನಾವು ಏನಂತೀವಿ? ಮೈಕ್ರೋಸ್ಪೋರೋಜೆನ್ಸಿಸ್ ಮೈಕ್ರೋಸ್ಪೋರ್ ಫಾರ್ಮೇಷನ್ ಆಕೈತಿ. ಎದ್ರಲ್ಲಿಂದ? ಪೋಲನ್ ಮದರ್ ಸೆಲ್ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ಲಿಂದ ಆಗುತ್ತೆ. ಮೈಕ್ರೋಸ್ಪೋರ್ ಮದರ್ ಸೆಲ್ಲಿಂದ ಮೈಕ್ರೋಸ್ಪೋರ್ ಆಗುತ್ತೆ, ಅಥವಾ ಪೋಲನ್ ಮದರ್ ಸೆಲ್ಲಿಂದ ಮೈಕ್ರೋಸ್ಪೋರ್ ಆಗುತ್ತೆ. ಈ ಮೈಕ್ರೋಸ್ಪೋರ್ ಆಗಬೇಕಂತ ಪ್ರೊಸೆಸ್ ಏನಾಗುತ್ತಲ್ಲ ಅದ್ರ ನಡುವೆ? ಮಿಯೋಸಿಸ್. ಓಕೆನಾ? ಅದ್ರ ನಡುವೆ ಏನಾಗುತ್ತೆ? ಮಿಯೋಸಿಸ್. ಸೊ ಇದು ನಮಗೆ ನೆನಪಿರಬೇಕಾಗಿರ್ತಕ್ಕಂಥ ವಿಷಯ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾವು ನೋಡಿದರೆ 5 ಮಾರ್ಕ್ಸಿಗೆ ನಿಮ್ಗೆ ಕೇಳಿದಾಗ ಅದೆಷ್ಟೇ ಬರೋದಲ್ಲ, ಈ ಡೈಗ್ರಾಮನ್ನು ಹಾಕಬೇಕಾದ್ರೆ. ಈ ಡೈಗ್ರಾಮ್ ಒಳಗೆ ನೀವು ಇದೊಂದು ಡೈಗ್ರಾಮ್ ಹಾಕಿದ್ನ ಬಿಟ್ಬಿಟ್ರಿ ಅಂತಂದ್ರೆ ಡೈಗ್ರಾಮ್ ವ್ಯಾಲ್ಯೂನೇ ಇರೋಂಗಿಲ್ಲ. ನೆನಪಿಟ್ಕೋರಿ. ಯಾಕಂತಂದ್ರೆ ಇದ್ರದ್ದು ಸೆಲ್ಯುಲಾರ್ ಸ್ಟ್ರಕ್ಚರ್ ಆಗುತ್ತೆ. ಓಕೆ, ನೀವು ಇದನ್ನ ಬರಲಿಲ್ಲ ಅಂತಂದ್ರಲ್ಲಿ ನಿಮಗೆ ಮೀನಿಂಗ್ ಇರೋಂಗಿಲ್ಲ ಈ ಒಂದು ಡಯಾಗ್ರಾಮಿಗೆ. ಓಕೆನಾ? ಇದು ಜಸ್ಟ್ ನೀವು ಔಟ್ಲೈನ್ ಬಗ್ಗೆ ಮಾತಾಡ್ತೀರಿ. ಇಲ್ಲಿ ಇದು ಸೆಲ್ಯುಲಾರ್ ಸ್ಟ್ರಕ್ಚರ್ ಅದ, ಏನು ಸಿಂಪಲ್ ಅದ. ನೀವು ಹೆಂಗಂಗೂ ಫಸ್ಟ್ PUC ಒಳಗೆ ಅನಾಟಮಿ ಮಾಡಿ ಬಂದಿರಲ್ಲ, ಅನಾಟಮಿ ಚಾಪ್ಟ್ರು, ಅಲ್ಲಿ ಹೆಂಗೆ ಸರ್ಕಲ್ ಹಾಕ್ಕೊಂತ ಗುಂಡ ಹಾಕ್ಕೊಂತ ನಿಮಗೆ ರೂಢಿ ಇದಾವೆ. ಅಲ್ಲ ಇಲ್ಲಷ್ಟೇ ಏನಪ್ಪ ಸ್ವಲ್ಪ ಚೇಂಜ್. ಅಲ್ಲಿ ನೀವು ಗುಂಡ ಹಾಕ್ತಿದ್ರೆ ಇಲ್ಲೇನು ಮಾಡ್ತೀರಲ್ಲ, ಸ್ವಲ್ಪ ರೆಕ್ಟ್ಯಾಂಗಲ್ ಅಂತ ಶೇಪ್ ತೊಗೊತೀರಾ, ಈ ಥರ ಎಲ್ಲ ಮಾಡ್ತೀರಿ. ಜಸ್ಟ್ ಸಿಂಪಲ್ ಅದ. ನೀವು ಒಂದು ಸತಿ ಡೈಗ್ರಾಮ್ ಬಿಟ್ಟು 2 ಸತಿ ನೀವು ಡೈಗ್ರಾಮ್ ಪ್ರಾಕ್ಟೀಸ್ ಮಾಡಿರಿ, ಬೇಕಾದಂಗೆ ಈಸಿ ಆಗುತ್ತೆ ಡೈಗ್ರಾಮ್. ಇದ್ರೊಳಗೆ ಏನು ಡಿಫಿಕಲ್ಟಿ ಇಲ್ಲ ಆ್ಯಕ್ಚುಲಿ. ಓಕೆನಾ? ಒನ್ಸ್ ಇಡೀ ಏನಾರು ಒಂದ್ವೇಳೆ ನಮ್ಮದು ಬಯಾಲಜಿ ಎಲ್ಲ ಪಾರ್ಟ್ ಮುಗೀತು ಅಂತಂದರೆ ಅಟ್ ದ ಎಂಡ್ ಆಫ್ ದ ಡೇ ನಾನು ಏನು ಮಾಡ್ತೀನಿ, ಎಲ್ಲ ಡೈಗ್ರಾಮ್ ಯಾವ ಥರ ಡ್ರಾ ಮಾಡ್ಬೇಕು ನಾನೇ ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಓಕೆನಾ? ಡೋಂಟ್ ವರಿ ಅಬೌಟ್ ದಟ್. ಡ್ರಾ ಮಾಡಿ ತೋರಿಸ್ತೀನಿ, ಯಾವ ಥರ ಇರ್ತೈತಿ ಏನು ಇಲ್ಲ ಅಂತ ಕೂಡ ನಿಮಗೆ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಬೈ ದ ವೇ, ಯಾರು ಈ ವಿಡಿಯೋ ನೋಡ್ಲಿಕ್ಕತ್ತೀರಿ, ಹಿಂದಿನ ವಿಡಿಯೋ ನೋಡಿದ್ದೀರಿ ಬಟ್ ಶಾರ್ಟ್ಸ್ ನೋಡಿಲ್ಲ ಅಂತಂದರೆ ಆ ಶಾರ್ಟ್ ಒಳಗೆ ನಾನು ಫ್ಲವರ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ ನಿಮಗೆ. ಹೌದು, ಆ ಫ್ಲವರ್ ಬಗ್ಗೆ ಎಕ್ಸ್ಪ್ಲನೇಷನ್ ಅದ. ಸೊ ನಿಮಗಲ್ಲಿ ಲೈವ್ ಎಕ್ಸಾಂಪಲ್ ಅದು ಯಾವ ಥರ ಫ್ಲವರ್ ಇರ್ತದೆ, ಅದ್ರ ಸೆಕ್ಷನ್ ತೊಗೊಂಡಾಗ ಯಾವ ಥರ ಇರ್ತದೆ ಅಲ್ಲಿದೆ ನಿಮಗೆ. ಸೊ ನೀವು ಕೂಡ ಚೆಕ್ಔಟ್ ಮಾಡಿರಿ. ಓಕೆನಾ? ರೈಟ್. ನಾವು ಈಗ ಇದು ಅರ್ಥ ಆಯಿತು ಅಂತ ಅನ್ಕೊತೇನೆ. ಮೈಕ್ರೋಸ್ಪೋರೋಜೆನ್ಸಿಸ್ ಬಗ್ಗೆ ಕೇಳಿದ್ರೆ ಅಂತ ಬರಬೇಕು, ಎಲ್ಲಿ ಮೈಕ್ರೋಸ್ಪೋರ್ ಫಾರ್ಮೇಷನ್ ಆಗ್ಲಿಕ್ಕದ, ಎಲ್ಲಿ ಆಗ್ಲಿಕ್ಕದ? ಆ್ಯಂಥರ್ ಒಳಗೆ. ಅಂದರೆ ಆ್ಯಂಥರ್ ಬಗ್ಗೆ ನಾವು ಬರೀಬೇಕು. ಸೊ ಇದನ್ನು ಬರೀಬೇಕಂದ್ರೆ ಒಂದು ಸ್ಟೆಪ್ ಅದ. ಫಸ್ಟ್ ಥಿಂಗ್ ಏನಪ್ಪ, ಮೈಕ್ರೋಸ್ಪೋರೋಜೆನ್ಸಿಸ್ ಇದು ಡೆಫಿನೇಷನ್ ಬರೀಬೇಕು. ಓಕೆ, ಏನಂತ ಇದ್ರೆ ಡೆಫಿನೇಷನ್? ದ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಥ್ರೂ ಮಿಯೋಸಿಸ್ ಇಸ್ ಕಾಲ್ಡ್ ಆಸ್ ಮೈಕ್ರೋಸ್ಪೋರೋಜೆನ್ಸಿಸ್. ನೆಕ್ಸ್ಟ್ ಏನಪ್ಪ ಅಂತ ನೀ 4 ಪಾಯಿಂಟ್ಸ್ಗಳನ್ನು ಬರೀಬೇಕು. 4 ಪಾಯಿಂಟ್ಸ್ ಬರೆದ ಮೇಲ್ಗಡೆ ನೆಕ್ಸ್ಟ್ ಏನಪ್ಪ ನಮ್ಮದು ಕೆಲಸ ಇರೋದು, ಇದನ್ನ ಮೇಲ್ಗಡೆ ಡೈಗ್ರಾಮ್ ಹಾಕಬೇಕು. ಈ ಡೈಗ್ರಾಮಿಗೆ ಏನಪ್ಪ ಅಂತಂದ್ರೆ 2 ಮಾರ್ಕ್ಸ್ ಇರ್ತದೆ. ಎಕ್ಸ್ಪ್ಲನೇಷನ್ ಪ್ಲಸ್ ಡೆಫಿನೇಷನ್ ಅಲ್ಲಿ 3+1. ಸೊ ಟೋಟಲ್ ಎಷ್ಟಾಯಿತು? 4. ಓಕೆ, ಅಲ್ಲಿ 3 ಮಾರ್ಕ್ಸ್ ಇರ್ತದೆ.
ಹೆಂಗಂತಂದರೆ ಇನ್ನೊಮ್ಮೆ ಹೇಳ್ತೇನೆ ನೋಡಿರಿ, ನಿಮಗೆ ಡೆಫಿನೇಷನಿಗೆ 1 ಮಾರ್ಕ್ಸ್ ಇರ್ತದೆ, ದೆನ್ ಡಿಸ್ಕ್ರಿಪ್ಷನ್ನಿಗೆ 3 ಮಾರ್ಕ್ಸ್ ಇರ್ತದೆ ನಿಮಗಿಲ್ಲಿ, ಓಕೆನಾ. ಸೊ ಎಷ್ಟಾಯ್ತು 4 ಆಯ್ತು. ಇನ್ನು 1 ಮಾರ್ಕ್ಸ್ ಎಲ್ಲಿ ಕೊಡ್ತಾರಪ್ಪ ಅಂತ ನಿಮ್ಮ ಡೈಗ್ರಾಮಿಗೆ ಇರ್ತದೆ. ಇಲ್ಲಿ 2 ಮಾರ್ಕ್ಸ್ ಇರಲ್ಲ, 1 ಮಾರ್ಕ್ಸ್ ಇರ್ತದೆ. ಈ 2 ಡೈಗ್ರಾಮ್ ಸೇರಿಸಿ ನಿಮಗೆ 1 ಮಾರ್ಕ್ಸ್ ಇರ್ತದೆ. ಬಟ್ ಲೇಬಲಿಂಗ್ ಆ್ಯಸ್ ಯೂಶುವಲ್ ಮಾಡೋಂಗೆ ಮಾಡಬೇಕಾರಿ ನೀವು, ಓಕೆನಾ. 1 ಮಾರ್ಕ್ಸ್ ಐತಿ ಬಾ ಅಂತ ಒಂದೇ ಲೇಬಲ್ ಮಾಡಿದ್ದೆ 2 ಲೇಬಲ್ ಮಾಡಿದ್ದೆ ಮಾಡೋಕೆ ಹೋಗ್ಬೇಡ್ರಿ. ಸುಮ್ಮನೆ ಒಂದು ಲೇಬಲ್ ನೀವು ಒಂದು ಲೇಬಲ್ ಮಿಸ್ ಮಾಡಿಕೊಂಡು 1 ಮಾರ್ಕ್ಸ್ ಕಳ್ಕೊಬೇಡ್ರಿ, ಓಕೆನಾ. ಸೊ ಈ ಥರ ಇರ್ತದೆ. ಐ ಹೋಪ್ ಸೊ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅನ್ಕೊತೀನಿ. ಇದು ಸಿಂಪಲ್ ಟಾಪಿಕ್ ಆಗೈತಿ, ಹಿಂಗಾಗಿ ನಾನು ಸ್ಪೀಡ್ ಹೊಂಟಿದ್ದೇನೆ, ಓಕೆನಾ. ರೈಟ್, ನೆಕ್ಸ್ಟ್ ಬರ್ತಾರೆ. ಈಗ ನಾವು ಈ ಒಂದು ಪೋಲಂಗ್ರೇನ್ಸ್ ಅಂತ ನಾನು ಹೇಳಿದೆ, ಪೋಲಂಗ್ರೇನ್ಸ್ ಅಂತ ಆಗಲಿಂದ ಹೇಳತ್ತೀನಿ. ಬಟ್ ಏನದು ಹೆಂಗೆ ಇರ್ತದೆ ಅಂತ ನೋಡಿದ್ರೆ ಇವೆರಡು ಡೈಗ್ರಾಮ್ಸ್ ಏನು ನೋಡತ್ತಿರಲ್ಲ, ಇದು ಇವೆರಡೂ ಕೂಡ ಪೋಲಂಗ್ರೇನ್ಸ್ಗಳೇ. ಏನಪ್ಪ ರಿಯಲಾಗಿ ಆ್ಯಕ್ಚುಲಿ ಪೋಲಂಗ್ರೇನ್ ಈ ಥರ ಕಾಣುತ್ತೆ. ನೀವು ಮೈಕ್ರೋಸ್ಕೋಪ್ನಲ್ಲಿ ಹಾಕಿ ನೋಡಿದ್ರಿ ಅಂತ ಈ ಥರ ಕಾಣುತ್ತೆ ನಿಮಗೆ ಪೋಲಂಗ್ರೇನ್ಸ್ಗಳು. ವೆಲ್ ನೋಡಿರಿ, ಪೋಲಂಗ್ರೇನ್ ಬಗ್ಗೆ ಮಾತಾಡಬೇಕಂದ್ರೆ ಇಟ್ ಇಸ್ ಅ ಮೇಲ್ ಗ್ಯಾಮೆಟೋಫೈಟ್. ಗ್ಯಾಮೆಟೋಫೈಟಿಗೂ ಮತ್ತು ಗ್ಯಾಮೆಟ್ಸಿಗೂ ಭಾಳ ಡಿಫ್ರೆನ್ಸ್ ಆಗುತ್ತೆ. ಗ್ಯಾಮೆಟೋಫೈಟ್ ಅಂತಂದ್ರೆ ಯಾವ್ದು ಗ್ಯಾಮೆಟಿಗೆ ಆಶ್ರಯ ಕೊಡತೈತಿ. ಸಪೋಸ್ ಫಾರ್ ಎಕ್ಸಾಂಪಲ್ ನನ್ನ ಕಡೆ ಈಗ ಇಲ್ಲಿ ಸಪೋಸ್ ಇದೊಂದು ಮನಿ ಅಂತ ಅಂದ್ಕೊಳ್ಳೋಣ, ಜಸ್ಟ್ ಫಾರ್ ಎಕ್ಸಾಂಪಲ್, ಓಕೆ. ಈ ಕಲರ್ ಚೇಂಜ್ ಮಾಡೋಣ, ಇನ್ನು ಸ್ವಲ್ಪ ಚೆಂದ ಕಾಣುತ್ತೆ. ಪೌಡ್ರ್ ಲಿಪ್ಸ್ಟಿಕ್ ಬಡೋಣ ಅಂತ ಇದಕ್ಕೂ ಸ್ವಲ್ಪ, ಓಕೆ. ರೈಟ್, ಸೊ ಇಲ್ಲಿ ಏನಪ್ಪ ಅಂದರೆ ಒಂದು ಮನಿ ಅಂತ ಅಂದ್ಕೊಳ್ಳೋಣ. ಈ ಮನಿ ಒಳಗಿರ್ತಕ್ಕಂಥ ಸದಸ್ಯರನ್ನ ಯೆಲ್ಲೋ ಕಲರ್ ಒಳಗೆ ಮಾಡೋಣಂತೆ, ಓಕೆ. 1 2 ಅಂತ ಹಿಂಗೆ ಒಂದಿಬ್ಬರು ಮಂದಿ ಸದಸ್ಯರು ಇದಾರೆ ಅಂತ ಅಂದ್ಕೊಳ್ಳೋಣ. ಈಗಿಲ್ಲ ಅಬ್ಸರ್ವ್ ಮಾಡಿರಿ, ಈ ಸದಸ್ಯರಿಗೆ ಆಶ್ರಯ ಕೊಡ್ತಕ್ಕಂಥವ್ರು ಯಾರು? ಈ ರೆಡ್ ಕಲರ್ನವರು, ಹೌದಾ? ಈ ರೆಡ್ ಕಲರ್ನವರು. ಇವ್ರಿಗೆ ನಾವೇನಂತ ಹೇಳ್ತೀವಿ ಇಲ್ಲಿ ನಮ್ಮ ಬಯೋಲಾಜಿಕಲ್ ಭಾಷೆ ಒಳಗೆ ಗ್ಯಾಮೆಟೋಫೈಟ್. ಈ ಗ್ಯಾಮೆಟ್ಸ್ ಅಂತಂದ್ರೆ ಯಾರು? ಆ ಆಶ್ರಯದೊಳಗಿದ್ದಾರೆ. ಅದೇ ಥರ ಈ ಪೋಲಂಗ್ರೇನ್ ಅನ್ನೋದು ನಮಗೆ ಆಶ್ರಯ ಆಗುತ್ತೆ, ನಮಗಲ್ಲ, ಐ ಮೀನ್ ಸೇ ಲೈಕ್ ಗ್ಯಾಮೆಟ್ಸ್ಗಳಿಗೆ, ಓಕೆನಾ. ಸೊ ಇಲ್ಲಿ ಮೇಲ್ ಗ್ಯಾಮೆಟ್ಸ್ಗಳಾಗ್ತವೆ, ಹೌದಾ. ಇದು ಪೋಲಂಗ್ರೇನ್ ಆಗಿರ್ತದೆ. ಇಲ್ಲಿ ಜನ್ರೇಟಿವ್ ಸೆಲ್ ಆ್ಯಕ್ಚುಲಿ ಡಿವೈಡ್ ಆಗಿ 2 ಗ್ಯಾಮೆಟ್ಸ್ಗಳನ್ನ ಫಾರ್ಮೇಷನ್ ಮಾಡ್ತಾರೆ. ನಾನು ಮುಂದೆ ಹೇಳ್ತೇನೆ ಹೆಂಗಂತಾನೆ. ಸೊ ನೆನಪಿಟ್ಕೋರಿ, ಇಲ್ಲಿ ಪೋಲಂಗ್ರೇನ್ ಹೆಂಗಿರ್ತದಪ್ಪ ಅಂತಂದು ಪೋಲಂಗ್ರೇನ್ ಬಗ್ಗೆ ಮಾತಾಡ್ಬೇಕಂತ. ಇಟ್ ಈಸ್ ಅ ಮೇಲ್ ಗ್ಯಾಮೆಟೋಫೈಟ್. ಯಾಕಂತ ನಾನು ನಿಮ್ಗೆ ಹೇಳಿದ್ದೆ ಗೊತ್ತಾಯಿತು. ಅದರದ್ದು ಡಯಾಮೀಟ್ರ್ ಒಂದು ನೆನಪಿಟ್ರು. ಡಯಾಮೀಟ್ರ್ ಎಷ್ಟು ಇರ್ತದೆ? 25 to 50 ಮೈಕ್ರೋಮೀಟರ್ಸ್ ಇರ್ತದೆ. ಇನ್ನು ರೇಡಿಯಸ್ ಕೇಳಿದ್ರೆ ಏನು ಮಾಡಬೇಕಾಗತ್ತೆ? 25ನ ಡಿವೈಡೆಡ್ ಬೈ 2 ಮಾಡಿರಿ, 50 ಡಿವೈಡೆಡ್ ಬೈ 2 ಮಾಡಿರಿ. ಇಲ್ಲಿ ಸಮಥಿಂಗ್ ಎಷ್ಟು ಬರ್ತದೆ? 2 1 2 10 ಮೀನ್ಸ್ 10.5 ಸಮಥಿಂಗ್ ಬರುತ್ತಾ? ಇಲ್ಲಿ 25 ಬರುತ್ತೆ. ಅಂದರೆ 10.5 to 25 ಅಂತ ರೇಂಜ್ ಇದ್ದಿತ್ತು ಮೈಕ್ರೋಮೀಟ್ರ್ ಇತ್ತಂತಂದ್ರೆ ಅದು ನಿಮ್ಮ ರೇಡಿಯಸ್ ಆಗುತ್ತೆ, ನೆನಪಿಟ್ಕೋರಿ. ಸೊ ಅವ್ರು ನಿಮಗೆ ನೀಟಿನೊಳಗೆ ಇದನ್ನು ಯಾಕೆ ಕೇಳತ್ತಾನೆ ಅಂತಂದ್ರೆ ಇಲ್ಲಿಗಂತಲ್ಲ, ಇವನ್ ನೀಟ್ನಾಗ CET ಒಳಗೆ ಯಾವ ಥರ ಕೇಳ್ಬೋದು. ಇಲ್ಲಿ ಆ್ಯಕ್ಚುಲಿ ಇದು ಇನ್ನೊಂದು ಡಯಾಮೀಟ್ರ್ ಕೊಡ್ತಾರೆ. ಅವ್ರು ಏನು ಕೇಳ್ತಾರೆ ನಿಮಗೆ ಇಂಡೈರೆಕ್ಟಾಗಿ ರೇಡಿಯಸ್ ಆಫ್ ದಿ ಪೋಲಂಗ್ರೇನ್ ಅಪ್ರಾಕ್ಸಿಮೇಟ್ ಎಷ್ಟು ಇರುತ್ತೆ ಅಂತ ಕೇಳ್ತಾರೆ. ಆಪ್ಷನ್ಸ್ ಏನು ಕೊಡ್ತಾರೆ? ಇದನ್ನೂ ಆಪ್ಷನ್ ಕೊಡ್ತಾರೆ, ಜೊತೆಗೆ 10.5 to 25 ಅಂತಲೂ ಕೊಡ್ತಾರೆ, ಓಕೆನಾ. ಈ ಥರನೂ ಕೊಡ್ತಾರೆ. ಸೊ ನಿಮ್ಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಕೊಡ್ತಾರೆ, ಬಟ್ ನಿಮ್ಗೆ ಆನ್ಸರ್ ಆ್ಯಕ್ಯುರೇಸಿ ಗೊತ್ತಿರಬೇಕು, ಓಕೆನಾ. ಒಂದು ಪೋಲಂಗ್ರೇನ್ನ ಸ್ಟ್ರಕ್ಚರಲ್ಲಿ ಇಲ್ಲಿ ಐತಲ್ಲ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ, ಅಬ್ಸರ್ವ್ ಮಾಡಿರಿ ಇಲ್ಲೇ, ಓಕೆನಾ. ವೆರಿ ಇಂಪಾರ್ಟೆಂಟ್ ಅದು, ಯಾಕಂದ್ರೆ 2 ಮಾರ್ಕ್ಸಿಗೆ ಕೇಳಲಾಗುತ್ತೆ. ಮೋಸ್ಟ್ ರಿಪೀಟೆಡ್ ಕ್ವಶನ್. ಮೋರ್ ಓವರ್ ರೀಸೆಂಟ್ಲಿ 2026 ಪೇಪರ್ ಒಳಗಡೆ ಇನ್ನು 2 ಮಾರ್ಕ್ಸಿಗೆ ಕೇಳಲಾಗಿದೆ. ಸೊ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಐತಿ ಅಂತ ಅನ್ನೋದನ್ನು ನಿಮಗೆ ಇಲ್ಲೇ ತಿಳಿಸಲಾಗುತ್ತೆ. ಬಟ್ ಅವರು ಕೇಳುವಂಥ ಮೆಥಡ್ ಡಿಫ್ರೆಂಟ್ ಅದ. ನಿಮಗೆ ಅಟ್ ದ ಎಂಡ್ ಆಫ್ ದೀಸ್ ಸೆಷನ್ಸ್ ಆಫ್ಟರ್ ದ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ನಿಮಗೆ ಕ್ವಶನ್ಸ್ಗಳನ್ನಂತ ಮಾಡಿಸ್ತೀನಿ, ಓಕೆನಾ. ಎಕ್ಸೆಪ್ಟ್ ಮ್ಯಾಥ್ಸ್, ಯಾಕಂದ್ರೆ ಮ್ಯಾಥ್ಸ್ ಒಳಗೆ ಆ್ಯಟ್ ಎನಿ ಕಾಸ್ಟ್ ಎಕ್ಸಸೈಸ್ನಾಗಿನೂ ಕ್ವಶನ್ಸ್ ಕೇಳಬೇಕು, ಬಿಟ್ರೆ ಮಿಸ್ಲೇನಿಯಸ್ ಕೇಳಬೇಕಾಗತ್ತೆ, ಓಕೆ. ರೈಟ್, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದು ಒಂದು ಪೋಲಂಗ್ರೇನ್ನ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ತೆಗ್ತೇವೆ. ಈ ಪೋಲಂಗ್ರೇನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಪೋಲಂಗ್ರೇನ್ ಇದು ಹೆಂಗೆ ಆಕೈತೆ ಅಂತಂದು ಫಸ್ಟ್ನೇ ನೋಡ್ರಿ. ಪೋಲಂಗ್ರೇನ್ ಅದಕ್ಕೂ ಮುಂಚೆ ಹೆಂಗಿರ್ತದೆ? ಪೋಲನ್ ಮದರ್ ಸೆಲ್ ಇರ್ತದೆ. ಈ ಪೋಲನ್ ಮದರ್ ಸೆಲ್ ಏನಾಗತ್ತೆ? ಡಿವೈಡ್ ಆಗಿ ಟೆಟ್ರಾಡ್ ಆಗುತ್ತೆ. ಏನಾಗತ್ತದು? ಟೆಟ್ರಾಡ್ ಆಗುತ್ತೆ. ಈ ಥರ 4 ಆಗುತ್ತೆ. ಈ ಥರ 4 ಟೆಟ್ರಾಡ್ಗಳಾದಾಗ ಏನಾಗುತ್ತಪ್ಪ ಅಂತಂದ್ರೆ ಫರ್ದರ್ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಟ್ ಅಂಡರ್ಗೋಸ್ ದ ಡಿವಿಷನ್. ಆ್ಯಕ್ಚುಲಿ ಅದು ಫರ್ದರ್ ಏನಾಗುತ್ತೆ ಅಂತಂದ್ರೆ ಇದು ಆ್ಯಕ್ಚುಲಿ 4 ಇದ್ದಿದ್ದು ಮತ್ತೆ ಒಂದು ಸಿಂಗಲ್ ಆಗುತ್ತೆ. ಸಿಂಗಲ್ ಆಗಬೇಕಂತಂದು ಕಾರಣ ಅದರೊಳಗಿರ್ತಕ್ಕಂಥ ಈ 4 ಏನಿರ್ತಾವಲ್ಲ ರೀ, 4 ಸಪ್ರೇಟ್ ಆಗಬೇಕಂತಂದ್ರೆ ಇದ್ರ ನಡುವೆ ಆ್ಯಕ್ಚುಲಿ ಇಲ್ಲೇ ಕ್ಯಾಲೋಸ್ ಅನ್ನುವಂಥ ಕಂಟೆಂಟ್ ಇರ್ತದೆ. ಈ ಕ್ಯಾಲೋಸ್ ಕಂಟೆಂಟ್ ಏನಾಗುತ್ತೆ? ಡಿಹೈಡ್ರೇಷನ್ ಆದಾಗ, ನೀರಿನ ಪ್ರಮಾಣ ಕಡಿಮೆ ಆದಾಗ ಸೊ ಡ್ರೈ ಆಗುತ್ತೆ. ಡ್ರೈ ಆದಾಗ ಏನಾಗುತ್ತಪ್ಪ? ಫಸ್ಟ್ ಥಿಂಗ್ ಅವು ಸಪ್ರೇಟ್ ಆಗ್ತಾವೆ. ಸಪ್ರೇಟ್ ಆದ ಕೂಡ ಎಲ್ಲವೂ ಕೂಡ ಒಂದು ಸಪ್ರೇಟ್ ಸೆಲ್ ಆಗ್ತಾವೆ. ಈ ಥರ ಒಂದು 4 ಸೆಲ್ ಆಗ್ತಾವೆ, ಓಕೆನಾ.
ಅದರೊಳಗೆ ನಾವು ಒಂದು ಸೆಲ್ ಕನ್ಸಿಡ್ರೇಷನ್ ಮಾಡಿಕೊಂಡು ನಾನು ನಿಮಗಿಲ್ಲೇ ಎಕ್ಸ್ಪ್ಲೇನ್ ಮಾಡತ್ತೇನೆ, ನೆನಪಿರಲಿ. ಓಕೆನಾ? ಸೊ ಇದ್ರೊಳಗೆ ಏನಾಗುತ್ತೆ ಅಂತ ನಾವು ಒಂದು ಸೆಲ್ ಐತೆ ಅಂತ ಅಂದ್ಕೊಳ್ಳೋಣ. ಇದು ಅದರ ನ್ಯೂಕ್ಲಿಯಸ್, ಇದು ಸೆಲ್ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ನಾವು ಏನಂತ ಅನ್ನೋಣ, ಇದಕ್ಕೆ ನಾವು ಮೈಕ್ರೋಸ್ಪೋರ್ ಮದರ್ ಸೆಲ್ ಏನಂತ ಅನ್ನೋಣ, ಮೈಕ್ರೋಸ್ಪೋರ್ ಮದರ್ ಸೆಲ್. ಈ ಮೈಕ್ರೋಸ್ಪೋರ್ ಮದರ್ ಸೆಲ್ ಏನಾಗುತ್ತಪ್ಪ ಅಂತಂದರೆ ಫರ್ದರ್ ಇಟ್ ಅಂಡರ್ ಗೋಸ್ ದ ಡಿವಿಷನ್. ಈ ಡಿವಿಷನ್ ಆದಾಗ ಏನಾಗುತ್ತೆ, ಫಸ್ಟ್ ಥಿಂಗ್ ಈ ಒಂದು ಮೈಕ್ರೋಸ್ಪೋರದೊಳಗಡೆ ವ್ಯಾಕ್ಯೂಲ್ ಕ್ರಿಯೇಟ್ ಆಗುತ್ತೆ. ಓಕೆ, ಏನಾಗುತ್ತೆ, ವ್ಯಾಕ್ಯೂಲ್ ಕ್ರಿಯೇಟ್ ಆಗುತ್ತೆ. ಓಕೆ, ಜಸ್ಟ್ ಅ ಮಿನಿಟ್, ಐ ವಿಲ್ ಚೇಂಜ್ ದ ಕಲರ್ ರೈಟ್ ನಾವು. ಸೊ ಇದು ಮೈಕ್ರೋಸ್ಪೋರ್ ಮದರ್ ಸೆಲ್ ಇರ್ತದೆ. ಓಕೆನಾ? ಈ ಮೈಕ್ರೋಸ್ಪೋರ್ ಮದರ್ ಸೆಲ್ ಏನಾಗುತ್ತಪ್ಪ ಅಂತಂದ್ರೆ ನಮಗಿಲ್ಲಿ ಡೆವಲಪ್ಮೆಂಟ್ ಆದಾಗ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಇದ್ರೊಳಗೆ ಇಲ್ಲಿ ನ್ಯೂಕ್ಲಿಯಸ್ ಅಂತೂ ಇರ್ತದೆ, ಬಟ್ ಅದ್ರ ಜೊತೆ ವ್ಯಾಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಏನಾಗುತ್ತೆ, ನಮಗೆ ವ್ಯಾಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಓಕೆನಾ? ಲೆಟ್ ಮಿ ಶೋ ಇಟ್ ದ ಡಿಫ್ರೆಂಟ್ ಕಲರ್. ಇದು ವ್ಯಾಕ್ಯೂಲ್ ಅಂತ ನಾವು ಕನ್ಸಿಡರ್ ಮಾಡೋಣ. ಓಕೆನಾ? ಇದು ವ್ಯಾಕ್ಯೂಲ್, ಇದು ಈ ವ್ಯಾಕ್ಯೂಲ್ ಇರ್ತದೆ. ಇಲ್ಲಿ ಇದ್ರ ಜೊತೆಗೆ ಏನಿರ್ತದಪ್ಪ ಅಂತಂದ್ರೆ ನಮಗೆ ನ್ಯೂಕ್ಲಿಯಸ್ ಇರ್ತದೆ. ಓಕೆ, ನ್ಯೂಕ್ಲಿಯಸ್ ಇರ್ತದೆ. ಫಸ್ಟ್ನೇಗೆ ಫಾರ್ಮೇಷನ್ ಆಗ್ತಕ್ಕಂಥದ್ದು ಯಾವುದ್ರಿ, ಇಲ್ಲಿ ವ್ಯಾಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಓಕೆ, ವ್ಯಾಕ್ಯೂಲ್ ಫಾರ್ಮೇಷನ್ ಆದಮೇಲೆಗಡೆ ನೆಕ್ಸ್ಟ್ ಕೆಲಸ ಏನಾಗ್ತದೆ, ನೆಕ್ಸ್ಟ್ ಕೆಲಸ ಆಗೋದೇ ಇದ್ರದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಇದ್ರದ್ದೇನು ನ್ಯೂಕ್ಲಿಯಸ್ ಐತೆ ನೋಡ್ರಿ, ಇದು ಡಿವೈಡ್ ಆಗ್ತದೆ ಅಂದ್ರೆ ಮಾತ್ರ ಈ ಥರ ಎರಡು ಸೆಲ್ ಕಾಣುತ್ತಾವೆ ನಮಗೆ. ಎರಡು ಸೆಲ್ ಆ್ಯಕ್ಚುಲಿ ಇದು ಹೆಂಗೆ ಬಂತು ಅಂತಂದ್ರೆ ರೀಸನ್ ಈಸ್ ಅದು ಆ್ಯಕ್ಚುಲಿ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ಸೊ ನ್ಯೂಕ್ಲಿಯಸ್ ಡಿವೈಡ್ ಆದಾಗ ಏನಾಗುತ್ತಪ್ಪ ಅಂತಂದು ಸಿಂಪಲ್ ಥಿಂಗ್, ಈ ಥರ ಒಂದು ಪೊಲಂಗ್ರೇನ್ ಬರ್ತದೆ, ನ್ಯೂಕ್ಲಿಯಸ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ನ್ಯೂಕ್ಲಿಯಸ್ ಡಿವೈಡ್ ಆದ ಕೂಡ ಎರಡು ನ್ಯೂಕ್ಲಿಯಸ್ ಆಗ್ತವೆ. ಆ್ಯಕ್ಚುಲಿ ಇಲ್ಲಿ ಎರಡು ನ್ಯೂಕ್ಲಿಯಸ್ ಆದಮೇಲೆ ಇದೇನಾಗುತ್ತೆ, ಇಲ್ಲಿ ಸಪ್ರೇಟ್ ಆಗುತ್ತೆ. ಏನಾಗುತ್ತೆ, ಇಲ್ಲಿ ಸಪ್ರೇಟ್ ಆಗುತ್ತೆ. ನೋಡ್ರಿ ಏನಾಯ್ತು ಪ್ರೊಸೆಸ್, ಮೊದಲೇಕ ಮೈಕ್ರೋಸ್ಪೋರ್ ಟೆಟ್ರಾಡ್ ಇತ್ತು, 4 ಸೆಲ್ ಇದ್ದಕ್ಕೆ ಟೆಟ್ರಾಡ್ ಅಂದ್ವಿ. ಈ ಮೈಕ್ರೋಸ್ಪೋರ್ ಟೆಟ್ರಾಡ್ ಏನಾಯಿತು, ಏನಪ್ಪ ಸಪ್ರೇಟ್ ಆಯ್ತು. ಸಪ್ರೇಟ್ ಆದಮೇಲೆ ನಮಗೊಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಸಿಕ್ತು. ಅದರೊಳಗೆ ವ್ಯಾಕ್ಯೂಲ್ ಫಾರ್ಮೇಷನ್ ಆಯಿತು. ಫರ್ದರ್ ಅಸಿಮೆಟ್ರಿಕ್ ಸ್ಪಿಂಡಲ್ ಆಯಿತು. ದಟ್ ಮೀನ್ಸ್ ವಾಟ್, ಇಲ್ಲಿ ಆ್ಯಕ್ಚುಲಿ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ. ನ್ಯೂಕ್ಲಿಯಸ್ ಡಿವೈಡ್ ಆದ ಕೂಡ ಎರಡು ಸಪ್ರೇಟ್ ಸೆಲ್ಸ್ಗಳಾಗ್ತವೆ. ಎರಡು ಡಾಟರ್ ಸೆಲ್ಸಿಂದ ಮುಂದೆ ಒಂದು ಸಪ್ರೇಟ್ ಸೆಲ್ಸ್ಗಳಾಗ್ತವೆ. ಬಟ್ ಸ್ಟಿಲ್ ದೇ ಆರ್ ಮರ್ಜ್ಡ್ ಇನ್ ಓನ್ಲಿ ಒನ್ ಸೆಲ್. ಎರಡು ಸೆಲ್ಸ್ ಸಪ್ರೇಟ್ ಆಗ್ತವೆ, ಬಟ್ ಅವು ಒಂದೇ ಸೆಲ್ನಾಗ ಮರ್ಜ್ಡ್ ಇರ್ತವೆ, ದೊಡ್ಡ ಸೆಲ್ ಒಳಗಡೆ. ಓಕೆನಾ? ರೈಟ್. ಇನ್ ದಿಸ್ ಕೇಸ್ ಫರ್ದರ್ ಇದೇನಪ್ಪ ಅಂತಂದ್ರೆ ಮೆಚೂರಿಟಿ ಹೊಂದುತ್ತೆ. ಮೆಚೂರಿಟಿ ಹೊಂದಿದ್ಮೇಲೆ ಈ ಥರ ಸ್ಟ್ರಕ್ಚರ್ ನಮಗೆ ಸಿಗುತ್ತೆ. ಇದೇನು ನೀವು ದೊಡ್ಡ ಡಯಾಗ್ರಾಮ್ ಒಳಗೆ ನೋಡ್ತಿರಲ್ಲ, ಇದು ಪೋಲಂಗ್ರೇನ್. ಸೊ ಮೆಚೂರಿಟಿ ಹೊಂದಿದ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಇದ್ರೊಳಗಡೆ ನೋಡ್ರಿ ಲೇಯರ್ಸ್ ಹೆಂಗಿರ್ತವೆ. ಫಸ್ಟ್ ಥಿಂಗ್, ಇದು ಸ್ಮಾಲ್ ಸೆಲ್ ಅಂತಲ್ಲ, ಇದಕ್ಕೆ ನಾವು ಜನ್ರೇಟಿವ್ ಸೆಲ್ ಅಂತ ಹೇಳ್ತೇವೆ. ಏನಂತ ಅಂತೇವೆ ನಾವು, ಇದಕ್ಕೆ ಜನ್ರೇಟಿವ್ ಸೆಲ್ ಅಂತ ಹೇಳ್ತೇವೆ. ಓಕೆನಾ? ಸೊ ಜನ್ರೇಟಿವ್ ಸೆಲ್ ಅದೇ ಥರ ಇದು ದೊಡ್ಡ ಸೆಲ್ ಅಂತಲ್ಲ, ಇದಕ್ಕೆ ನಾವು ಟ್ಯೂಬ್ ಸೆಲ್ ಅಂತ ಅಂತೇವೆ. ಒಂದು ಇಲ್ಲ ಅಂತಂದರೆ ಇನ್ನೂ ಒಂದು ಹೆಸರಿಂದ ಕರಿತೇವೆ, ದಟ್ ಈಸ್ ವೆಜಿಟೇಟಿವ್ ಸೆಲ್. ಏನಂತ ಅಂತೇವೆ ರೀ, ವೆಜಿಟೇಟಿವ್ ಸೆಲ್ ಅಂತ ಅಂತೇವೆ. ಓಕೆನಾ? ನೆಕ್ಸ್ಟ್ ಇದಾದ ಮೇಲೆಗಡೆ ಇದ್ರೊಳಗಿರ್ತಕ್ಕಂಥ ನ್ಯೂಕ್ಲಿಯಸ್ ಈಗ ಜನ್ರೇಟಿವ್ ನ್ಯೂಕ್ಲಿಯಸ್ ಅಂತೇವೆ, ಇದ್ರೊಳಗಿರ್ತಕ್ಕಂಥದ್ದಕ್ಕೆ ವೆಜಿಟೇಟಿವ್ ನ್ಯೂಕ್ಲಿಯಸ್ ಅಂತೇವೆ. ಇದು ಕಾಮನ್ ಥಿಂಗ್ ರೀ. ಓಕೆನಾ? ಬಟ್ ಮೇನ್ ಇಂಪಾರ್ಟೆಂಟ್, ಇದನ್ನು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಎರಡು ಲೇಯರ್ ಫಾರ್ಮೇಷನ್ ಮಾಡ್ತಾರೆ. ಇನ್ಸೈಡ್ ಇದ್ದಿದ್ದಕ್ಕೆ ಇಂಟೈನ್ ಅಂತ ಹೆಸರು ಕೊಡ್ತಾರೆ. ಎಕ್ಸ್ಟರ್ನಲ್ ಸೈಡ್ ಇದ್ದಿದ್ದಕ್ಕೆ ಇದು ಇಂಟರ್ನಲ್ ಸೈಡ್, ಇದು ಎಕ್ಸ್ಟರ್ನಲ್ ಸೈಡ್ ಇದ್ದಿದ್ದಕ್ಕೆ ಏನಂತ ಕೊಟ್ಟರು, ಎಕ್ಸೈನ್ ಅಂತ ಕೊಟ್ಟರು. ಒಂದು ಇಂಟೈನ್ ಅಂತಿತ್ತು, ಒಂದು ಇಂಟೈನ್ ಅಂತಿತ್ತು, ಒಂದು ಎಕ್ಸೈನ್ ಅಂತಿತ್ತು. ಇಂಟೈನ್ ಎದ್ರಲಿಂದ ಆಗಿರ್ತದಪ್ಪ, ಪೆಕ್ಟಿನ್ ಮತ್ತು ಸೆಲ್ಯುಲೋಸ್. ಇದು ವರ್ಡ್ಸ್ ನೆನಪಿಟ್ಕೋರಿ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್. ಇವು ಟರ್ಮ್ಸ್ ಆಯಿತು, ಆಮೇಲೆ ಇವು ಕಂಪೋನೆಂಟ್ಸ್ ಆಯಿತು, ವೆರಿ ಇಂಪಾರ್ಟೆಂಟ್ ಆಕ್ಕವು. ಅದೇ ಥರ ಎಕ್ಸೈನ್ ಎದ್ರಲಿಂದ ಆಗಿರ್ತದೆ, ಸ್ಪೋರೋಪೊಲೆನಿನ್. ಇದು ಕೂಡ ಇಂಪಾರ್ಟೆಂಟ್. ಇದು ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಕ್ವಶನ್ ರೀ ಎಕ್ಸಾಮಿನರ್ಸಿಗೆ. ಭಾಳ ಸತಿ ಕೇಳಿದಾರೆ ಅದನ್ನು. ಹಾಟ್ಸ್ ಕ್ವಶನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಪ್ಲಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಅರ್ಥ ಅಲ್ಲಿಕತ್ತದ. ಸಿ ನೋಡ್ರಿ, ಇಲ್ಲಿ ಏನಿರ್ತದೆ, ಎರಡು ಸೆಲ್ ಇರ್ತಾವೆ. ಒಂದು ಜನ್ರೇಟಿವ್ ಇರ್ತದೆ, ಇನ್ನೊಂದು ವೆಜಿಟೇಟಿವ್ ಸೆಲ್ ಅಂತ ಇರ್ತದೆ. ಜನ್ರೇಟಿವ್ ಸೆಲ್ ಏನಪ್ಪ ಅಂತಂದ್ರೆ ಅದು ಸ್ಮಾಲರ್ ಇನ್ ಸೈಜ್ ಇರ್ತದೆ. ವೆಜಿಟೇಟಿವ್ ಸೆಲ್ಲು ಸ್ವಲ್ಪ ದೊಡ್ಡದಿರ್ತದೆ ನೋಡ್ಲಾಕ. ಓಕೆನಾ? ಅದೇ ಥರ ಅವು ಈ ಟೋಟಲ್ ಸೆಲ್ ಒಳಗಡೆ ಎರಡು ಲೇಯರ್ಸ್ ಇರ್ತವೆ. ಒಂದು ಇಂಟೈನ್ ಒಳಗಡೆ ಲೇಯರು, ಎಕ್ಸೈನ್ ಹೊರಗಡೆ ಲೇಯರು. ಓಕೆನಾ? ಈಗ ಮೇನ್ ಮ್ಯಾಟ್ರಿಗೆ ಬರೋಣ ಅಂತ ನಾವು ಇಲ್ಲಿ ಇವನ್ನ ಸೆಂಟೆನ್ಸಸ್ ನೋಡೋಣ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ವೆಜಿಟೇಟಿವ್ ಸೆಲ್ ಅಂತಂದ್ರೇನು, ಇಟ್ ಇಸ್ ಹ್ಯಾವಿಂಗ್ ಅಬಂಡೆಂಟ್ ಫುಡ್ ರಿಸರ್ವ್. ಯಾಕೆ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ ಗೊತ್ತಾ, ಇದ್ರೊಳಗೆ ನ್ಯೂಟ್ರಿಷನ್ ಇರ್ತದೆ. ಈ ಲೈನ್ ಏನು ಹೇಳಿದ್ನಲ್ಲ, ಅಬಂಡೆಂಟ್ ಫುಡ್ ರಿಸರ್ವ್, ಇದನ್ನ ನೆನಪಿಟ್ಕೋರಿ. ಬಿಕಾಸ್ ಆಫ್ಟರ್ ದಿಸ್ ನಿಮಗೆ ಒಂದು ಕ್ವಶನ್ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಕೇಳ್ತೀನಿ. ಓಕೆನಾ? ಅಲ್ಲಿ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತ ಬರ್ತದೆ, ಆ್ಯಂಡ್ ಡಬಲ್ ಫರ್ಟಿಲೈಸೇಷನ್ ಇಫ್ ಪಾಸಿಬಲ್ ನಾಳೆ ನಾನು ಹೇಳ್ತೇನೆ ನಿಮಗೆ. ಅಲ್ಲಿ ಹೇಳುವಾಗ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇರ್ತದೆ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ
ಅಬಂಡೆಂಟ್ ಫುಡ್ ರಿಸರ್ವ್ ಅಂತಂದು ಇಲ್ಲಿ ಭಾಳಷ್ಟು ಸೈಟೋಪ್ಲಾಸಮ್ ಕಂಟೆಂಟ್ ಇರೋದ್ರಿಂದ ಸೈಟೋಪ್ಲಾಸಮ್ ಒಳಗೆ ನ್ಯೂಟ್ರಿಷನ್ ಭಾಳ ಇರ್ತದೆ. ಇಟ್ ಈಸ್ ರಿಚ್ ಇನ್ ಇಟ್ಸ್ ನ್ಯೂಟ್ರಿಷನ್. ಹೀಗಾಗಿ ಅದರೊಳಗೆ ಫುಡ್ ಮಟೀರಿಯಲ್ನ ಕೂಡ ರಿಸರ್ವ್ ಮಾಡಲಾಗುತ್ತೆ, ಅದನ್ನ ಏನಪ್ಪ ಕಲೆಕ್ಟ್ ಮಾಡಲಾಗುತ್ತೆ. ಎದಕ್ಕೆ ಬೇಕು ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಯಾವಾಗ ಯು ಹ್ಯಾವ್ ಟು ವೇಟ್ ಅಪ್ ಟು ದ ಫರ್ಟಿಲೈಸೇಷನ್ ಟಾಪಿಕ್. ಅಲ್ಲಿ ಇಂಟ್ರೆಸ್ಟಿಂಗ್ ಐತ್ರಿ ಟಾಪಿಕಲ್ಲಿ. ನಿಮಗೆ NCERT ಒಳಗನ ಕ್ಲೂ ಕೊಟ್ಟಾರೆ ನಿಮಗೆ ಆ್ಯಕ್ಚುಲಿ, ಬಟ್ ಯಾರು ಅದನ್ನ ಅಬ್ಸರ್ವ್ ಮಾಡಿಲ್ಲ. ಓಕೆನಾ? ವೆಲ್ ಇನ್ ದಿಸ್ ಕೇಸ್ ಅದೇ ಥರ ಇದು ಲಾರ್ಜ್ ಇರ್ತದೆ. ಆಮೇಲೆ ನ್ಯೂಕ್ಲಿಯಸ್ ಶೇಪ್ ಇರ್ರೆಗ್ಯುಲರ್ ಇರ್ತದೆ. ಅಲ್ಲಿ ಆ್ಯಕ್ಚುಲಿ ಆ ಥರ ಕೊಟ್ಟಿದ್ದಾರೆ, ಬಟ್ ಆಲ್ಮೋಸ್ಟ್ ಈ ಥರ ಇರ್ತದೆ. ನಾರ್ಮಲ್ ಶೇಪ್ಗಿಂತ ಸ್ವಲ್ಪ ಹದಗೆಟ್ಟು ಬಿಟ್ಟಿರ್ತದೆ. ಓಕೆ, ಯಾಕೋ ಏನೋ ಬಹುಶಃ ಅದಕ್ಕೆ ಸರಿಯಾಗಿ ಊಟ ಸಿಕ್ಕಿಲ್ಲ ಕಾಣುತ್ತೆ, ರೈಟ್? ಸೊ ಅದೇ ಥರ ಈಗಿಲ್ಲ ನೋಡ್ರಿ, ಜನ್ರೇಟಿವ್ ಸೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ಪಿಂಡಲ್ ಶೇಪ್ ಇರುತ್ತೆ. ಸ್ಪಿಂಡಲ್ ಅಂತಂದ್ರೆ ಓವಲ್ ಶೇಪಿಗೆ ನಾವು ಸ್ಪಿಂಡಲ್ ಅಂತೇವೆ. ಏನಂತೇವಿ? ಓವಲ್ ಶೇಪಿಗೆ ನಾವು ಇನ್ನೊಂದು ಹೆಸರಿನಾಗ ಸ್ಪಿಂಡಲ್ ಅಂತಲೂ ಹೇಳ್ತೇವೆ. ಇದರೊಳಗೆ ಕೂಡ ಡೆನ್ಸ್ ಸೈಟೋಪ್ಲಾಸಮ್ ಇರ್ತದೆ ಮತ್ತು ನ್ಯೂಕ್ಲಿಯಸ್ ಇರ್ತದೆ. ಇದು ಸಿಂಪಲ್ ಥಿಂಗ್. ಐ ಹೋಪ್ ಸೊ ಇದು ಪೊಲಾಂಗ್ರೇನ್ ಸ್ಟ್ರಕ್ಚರ್ ಅರ್ಥ ಆಗೈತೆ ಅಂತ ಅನ್ಕೊತೀನಿ. ಸೊ 2 ಮಾರ್ಕ್ಸಿಗೆ ನಿಮ್ಗೆ ಡಯಾಗ್ರಾಮ್ ವಿತ್ ಲೇಬಲ್ಸ್ ಕೇಳ್ತಾರೆ. ಓಕೆ, ದರ್ ಆರ್ ಹೌ ಮೆನಿ ಲೇಬಲ್ಸ್? 1 2 3 4, ಮೋರ್ ದ್ಯಾನ್ ಸಫಿಷಿಯಂಟ್. ಎಷ್ಟಕ್ಕೆ? 2 ಮಾರ್ಕ್ಸಿಗೆ. ಸಾರಿ, ನಾಟ್ ಫಾರ್ 3 ಮಾರ್ಕ್ಸ್, ಇಟ್ ಇಸ್ ಫಾರ್ 2 ಮಾರ್ಕ್ಸಿಗೆ. ಸೊ 2 ಮಾರ್ಕ್ಸಿಗೆ ಏನಪ್ಪ ಅಂತಂದ್ರೆ ಮೋರ್ ದ್ಯಾನ್ ಸಫಿಷಿಯಂಟ್. ಅರ್ಥ ಆಯಿತು ಅಂದ್ಕೊತೀನಿ. ಎನಿ ಡೌಟ್ಸ್ ಇನ್ ದಿಸ್ ಕ್ಲೇಸ್? ನೋ ಡೌಟ್. ಸೊ ಇಂಟೆಂಟ್ ಇಲ್ಲೊಂದು ಹೇಳೇನು ನೋಡ್ರಿ, ಸೆಲ್ಯುಲೋಸ್ ಮತ್ತು ಪೆಕ್ಟಿನಿಂದ ಆಗಿರ್ತೈತಿ. ಇವು ಎರಡಕ್ಕೂ ಸೇರಿಸಿ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ, ಪೆಕ್ಟೋಸೆಲ್ಯುಲೋಸ್. ದಟ್ ಮೀನ್ಸ್ ವಾಟ, ಇತ್ಲಾಗ ಸೆಲ್ಯುಲೋಸ್ ಕಂಟೆಂಟ್ ಇರ್ತದೆ, ಪೆಕ್ಟಿನ್ ಕಂಟೆಂಟ್ ಇರ್ತದೆ. ಹಿಂಗಾಗಿ ನಾವು ಅದಕ್ಕೆ ಅಂತೀವಿ ಪೆಕ್ಟೋಸೆಲ್ಯುಲೋಸ್ ಅಂತ ಹೇಳ್ತೇವೆ. ಅರ್ಥ ಆಗ್ಲಿಕ್ಕತ್ತದ ನಿಮಗೆ? ಓಕೆ, ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ. ಈಗ ಇದುವರೆಗೆ ನಾನು ಪೋಲನ್ ಗ್ರೇನ್ಸ್ ಬಗ್ಗೆ ಮಾತಾಡಿದ್ದೆ. ಪೋಲನ್ ಗ್ರೇನ್ಸ್ ಬಗ್ಗೆ ಒಂದು ವಿಶೇಷವಾದಂಥ ಟಾಪಿಕ್ ಅದ. ಏನಂತಂದರೆ ಜಾಸ್ತಿ ಡಯಾಕೋಟ್ಸ್ ಒಳಗೆ ಆ್ಯಂಜಿಯೋಸ್ಪರ್ಮ್ಸ್ ಅಂತ ನಮ್ಗೆ ಗೊತ್ತೈತಿ, ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತಂದ್ರೆ ಅದರೊಳಗೆ ಎಸ್ಪೆಷಲಿ ಡೈಕಾಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ 60% ಆಫ್ ಆ್ಯಂಜಿಯೋಸ್ಪರ್ಮ್ಸ್ ಒಳಗೆ 60% ಆಫ್ ಪ್ಲ್ಯಾಂಟ್ಸ್ ಒಳಗಡೆ 2 ಸೆಲ್ ಸ್ಟೇಜ್ ಒಳಗೆ ರಿಲೀಸ್ ಆಗುತ್ತೆ. ಅದೇ ಥರ ಇನ್ನು 40% ಉಳಿದಿದ್ರೊಳಗೆ ಅಷ್ಟೇ, ಇನ್ನು 40% ಅಲ್ಲ, ಇನ್ನು 40% ಒಳಗೆ 3 ಸೆಲ್ ಸ್ಟೇಜ್ ಅಂತ ಬರ್ತದೆ. ಏನು ರೀ ಸರ್ ಇದು 2 ಸೆಲ್ ಮತ್ತು 3 ಸೆಲ್ದು ಏನೈತಪ್ಪ ಅಂತಂದ್ರೆ ಅಬ್ಸರ್ವ್ ಮಾಡಿರಿ. ಓಕೆನಾ? ಇನ್ನು ಸ್ವಲ್ಪ ನಿಮಗೆ ಇಲ್ಲಿ ಝೂಮ್ ಆಗ್ತಾನೆ, ಎಟೆಕ್ಸ್ಕೋಪ್ ಹಾಕೋಣ ಅಂತ. ಓಕೆ, ರೈಟ್. ಸೊ 2 ಸೆಲ್ ಅಂತಂದರೆ ವರ್ಲ್ಡ್ ಹೇಳುತ್ತೆ 2 ಸೆಲ್ಸ್ ಇರ್ತಾವೆ, ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನ್ರೇಟಿವ್ ಸೆಲ್. ಆದರೆ ಇದು ಯಾವುದ್ರೊಳಗೆ ಹಾಕದ 60% ಆಫ್ ದ ಪ್ಲ್ಯಾಂಟ್ಸ್, 60% ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಒಳಗೆ ಆಗುತ್ತೆ. ಓಕೆ, ಆ ಥರ ಹೂ ಬಿಡುವಂಥ ಸಸ್ಯದ 60% ಹೂ ಬಿಡುವಂಥ ಸಸ್ಯದೊಳಗೆ ಈ ಥರ ಆಗುತ್ತೆ. ಆದರೆ ಅದೇ ಇನ್ನು 40% ಬಗ್ಗೆ ನಾವು ಮಾತಾಡಬೇಕಲ್ಲ, ಇನ್ನು ಉಳ್ಕಿದ 40% ಬಗ್ಗೆ ವ್ಯಕ್ತಿಗಳ ಬಗ್ಗೆನೂ ಮಾತಾಡಬೇಕಲ್ಲ. ಸಾರಿ, ಐ ಮೀನ್ ಸೇ ಪೋಲಂಗ್ರೇನ್ ಬಗ್ಗೆನೂ ಮಾತಾಡಬೇಕಲ್ಲ. ಅಲ್ಲಿ ಏನಾಗತ್ತೆ ಅಂತಂದರೆ, ಇಲ್ಲಿ ವೆಜಿಟೇಟಿವ್ ಸೆಲ್ ಮತ್ತು ಜನ್ರೇಟಿವ್ ಸೆಲ್ ಅಂತ ಹೇಳಿರ್ತಾರೆ. ಈ ಜನ್ರೇಟಿವ್ ಸೆಲ್ ಏನಾಗುತ್ತೆ ಮತ್ತೆ ಡಿವೈಡ್ ಆಗುತ್ತೆ. ಓಕೆ, ಮತ್ತೆ ಡಿವೈಡ್ ಆಗುತ್ತೆ. ಡಿವೈಡ್ ಆದಮೇಲೆ ಏನಾಗುತ್ತೆ, 2 ಮೇಲ್ ಗ್ಯಾಮೆಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. 2 ಮೇಲ್ ಗ್ಯಾಮೆಟ್ಸ್, ಅವಕ್ಕೂ ನಾವು ಸ್ಪರ್ಮ್ ಸೆಲ್ಸ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಸ್ಪರ್ಮ್ ಸೆಲ್ಸ್ ಅಂತ ಹೇಳ್ತೇವೆ. ಈ ಸ್ಪರ್ಮ್ ಸೆಲ್ಸ್ಗಳ ಮುಂದೋಗಿ ಫರ್ಟಿಲೈಸೇಷನಿಗೆ ಹೆಲ್ಪ್ ಮಾಡ್ತಾರೆ. ಐ ಹೋಪ್ ಸೊ ಇದು ಕಾನ್ಸೆಪ್ಟ್ ಅರ್ಥ ಆಗತ್ತೈತಿ. ಅಂದ್ರೆ ಒಂದಿಷ್ಟು ಏನು ಮಾಡ್ತಾವೆ ಗೊತ್ತಾ, ಇನ್ನು 40% ಅವು ಶಾಣೆತನ ಮಾಡ್ತಾವೆ. ಆಗ ಮೇಲ್ ಗ್ಯಾಮೆಟ್ಸ್ ಇಟ್ಕೊಂಡು ಕುಂತು ಬಿಡ್ತಾವೆ. ಅಂದ್ರೆ ಲಾಸ್ಟ್ ಟೈಮ್ನಾಗ ಏನಪ್ಪ ಜಂಜಾಟ ಇರಬಾರ್ದು. ಇವೇನು ಮಾಡ್ತಾವೆ ಗೊತ್ತಾ, 2 ಸೆಲ್ಡ್ ಇದ್ದಿದ್ದು ಅಲ್ಲಿ ಹೋಗಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಮಾಡಿದ ಮೇಲ್ಗಡೆ ಆಮೇಲೆ ಏನು ಮಾಡುತ್ತಪ್ಪ ಅಂತಂದ್ರೆ ಅದು ಇಲ್ಲಿ ಅವಾಗ ಅದು ಮೇಲ್ ಗ್ಯಾಮೆಟ್ಸ್ನ ರಿಲೀಸ್ ಮಾಡ್ತಾರೆ. ಹೀಗಾಗಿ ಏನಂತ ನಾವು ನೋಡ್ತೀವಿ ಯೂಶ್ವಲಿ, ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಪ್ಪ ಅಂತಂದರೆ 2 ಸೆಲ್ ಸ್ಟೇಜ್ ಒಳಗೆ ಇರ್ತಾರೆ. ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು, ಅದಕ್ಕೆ ನಾನು ಏನು ಹೇಳ್ತೇನೆ, ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿರಿ. ಓಕೆ, ನಿಮಗೆಲ್ಲ ತಿಳಿಲಿಲ್ಲ ಅಂತ ಮತ್ತೊಮ್ಮೆ ಹಚ್ಚಿ ನೋಡಿರಿ, ವಿಡಿಯೋನ ರಿವರ್ಸ್ ಮಾಡಿ ಮತ್ತೆ ನೋಡಿರಿ. ಓಕೆನಾ? ಸೊ ಏನು ಹೇಳಕತ್ತೀನಿ ಅಂತಂದ್ರೆ 60% 60% ಪ್ಲ್ಯಾಂಟ್ಸ್ ಒಳಗೆ ಏನಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಜನ್ರೇಟಿವ್ ಸೆಲ್ ಮತ್ತು ವೆಜಿಟೇಟಿವ್ ಸೆಲ್ ಟೈಪ್ನ ಒಳಗೇ ಇರ್ತದೆ. ಆದ್ರೆ ಇನ್ನು ಉಳ್ಕಿದ 40% ಒಳಗಡೆ ಏನಪ್ಪ ಅಂತಂದ್ರೆ 3 ಸೆಲ್ಡ್ ಅಂತಂದು ಹೆಂಗಾಗಿರ್ತದೆ, ಆ್ಯಕ್ಚುಲಿ ಜನ್ರೇಟಿವ್ ಸೆಲ್ನ 2 ಆಗಿರ್ತದೆ ಟು ಫಾರ್ಮ್ ದ ಮೇಲ್ ಗ್ಯಾಮೆಟ್. ಅದು ಹೋಗೋಕ್ಕಿಂತ ಮುಂಚೆನೇ ಏನಪ್ಪ ಅಂದ್ರೆ ಮೇಲ್ ಗ್ಯಾಮೆಟ್ ಫಾರ್ಮೇಷನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಓಕೆ, ಆದರೆ ಇಲ್ಲಿ ಹಂಗಿಲ್ಲ. ಇಲ್ಲಿ ಮುಂಚಿರ್ತ ಏನಪ್ಪ ಮೇಲ್ ಗ್ಯಾಮೆಟ್ ಅದು ಫಾರ್ಮೇಷನ್ ಮಾಡಿರೋಲ್ಲ. ಐ ಹೋಪ್ ಸೊ ಇದು ಕ್ಲಿಯರ್ ಐತೆ ಅಂತ ಅನ್ಕೊತೀನಿ. ರೈಟ್, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್ ವಿದೌಟ್ ವೇಸ್ಟಿಂಗ್ ದ ಟೈಮ್. ಓಕೆ, ನಾನು ಸ್ವಲ್ಪ ಸ್ಪೀಡ್ ಹೋಗ್ಲಿಕ್ಕತ್ತಿದ್ದೀನಿ ಬಿಕಾಸ್ ಕಾನ್ಸೆಪ್ಟ್ ವ್ಯಾಸ್ಟ್ ಅದ. ಈ ಟೋಟಲ್ ಚಾಪ್ಟರ್ ಭಾರಿ ದೊಡ್ಡದಿದೆ. ಓಕೆನಾ? ಸೊ ದೊಡ್ಡದಾಗಿರೋದ್ರಿಂದ ನಾನು ಸ್ವಲ್ಪ ಕ್ವಿಕ್ಕಾಗಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ರೈಟ್, ಸೊ ಈಗ ನೀವು ಪೋಲನ್ ಗ್ರೇನ್ಸ್ ಬಗ್ಗೆ ಏನೋ ತಿಳ್ಕೊಂಡ್ರಿ.
ಈ ಪೋಲಾಂಗ್ ರೇಂಜ್ ಬಗ್ಗೆ ಇನ್ನೂ ಒಂದು ವಿಶೇಷತೆ ಐತೆ ನೋಡ್ರಿ ಎಷ್ಟು ಚಂದದಲ್ಲ ಪೋಲಾಂಗ್ ರೇಂಜ್ ಟಾಪಿಕ್ ಅನ್ನೋದು ನಮಗೆ. ರೈಟ್, ಈಗ ಇದ್ರೊಳಗೆ ನಾವು ನೋಡ್ಬೇಕಂತಂದ್ರೆ 2 ಟಾಪಿಕ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಓಕೆ, ಒಂದು ವಯಾಬಿಲಿಟಿ ಆಫ್ ಸೀಡ್ಸ್, ಇನ್ನೊಂದು ಪೋಲಾಂಗ್ ರೇಂಜ್ ಡಿಸಾರ್ಡರ್ಸ್. ವಯಾಬಿಲಿಟಿ ಅಂತಂದ್ರೆ ಏನು? ವಯಾಬಿಲಿಟಿ ಅಂತಂದ್ರೆ ಕೆಪಾಸಿಟಿ, ಹೌದಾ? ಅದು ಎಲ್ಲಿ ತನಕ ಇರಬಹುದು. ಒಂಥರ ಹೆಂಗೆ ಗೊತ್ತಾ, ಒಬ್ಬ ಮನುಷ್ಯನಿಗೆ ಎಷ್ಟರ ತನಕ ಬದುಕ್ಬೋದು? ಅಪ್ರಾಕ್ಸಿಮೇಟ್ಲಿ ಈಗಿನ ಕಾಲದಾಗ ನೋಡ್ಬೇಕಂದ್ರೆ 60 to 70 ಇದೊಂದು ಕೆಪಾಸಿಟಿ. ಅಥವಾ ಅದು ತೀರಾ ಗಟ್ಟಿ ಇದಾನಪ್ಪ ಅಂತಂದರೆ ಆ ವ್ಯಕ್ತಿಯಲ್ಲಿ ತನಕ ಬದುಕ್ಬೋದು, ಅಪ್ ಟು 80 to 90 ಬದುಕ್ಬೋದಾ. ಇನ್ನು ಹಳೆ ಕಾಲದ ಮಂದಿ ಅಂತೂ 100-110 ತನಕ ಇಯರ್ಸ್ ತನಕನೂ ಬದುಕ್ತಾರೆ. ಈಗ ವಿಷಯ ಇಲ್ಲಿ ಏನಾಗ್ಲಿಕ್ಕತ್ತದ, ದ ಲೈಫ್ ಸ್ಪ್ಯಾನ್, ಹೌದಾ? ಲೈಫ್ ಸ್ಪ್ಯಾನ್ ಇಲ್ಲಿ ಎಲ್ಲದ್ರೊಳಗೆ ನಾವು ಏನು ಕಾಮನ್ ನೋಡ್ತೀವಿ, ಇಲ್ಲೆಲ್ಲ ವ್ಯಕ್ತಿಗಳ ನಡುವೆ ಲೈಫ್ ಸ್ಪ್ಯಾನ್. ಇನ್ ಸಿಮಿಲರ್ ವೇ ನಮ್ಮಲ್ಲಿ ಪೋಲಾಂಗ್ ರೇಂಜ್ ಒಳಗೂ ಏನಪ್ಪ ಅಂತಂದ್ರೆ ಲೈಫ್ ಸ್ಪ್ಯಾನ್ ಅಂತ ಇರ್ತದೆ. ಓಕೆ, ಸೊ ವಯಾಬಿಲಿಟಿ ಆಫ್ ಸೀಡ್ಸ್ ಮೀನಿಂಗ್ ವಾಟ್ ಅಂತಂದ್ರೆ ಲೈಫ್ ಸ್ಪ್ಯಾನ್ ಆಫ್ ದ ಸೀಡ್ಸ್. ಇಲ್ಲಿ ಆ್ಯಕ್ಚುಲಿ ಸೀಡ್ಸ್ ಆಗಲ್ಲ, ಪೋಲಾಂಗ್ ರೇಂಜ್ ಆಗುತ್ತೆ, ರಾಂಗ್ ಆಯ್ತಿದೆ. ಸೊ ರೆಕ್ಟಿಫೈ ಇಟ್ ಯು ಓನ್ಲಿ, ಓಕೆನಾ? ಸೊ ಪೋಲನ್ಸ್ ಆಗಬೇಕದು, ಏನಾಗಬೇಕು? ವಯಾಬಿಲಿಟಿ ಆಫ್ ಪೋಲಾಂಗ್ ರೇಂಜ್. ಪೋಲಾಂಗ್ ರೇಂಜದ ವಯಾಬಿಲಿಟಿ ಒಳಗೆ ನೋಡ್ಬೇಕಂತಂದ್ರೆ ರೈಸ್ ಮತ್ತು ವೀಟ್ ಇದು ನೆನಪಿಟ್ಕೋರಿ. ಬಿಕಾಸ್ ಈ ಟರ್ಮ್ಸ್ ಇವ್ನ ಯಾಕೆ ನೆನಪಿಟ್ಕೋರಿ ಅಂತಂದು ಕೇಳೋ ಚಾನ್ಸಸ್ ಇರ್ತವೆ, ಎಸ್ಪೆಷಲಿ MCQs ಒಳಗಡೆ. ಓಕೆನಾ? ವೀಟ್ ಮತ್ತು ರೈಸ್ ಅನ್ನೋಂಥ ಇವು ಎರಡೂ ವಸ್ತುಗಳ ಒಳಗೆ ಈ ಒಂದು ಪ್ಲ್ಯಾಂಟ್ಸ್ಗಳ ರೈಸದ ಪ್ಲ್ಯಾಂಟ್ ಆಯಿತು, ವೀಟದ ಪ್ಲ್ಯಾಂಟ್ ಒಳಗಾಯಿತು. ಅದರೊಳಗಿನ ಪೋಲಾಂಗ್ ರೇಂಜ್ಗೆ ಎಲ್ಲಿ ತನಕ ಲೈಫ್ ಸ್ಪ್ಯಾನ್ ಇರ್ತದೆ? ಅಪ್ ಟು 30 minutes ಆಫ್ ದ ರಿಲೀಸ್. ಅವು ಒಮ್ಮೆ ಆ್ಯಂಥರಿಂದ ಹೊರಗಡೆ ಬಂದಂತ ನಾವು ಕುರಿಗೆ ಎಷ್ಟು ನಿಮಿಷ ಇರ್ತದೆ? ಬರೀ 30 ನಿಮಿಷ ಮಾತ್ರ. 30 ನಿಮಿಷಕ್ಕಿಂತ ಹೆಚ್ಚಿಗೆ ಇಲ್ಲ, 30 ನಿಮಿಷಕ್ಕಿಂತ ಕಡಿಮೆನೂ ಇಲ್ಲ. ಅರ್ಥ ಆಗ್ಲಿಕ್ಕದ? ಸೊ ಅದೇ ಥರ ನಾವು ಲೆಗುಮಿನೇಷಿಯಾ ಮತ್ತು ಸೊಲನೇಷಿಯಾದೊಳಗೆ ಮಾತಾಡಬೇಕಂದ್ರೆ ಅಪ್ ಟು ಮಂತ್ಸ್ ತನಕ ಇರ್ತದೆ. ಯಾಕಂದ್ರೆ ಅಪ್ ಟು ಮಂತ್ಸ್ ತನಕ ಇರ್ತದೆ. ತಿಂಗಳಾನುಗಟ್ಲೆನೂ ಅವ್ರದ್ದು ವಯಾಬಿಲಿಟಿ ಇರ್ತದೆ, ಲೈಫ್ ಸ್ಪ್ಯಾನ್ ಇರ್ತದೆ. ಓಕೆನಾ? ಬಟ್ ಇನ್ ದ ಕೇಸ್ ಆಫ್ ಏನಪ್ಪ ಅಂತಂದರೆ ವೀಟ್ ಮತ್ತು ರೈಸ್ ಬಗ್ಗೆ ಮಾತಾಡಬೇಕು ಅಂದರೆ 30 minutes ಇರ್ತದೆ, ನೆನಪಿಡ್ಕೋರಿ. WRದ್ದು ಎಷ್ಟು ಇರ್ತದೆ? WRದ್ದು 30 minutes. ಅದೇ ರೀತಿ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಕಂದ್ರೆ ಲೆಗುಮಿನೇಷಿಯಾ ಮತ್ತು ಸೊಲನೇಷಿಯಾದ LSದ್ದು ಎಷ್ಟು ಇರ್ತದೆ? ಅಪ್ ಟು ಮಂತ್ಸ್ ತನಕ ಇರ್ತದೆ. ನೆನಪಿಟ್ಕೊಂಡ್ಬಿಟ್ರಿ ಒಟ್ಟೇನದು. ಓಕೆನಾ? ಟ್ರೈ ಮಾಡೋಣ, ಒಂದೇನೋ ಹೊಸ ಟ್ರಿಕ್ ಏನೋ ಸಿಕ್ತು ಅಂತ ನೀವು ನೆನಪಿಟ್ಕೊಳ್ಳೋಕೆ ಯಾವುದಕ್ಕೆ ಯಾವ್ದು ಅಂತಂದು ನೆಕ್ಸ್ಟ್ ಕ್ಲಾಸ್ಗಳು ನಿಮ್ಗೆ ಐ ವಿಲ್ ಲೆಟ್ ಯು ನೋ. ಓಕೆ, ಐ ವಿಲ್ ಟ್ರೈ ಟು ಡೂ ಅ ಟ್ರಿಕ್ ಅಬೌಟ್ ದ್ಯಾಟ್. ಓಕೆ, ರೈಟ್. ಈಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ನಾನು ಅಂದೆ ಪೋಲಾಂಗ್ ರೇಂಜ್ದು ಎಕ್ಸೈನ್ ಏನಪ್ಪ ಅಂತಂದ್ರೆ ಸ್ಪೋರೋಪೊಲಿನಿಂದ ಆಗಿರ್ತದೆ. ಸ್ಪೋರೋಪೊಲಿನ್ ಎಂಥ ಮಟೀರಿಯಲ್ ಗೊತ್ತಾ? ಅದು ಅಗ್ದಿ ಸಾಲಿಡ್ ಮಟೀರಿಯಲ್ ರೀ ಅದು. ಓಕೆ, ಮೇ ಬಿ ಹಿಯರ್ ಇಟ್ ಈಸ್ ಮೆನ್ಷನ್ಡ್ ಬಿಫೋರ್ ಓನ್ಲಿ. ಇಲ್ಲದನ್ನು ನೋಡ್ರಿ. ಪೋಲನ್ ಗ್ರೇನ್ದು ಒಳಗಡೆ ಎಕ್ಸೈನ್ ಅಂತ ಏನಿರ್ತದೆ, ಔಟರ್ ಲೇಯರ್, ಇದಕ್ಕೆ ಎಕ್ಸೈನ್ ಅಂತ ಹೇಳ್ತೇವೆ. ಈ ಎಕ್ಸೈನದ ಕೆಲಸ ಏನಪ್ಪ ಅಂತಂದ್ರೆ ಇದು ಎಷ್ಟು ಸ್ಟ್ರಾಂಗ್ ಅಂತಂದರೆ ಸ್ಪೋರೋಪೊಲಿನ್ನು ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್ ಅಂತ ಹೇಳ್ತೇವೆ. ಇದು ಎಂಥ ಯಾವುದೇ ಕಂಡೀಷನ್ ಬರಲಿ ಅದು ಯಾವುದೇ ರೀತಿಯಲ್ಲೂ ಕೂಡ ಹಾಳಾಗಲ್ಲ, ಅದರದ್ದು ಕ್ವಾಲಿಟಿ ಏನೂ ಆಗಲ್ಲ. ಓಕೆನಾ? ಆ್ಯಂಡ್ ಒನ್ ಥಿಂಗ್ ಗೈಸ್, ನನ್ನ ವಾಯ್ಸ್ ಸರಿ ಇಲ್ಲ. ಓಕೆ, ಗಂಟ್ಲಲ್ಲಿ ಕಿರಿಕಿರಿ ಕಿಚ್ಕಿಚ್ಚಾಗೈತಿ, ವಿಕ್ಸ್ ತೊಗೊಂಡ್ರು ಹೊಟ್ಟಿಲ್ಲ. ಬಟ್ ಡೋಂಟ್ ವರಿ ಅಬೌಟ್ ದಟ್. ನನ್ನ ಕಾನ್ಸೆಪ್ಟ್ ಹೇಳ್ತಾ ಇರ್ತೀನಿ, ನನ್ನ ವಾಯ್ಸ್ ಬಗ್ಗೆ ಸ್ವಲ್ಪ ನೀವು ಮ್ಯಾಟ್ರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಓಕೆನಾ? ರೈಟ್, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇಟ್ ಇಸ್ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್ ಆಗಿರ್ತದೆ. ಯಾಕಂತಂದ್ರೆ ರೀಸನ್ ಏನು? ಫಸ್ಟ್ ಥಿಂಗ್, ಎಂಥ ನೀ ಹೈ ಟೆಂಪ್ರೇಚರ್ ಕೊಡು, ಎಂಥ ಸ್ಟ್ರಾಂಗ್ ಆ್ಯಸಿಡ್ ಹಾಕಿ ನೀನು ಅದಕ್ಕೆ, ಅಥವಾ ಯಾವುದೇ ರೀತಿ ಬೇಸ್ ಕಂಡೀಷನ್ ಕೊಡು, ಯಾವುದೇ ರೀತಿ ಎನ್ಸೈಮ್ಸ್ಗಳನ್ನು ಹಾಕಿ. ಏನೇನು ಹಾಕ್ತೀನಿ ನೀನು? ಫಸ್ಟ್ ಥಿಂಗ್ ಟೆಂಪ್ರೇಚರ್ ಕೊಡು. ನೀನು ಬೇಕಾದಂಗೆ ಹೈ ಟೆಂಪ್ರೇಚರ್ ಕೊಡು, ಬೇಕಾದಂಗೆ ಲೋ ಟೆಂಪ್ರೇಚರ್ ಕೊಡು, ನೀನು ಏನೂ ಆಗಲ್ಲ ಅದಕ್ಕೆ, ಫರ್ಕು ಬೀಳೋಂಗಿಲ್ಲ ಅದಕ್ಕೆ. ಅದೇ ರೀತಿ ಸ್ಟ್ರಾಂಗ್ ಆ್ಯಸಿಡ್ಸ್ನ ತೊಗೊ ನೀನು. ಯಾವುದು H2SO4 ತೊಗೊ ನೀನು, ಡೈಲ್ಯೂಟ್ ಯಾಕೆ ಕಾನ್ಸಂಟ್ರೇಟೆಡ್ H2SO4 ತೊಗೊ ನೀನು. ಅಲ್ಕಲಿ ಒಳಗೆ ಸ್ಟ್ರಾಂಗ್ ಬೇಸ್ ತೊಗೊ, NaOH ತೊಗೊ ನೀನು ಬೇಕಾದಂಗೆ. ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊ, ಇಲ್ಲಿ H2SO4 ತೊಗೊ. ಹೌದಾ? ಏನು ರೀ ಸರ್ ಕೆಮಿಸ್ಟ್ರಿ ಕಲ್ಸತ್ರ ಅಂತೀರಾ? ಆಗಲ್ಲ, ಹೇಳೋದನ್ನ ಎಕ್ಸಾಂಪಲ್. ಓಕೆನಾ? ಅದೇ ರೀತಿ ಎನ್ಸೈಮ್ಸ್ಗಳನ್ನ ತೊಗೋರಿ, ಯಾವುದೇ ಎನ್ಸೈಮ್ಸ್ಗಳನ್ನ ತೊಗೋರಿ. ಬೇಕಾದಂಥ ಎನ್ಸೈಮ್ ತೊಗೊಂಡು ನೀವು ಡಿಗ್ರೇಡ್ ಮಾಡೋಕ್ಕೆ ನೋಡಿದ್ರು ಅದು ಡಿಗ್ರೇಡ್ ಆಗಲ್ಲ. ಬಿಕಾಸ್ ಪೋರೋಪೊಲಿನ್ ಅಂತ ಸ್ಟ್ರಾಂಗ್ ರೀ ಕಂಟೆಂಟ್ ಅದು. ನಾವು ಹೆಂಗೆ ನಮ್ಮನ್ನು ನಾವು ಗಟ್ಟಿ ಮಾಡ್ಕೊಳ್ಳಿಕ್ಕೆ ವೇ ಪ್ರೋಟೀನು, ಆಮೇಲೆ ಕ್ರೆಟೀನ್ ಅಂತ ಎಲ್ಲ ತೊಗೊತೇವೆ ನೋಡ್ರಿ, ಅದೇ ಥರ ಅದು ಬೇರೆ ಏನೂ ತೊಗೊಳಲ್ಲ, ತನ್ನಂತಾನೆ ಇನ್ಬಿಲ್ಟಾಗಿ ಗಟ್ಟಿ ಮಾಡ್ಕೊಂಡು ಬಂದುಬಿಟ್ಟದ. ಹೀಗಾಗಿ ಯಾರು ಹೆಂಗೆ ಬೇಕಾದಂಗೆ ಏನು ಬೇಕಾದಂಗೆ ಟೆಂಪ್ರೇಚರ್ ಕೊಡಲಿ, ಬೇಸಿಕ್ಕು ಆ್ಯಸಿಡು ಏನು ಬೇಕಾದಾಗಲಿ, ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳನ್ನ ಅದು ಫೇಸ್ ಮಾಡಲ್ಲ. ಆ್ಯಂಡ್ ಒನ್ ಥಿಂಗ್ ನಾನು ನಿಮಗೆ ಇಲ್ಲಿ ಹೇಳೋದನ್ನು ನಾನು ಬಿಟ್ಟಿದ್ದೆ, ನಾನಿಲ್ಲಿ ನೆನಪಿರಲಿ ನಿಮಗಿದು.
ಓಕೆನಾ. ಏನಂತಂದರೆ ಇಲ್ಲಿ ಲೆಟ್ ಮಿ ಶೋ ಯು. ಎಕ್ಸೈನ್ ಒಳಗಡೆ ಇದು ಕಂಪ್ಲೀಟ್ಲಿ ಎಕ್ಸೈನ್ ಅಲ್ಲ, ಡಿಸ್ಕಂಟಿನ್ಯೂಸ್ ಲೇಯರ್ ಇರ್ತದೆ. ಇಂಟೈನ್ ಅಂದರೆ ಕಂಟಿನ್ಯೂಸ್ ಲೇಯರ್ ಇರ್ತದೆ. ಬಿಕಾಸ್ ಫಸ್ಟ್ ಥಿಂಗ್ ಅಬ್ಸರ್ವ್ ಮಾಡಿರಿ, ಇಲ್ಲಿ ಇಂಟೈನ್ ಒಳಗಡೆ ಇದ್ರೊಳಗೆ ಏನಪ್ಪ ಅಂತಂದ್ರೆ ಇಲ್ಲಿ ಈ ಲೇಯರ್ ಒಳಗೆ ಯಾವುದೇ ರೀತಿ ಗ್ಯಾಪ್ಸ್ ಇರಲ್ಲ, ಹಿಂಗೆ ಕಂಟಿನ್ಯೂಸ್ಲಿ ಇರ್ತದೆ. ಬಟ್ ಎಕ್ಸೈನ್ ಬಗ್ಗೆ ಮಾತಾಡಬೇಕಂದ್ರೆ ಡಿಸ್ಕಂಟಿನ್ಯೂಸ್ ಇರ್ತದೆ. ಅಲ್ಲೆಲ್ಲ ಗ್ಯಾಪ್ಸ್ ಇರ್ತಾವೆ. ಇಲ್ಲಿ ಆ ಗ್ಯಾಪಿಗೆ ನಾವು ಎಂತ ಬರೀ ಗ್ಯಾಪ್ ಅನ್ನಂಗಿಲ್ಲ, ಆ್ಯಕ್ಚುಲಿ ಅದಕ್ಕೆ ನಾವು ಪ್ರಾಮಿನೆಂಟ್ ಅಪರ್ಚರ್ಸ್ ಅಂತ ಹೇಳ್ತೇವೆ. ಆ ಹೋಲ್ಸ್ಗಳು ಅಲ್ಲಿಂದನೇ ಆ್ಯಕ್ಚುಲಿ ಮುಂದೆ ಪೋಲನ್ ಟ್ಯೂಬ್ ಗ್ರೋತ್ ಆಗುತ್ತೆ. ನೆನಪಿರಲಿ, ಅಲ್ಲಿಂದ ಮುಂದೆ ಏನಾಗುತ್ತೆ, ಪೋಲನ್ ಟ್ಯೂಬ್ ಗ್ರೋತ್ ಆಗುತ್ತೆ. ಆ ಒಂದು ಪೋರಿಗೆ ನಾವೇಂತೇವೆ, ಆ ಒಂದು ಹೋಲಿಗೆ ನಾವೇನಂತ ಹೇಳ್ತೇವೆ, ಜರ್ಮ್ ಪೋರ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ ನಾವು, ಜರ್ಮ್ ಪೋರ್ ಅಂತ ಹೇಳ್ತೇವೆ. ನೆನಪಿಟ್ಟುಕೊರಿದು ವರ್ಡ್, ಓಕೆನಾ. ವೇರ್ ದ ಪೋಲನ್ ಟ್ಯೂಬ್ ಗ್ರೋತ್ ಟೇಕ್ಸ್ ಪ್ಲೇಸ್, ರೈಟ್. ಐ ಹೋಪ್ ಸೊ ಇಲ್ಲಿ ತನಕ ಅರ್ಥ ಆಗೈತಿ ಅಂತ ಅನ್ಕೊತೀನಿ. ಪೋಲಂಗ್ರೇನ್ ಕಾನ್ಸೆಪ್ಟ್ ವೆರಿ ಈಸಿ ಐತ್ರಿ ನಿಮಗೆ, ಓಕೆನಾ. ಇನ್ನು ಓವಿಲ್ ಕಾನ್ಸೆಪ್ಟ್ ನಿಮ್ಗೆ ಸ್ವಲ್ಪ ಟಫ್ ಆಗ್ಬೋದು. ಪೋಲಂಗ್ರೇನ್ ಕಾನ್ಸೆಪ್ಟ್ ಅಗ್ದಿ ಡೆಡ್ ಈಸಿ, ಓಕೆನಾ. ವೆಲ್, ಈಗ ಇದು ಹೆಂಗೂ ಇಷ್ಟು ಸ್ಟ್ರಾಂಗ್ ಐತಿ, ಇದನ್ನ ಪ್ರಿಸರ್ವ್ ಮಾಡ್ಬೋದೇನ್ರಿ ಸರ? ಈಗ ಹೆಂಗೆ ನೀವು ಒಂದು ಹೆಂಗೆ ಹೇಳ್ಬೋದಪ್ಪ ಅಂತಂದ್ರೆ, ಈಗ ಲೆಟ್ ಸಪೋಸ್ ಐಸ್ ಕ್ರೀಮ್ ತಂದಿರ್ತೀರಿ ಅಂತ ಅನ್ಕೋರಿ. ಐಸ್ ಕ್ರೀಮ್ ತಂದಿರ್ತೀರಿ ಅಂತ ಅನ್ಕೋರಿ. ನೀವು ತಂದಿರ್ತೀರಿ, ಮೆಲ್ಟ್ ಆಗಿಬಿಟ್ಟಿರ್ತೈತಿ ನೀವು ಮನೆಗೆ ಬರೋದ್ರಾಗ ಅಂತಂದ್ರೆ. ನೀವೇನು ಮಾಡ್ತೀರಿ, ಮನ್ಯಾಗ ಫ್ರಿಜ್ ಇತ್ತಂತಂದ್ರೆ ಏನು ಮಾಡ್ತೀರಿ, ಕರೆಂಟ್ ಚಾಲೂ ಮಾಡ್ತೀರಿ, ಫ್ರಿಜ್ನಾಗ ಇಡ್ತೀರಿ. ಮರನೇ ದಿವಸ ಅನ್ನೋದ್ರಾಗ ಏನಾಗುತ್ತೆ, ಮತ್ತೆ ಐಸ್ ಕ್ರೀಮ್ ಆಗುತ್ತೆ. ಅದೇ ಥರ ಇಲ್ಲೂ ಕೂಡ ನಾವು ಇನ್ನು ಪ್ರಿಸರ್ವ್ ಮಾಡ್ಬೋದು. ಇದನ್ನು ಹಿಂಗೆ ಕನ್ವರ್ಟ್ ಮಾಡ್ಬೋದು. ಇಲ್ಲಿ ನಾವು ಕನ್ವರ್ಟ್ ಮಾಡ್ತೀವಿ, ಬಟ್ ಅಲ್ಲಿ ಹಂಗಿಲ್ಲ. ನಿಮಗೆ ಆ್ಯಕ್ಚುಲಿ ಸೂಟ್ ಆಗೋಲ್ಲ. ಬಟ್ ಹಾಂ, ಏನೋ ಒಂದು ಫ್ಲ್ಯಾಶ್ ಬಂತು ಹೇಳಿದೆ. ಬಟ್ ನೋಡಿ, ಪ್ರಿಸರ್ವ್ ಮೀನಿಂಗ್ ಏನು, ಸಂರಕ್ಷಣೆ ಮಾಡೋದು. ಓಕೆ, ಯಾವುದು ನಿಮ್ಮ ಫೇವ್ರೇಟ್ ವಸ್ತು ಇರ್ತದೆ, ನೀವು ಅದನ್ನ ಏನು ಮಾಡ್ತೀರಿ, ಕಾಪಾಡ್ಕೊಂಡು ಇಟ್ಕೊತೀರೋ, ಎಲ್ಲರೂ ಮೂಲೆಯಾಗ ಒಗಿತೀರೋ? ಇಲ್ಲಲ್ಲ, ಕಾಪಾಡ್ಕೊಂಡು ಇಟ್ಕೊತೀರಿ. ಅದೇ ಥರ ಇಲ್ಲೂ ಕೂಡ ಅದನ್ನು ಇಟ್ಕೊಳ್ಳಿಕ್ಕೆ ಪೋಲನ್ ಗ್ರೇನ್ಸ್ಗಳನ್ನ ಪೋಲನ್ ಬ್ಯಾಂಕ್ ಅಂತ ಇರ್ತವೆ. ಯಾವ ಥರ ಸ್ಪರ್ಮನ್ನು ಕಲೆಕ್ಟ್ ಮಾಡಿದಾಗ ಸೀಮನ್ ಬ್ಯಾಂಕ್ ಅಂತ, ಬ್ಲಡ್ ಬ್ಯಾಂಕ್ ಅಂತ ಇರ್ತಾವೆ, ಹೌದಾ? ಅದೇ ಥರ ಇಲ್ಲಿ ಪೋಲನ್ ಬ್ಯಾಂಕ್ಸ್ ಅಂತ ಇರ್ತಾವೆ. ಪೋಲನ್ ಬ್ಯಾಂಕದ ಕೆಲಸ ಏನಂತಂದರೆ, ಇಲ್ಲಿ ಅವ್ರು ಏನು ಮಾಡಿದ್ರೆ ಲಿಕ್ವಿಡ್ ನೈಟ್ರೋಜನ್ ವಿತ್ ಟೆಂಪ್ರೇಚರ್ ಆಫ್ -196 ಡಿಗ್ರಿ ಸೆಲ್ಸಿಯಸ್ ಒಳಗೆ ಸ್ಟೋರ್ ಮಾಡ್ತಾರೆ. ಎದಕ್ಕೆ ಬೇಕಪ್ಪ ಇವು? ಸೊ ದಟ್ ನಮ್ಮ ಮುಂದೆ ಕ್ರಾಸ್ ಬ್ರೀಡಿಂಗ್ ಮಾಡುವಾಗ, ಹೈಬ್ರಿಡ್ಸನ್ನು ಮಾಡುವಾಗ ಎಲ್ಲದಕ್ಕೂ ಯೂಸ್ ಆಕೈತಿ. ಅರ್ಥ ಆಗ್ಲಿಕ್ಕದ? ಓಕೆ, ರೈಟ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೋಲನ್ ಡಿಸಾರ್ಡರ್ಸ್. ಈಗೆಲ್ಲ ನಾವು ಇದ್ರ ಬಗ್ಗೆ ಬೆನಿಫಿಟ್ಸ್ ಬಗ್ಗೆ ನೋಡಿದ್ವಿ, ಸ್ಪೆಷಲ್ ಕ್ವಾಲಿಟೀಸ್ ಬಗ್ಗೆ ನೋಡಿದ್ವಿ. ಇಲ್ಲಿನ ಡಿಸಡ್ವಾಂಟೇಜ್ನೂ ಇದೆ. ಪೋಲನ್ ಗ್ರೇನ್ಸ್ದು ಏನಪ್ಪ, ಕೆಲವೊಬ್ಬರಿಗೆ ಸೆನ್ಸಿಟಿವ್ ಇರ್ತಾರೆ, ಪೋಲನ್ ಗ್ರೇನ್ ಸೆನ್ಸಿಟಿವ್ ಇರ್ತಾರೆ. ಅಂಥವ್ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಪೋಲನ್ ಡಿಸಾರ್ಡರ್ಸ್ ಆಕೋ, ಲೈಕ್ ಅಸ್ತಮ ಆಯಿತು, ಬ್ರಾಂಕೈಟಿಸ್ ಆಯಿತು, ಕ್ರೋನಿಕ್ ಡಿಸಾರ್ಡರ್ಸ್ ಬರ್ತಾವೆ, ಈ ಥರ ಎಲ್ಲ ಇರ್ತದೆ. ಒಂದು ಎಕ್ಸಾಂಪಲ್ ಕೊಡ್ತಾರವರು, ಪಾರ್ಥೇನಿಯಮ್ ಕ್ಯಾರೋಟೋಗ್ರಾಸ್ ಅಂತ ಇರ್ತದೆ, ಓಕೆನಾ. ಇದಿಷ್ಟು ಅರ್ಥ ಮಾಡ್ಕೊರಿ ಸಾಕು, ದಟ್ ಇಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ಓಕೆ, ಪಾರ್ಥೇನಿಯಮ್ ಅಂತ ನೀವೇನು ಕಾಂಗ್ರೆಸ್ ಕಸ ಏನು ನೋಡ್ತಿರಲ್ಲ ಆಜು ಬಾಜು ಗಿಡದಾಗೆಲ್ಲ, ಓಕೆ, ಅದಕ್ಕೆ ನಾವು ಕಾಂಗ್ರೆಸ್ ಕಸ ಅಂತೇವೆ. ಡಿಸಡ್ವಾಂಟೇಜ್ ಅಷ್ಟೇ ಇದಾವೇನ್ರಿ ಸರ್ ಅಂತ ಕೇಳ್ತಾರೆ. ಇಲ್ಲ, ಅಡ್ವಾಂಟೇಜ್ನು ಕೂಡ ಇದಾವೆ, ಎರಡು ಇದಾವೆ. ಒಂದು ಡಿಸಡ್ವಾಂಟೇಜ್ ಆಸ್ ವೆಲ್ ಆಸ್ ಅಡ್ವಾಂಟೇಜ್, ಎರಡೂ ಇದಾವೆ. ಅಡ್ವಾಂಟೇಜ್ ಏನು, ಇದನ್ನು ಪೋಲನ್ ಟ್ಯಾಬ್ಲೆಟ್ಸ್ ಮತ್ತು ಪೋಲನ್ ಸಿರಪ್ಸ್, ಪೋಲನ್ ಗ್ರೇನ್ಸ್ನ ಯೂಸ್ ಮಾಡ್ಕೊಂಡು ಟ್ಯಾಬ್ಲೆಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಸಿರಪ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಬಿ ಪೋಲನ್ ಅಂತ ಇಂಗ್ಲೆಂಡ್ ಒಳಗೆ ಯೂಸ್ ಮಾಡ್ತೇವೆ ನಾವು. ಇನ್ನು ಈ ಒಂದು ಟ್ಯಾಬ್ಲೆಟ್ಸ್ಗಳನ್ನು ಏನಪ್ಪ ಅಂತಂದ್ರೆ ಯೂಸ್ ಮಾಡ್ತಾರೆ. ಯೂಶ್ವಲಿ ನಮ್ಮ ಕಂಟ್ರಿ ಒಳಗಲ್ಲ, ವೆಸ್ಟರ್ನ್ ಕಂಟ್ರೀಸ್ ಒಳಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಯಾವುದಕ್ಕಂತಂದ್ರೆ ಅಲ್ಲಿ ಅಥ್ಲೀಟ್ಸ್ಗಳಿಗೆ, ರೇಸ್ ಹಾರ್ಸಸ್ಗಳಿಗೆ ಶಕ್ತಿ ಬರಲಿ, ಅವರಿಗೆ ಎನರ್ಜಿ ಬರಲಿ ಅನ್ನೋದಕ್ಕೆ. ಓಕೆ, ರೇಸ್ ಹಾರ್ಸಸ್ಗಳಿಗೆ ಮ್ಯಾರಥಾನ್ ಮಾಡೋದಿರ್ತದೆ. ನೀವು ಕೇಳಿರ್ತೀರಿ ರೇಸ್ ಹಾರ್ಸದ ಮ್ಯಾರಥಾನ್, ಹೌದಾ? ಓಡಿಸ್ತಿರ್ತಾರೆ ಅಂತ, ಹಂಗೆ ಮ್ಯಾಗಡೆ ಕುಂತಾವ ಮಗ ನಮ್ಮನೆ ಓಡಿಸ್ತಿರ್ತಾನೆ ಅಂತಂದು, ಒಳ್ಳೆ ಬುಲೆಟ್ಗಿಂತ ಹೆಚ್ಚಿಗೆ ಸ್ಪೀಡ್ನಾಗ ಹೋಗಿರ್ಬೇಕದು, ನಮ್ಮನೆ ಓಡಿಸ್ತಿರ್ತಾನೆ. ಅವ್ರಿಗೆ ಎನರ್ಜಿ ಎಲ್ಲಿಂದ ಬರ್ತೈತಿ? ಈ ಟ್ಯಾಬ್ಲೆಟ್ಗಳನ್ನು, ಸಿರಪ್ಗಳನ್ನು ಅವ್ರು ಕುಡಿಸ್ತಾರೆ. ಇದರೊಳಗೆ ಹೈ ನ್ಯೂಟ್ರಿಯೆಂಟ್ ಇರೋವಂಥ ಕಾರಣದಿಂದಾಗಿ, ವೈ? ಬಿಕಾಸ್ ವೆಜಿಟೇಬಲ್ ಸೆಲ್ನಾಗ ನಾವು ಈಗ ಜಸ್ಟ್ ನೋಡ್ಕೊಂಡು ಬಂದೀನಿ, ಅದಕ್ಕೆ ನೆನಪಿಟ್ಕೊರಿ ಅಂತ ಹೇಳಿದೆ ನಾನು. ಯಾಕೆ ಅಂತಂದ್ರೆ ವೆಜಿಟೇಬಲ್ ಸೆಲ್ನಾಗ ಅಬಂಡೆಂಟ್ ರಿಸರ್ವ್ ಫುಡ್ ಇರ್ತದೆ, ಅದ್ರ ನ್ಯೂಟ್ರಿಷನ್ನಾಗ ಆ್ಯಕ್ಟ್ ಮಾಡ್ತಾರೆ. ಅವ್ಕುರ್ದು ಫಾಯ್ದಾ ಇವ್ರು ನಮ್ಮ ಮನುಷ್ಯರು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಪೋಲನ್ ಟ್ಯಾಬ್ಲೆಟ್ಸ್, ಪೋಲನ್ ಸಿರಪ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ, ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ದ ಏನಪ್ಪ, ಇನ್ಕ್ರೀಸ್ ಇನ್ ದ ಪರ್ಫಾರ್ಮೆನ್ಸ್ ಆಫ್ ದ ಅಥ್ಲೀಟ್ಸ್ ಆ್ಯಸ್ ವೆಲ್ ಆಸ್ ರೇಸ್ ಹಾರ್ಸಸ್. ಅವ್ರದ್ದು ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ, ಅರ್ಥ ಆಗ್ಲಿಕ್ಕದ, ಅವ್ರದ್ದು ಎನರ್ಜಿನ ಹೆಚ್ಚಿಗೆ ಮಾಡಲಿಕ್ಕೆ ನಾವು ಈ ಪೋಲನ್ ಟ್ಯಾಬ್ಲೆಟ್ಸ್ಗಳನ್ನ, ಸಿರಪ್ಸ್ಗಳನ್ನ ಯೂಸ್ ಮಾಡ್ತೇವೆ. ಇದು ಅಡ್ವಾಂಟೇಜ್ ಆ್ಯಂಡ್ ಡಿಸಡ್ವಾಂಟೇಜಸ್. ಇಲ್ಲಿ ತನಕ ಯಾವುದೇ ರೀತಿ ಡೌಟ್ ಇದ್ರೆ ನೀವು ಹೇಳ್ರಿ. ಇದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಒಳಗೆ ನಾವು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆ್ಯಂಡ್ ಇಟ್ಸ್ ಗ್ಯಾಮೆಟೋಫೈಟ್, ಓಕೆ, ಆ್ಯಸ್ ವೆಲ್ ಆಸ್ ಗ್ಯಾಮೆಟ್ಸ್ ಬಗ್ಗೆ ನಾವೀಗ ಸ್ಟಡಿ ಮಾಡಿದ್ವಿ. ಐ ಹೋಪ್ ಸೊ ಎವ್ರಿಥಿಂಗ್ ಈಸ್ ಕ್ರಿಸ್ಟಲ್ ಕ್ಲಿಯರ್, ರೈಟ್?
ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ನಿಮಗೇನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ನಾಗ ಹಾಕ್ರಿ, ನಿಮಗೆ ರಿಪ್ಲೈ ಅಂತ ಕೊಡ್ತೀನಿ. ಅಥವಾ ನೀವು ಪಾಸಿಬಲ್ ಅಲ್ಲಿ ನಂಗೆ ರಿಪ್ಲೈ ಮಾಡ್ಲಿಕ್ಕೆ ಅಲ್ಲಿನ ಅಂತಂದ್ರೆ ಅದನ್ನು ನೆನಪಿಟ್ಕೊಂಡು ನೆಕ್ಸ್ಟ್ ವೀಡಿಯೋ ಒಳಗೆ ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆನಾ? ರೈಟ್. ಅಂಥದ್ದು ಇದೇ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಒಳಗೆ ಅಬೌಟ್ ದ ಮೆಗಾಸ್ಪೊರೆಂಜಿಯಮ್. ಈಗ ಇದಕ್ಕೂ ಹಿಂದೆ ನೀವು ಏನು ನೋಡಿದ್ರಿ? ಮೈಕ್ರೋಸ್ಪೊರೆಂಜಿಯಮ್ ನೋಡಿದ್ರಿ. ಮೈಕ್ರೋಸ್ಪೊರೆಂಜಿಯಮ್ ಇನ್ ದ ಸೆನ್ಸ್ ಆ್ಯಂಥರ್. ನೆನಪಿಟ್ಕೋರಿ, ಮೈಕ್ರೋಸ್ಪೊರೆಂಜಿಯಮ್ ಅಂತಂದರೆ ಆ್ಯಂಥರ್ ಆಗುತ್ತೆ, ಅದೇ ಥರ ಮೆಗಾಸ್ಪೊರೆಂಜಿಯಮ್ ಅಂತಂದರೆ ಓವ್ಯೂಲ್ ಆಗುತ್ತೆ. ರೈಟ್. ಸೊ ಇಲ್ಲಿ ಇದಕ್ಕೂ ಮುಂಚೆ ನಾನು ಇಲ್ಲಿ ಡೈರೆಕ್ಟ್ ಆ್ಯಕ್ಚುಲಿ ಸ್ಟಾಕ್ ಆಫ್ ಫ್ಲವರ್, ಸ್ಟಾಕ್ ಆಫ್ ಲೀಫ್, ಬಿಟಿಯೋಲ್ ಅಂತೆಲ್ಲ ಅದ. ಇದಕ್ಕೂ ಮುಂಚೆ ನಿಮಗೆ ಏನಪ್ಪ ಅಂದ್ರೆ ಮಾರ್ಫಾಲಜಿ ಚಾಪ್ಟರ್ದು ನಿಮಗೆ ಹೇಳಿದ್ದಾರೆ. ಅದರೊಳಗೆ ಸಿಂಪಲ್ ಅದ ರೀ. ಅಲ್ಲಿ ಅವ್ರ ಸ್ಟ್ರಕ್ಚರ್ಸ್ ಏನೇನು ಕೊಟ್ಟಿದ್ರು ಅಂತ ನಾನು ಇಲ್ಲೇ ಹೇಳ್ಬಿಡ್ತೀನಿ. ನಾನು ಯಾಕೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿಲ್ಲ ಅಂತಂದ್ರೆ ರೀಸನ್ ಇಟ್ ಇಸ್ ವೆರಿ ವೆರಿ ಸಿಂಪಲ್ ಅದ ಅದು. ಓಕೆನಾ? ಈ ಥರ ನಿಮ್ಗೆ ಏನಪ್ಪ ಅಂತಂದ್ರೆ ಡಯಾಗ್ರಾಮ್ ಇರ್ತದೆ. ಓಕೆನಾ? ಲೆಟ್ ಮಿ ಡ್ರಾ ಇಟ್ ಅಗೇನ್ ಬಿಟ್ ನೀಟ್ಲಿ. ರೈಟ್. ಸೊ ಆಲ್ಮೋಸ್ಟ್ ಈ ಥರ ನಿಮಗೊಂದು ಗೈನೋಷಿಯಮ್ ಸ್ಟ್ರಕ್ಚರ್ ಕಾಣುತ್ತೆ. ಇದು ಸ್ಟಿಗ್ಮಾ ಆಗುತ್ತೆ. ಓಕೆ, ಇದು ಸ್ಟೈಲ್ ಆಗುತ್ತೆ, ಇದು ಓವರಿ ಆಗುತ್ತೆ. ಓಕೆನಾ? ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ. ಈಗ ಇದ್ರೊಳಗೆ ನಾನು ಹೇಳಬೇಕಪ್ಪ ಅಂತಂದು ನಿಮಗೆ, ಅವರು ನಿಮಗೇನು ಕೊಟ್ಟಿದ್ರಪ್ಪ ಟೆಕ್ಸ್ಟ್ ಬುಕ್ನಾಗ? ಸ್ಟಿಗ್ಮಾದ ಬಗ್ಗೆ ಡೆಫಿನೇಷನ್ ಕೊಟ್ಟಿದ್ರು, ಸ್ಟೈಲ್ ಬಗ್ಗೆ ಡೆಫಿನೇಷನ್ ಕೊಟ್ಟಿದ್ರು, ಓವರಿ ಬಗ್ಗೆ ಡೆಫಿನೇಷನ್ ಕೊಟ್ಟಿದ್ರು. ಸ್ಟಿಗ್ಮಾ ಅಂತಂದರೆ ಇಟ್ ಇಸ್ ಅ ಲ್ಯಾಂಡಿಂಗ್ ಪ್ಲ್ಯಾಟ್ಫಾರ್ಮ್ ಫಾರ್ ಪೋಲನ್ ಗ್ರೇನ್ಸ್. ಯಾಕಂತಂದ್ರು ಬಿಕಾಸ್ ಪಾಲಿನೇಷನ್ ಆಗಬೇಕಂತಂದ್ರೆ ಅದು ಆ್ಯಂಥರ್ದಿಂದ ಸ್ಟಿಗ್ಮಾಗ ಬರುತ್ತೆ. ಕರೆಕ್ಟ್? ಅದು ಎಲ್ಲಿ ಬಂದು ಲ್ಯಾಂಡ್ ಆಗ್ಲಿಕ್ಕದ? ಈ ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗೋದಿಲ್ಲ. ಹಿಂಗಾಗಿ ಲ್ಯಾಂಡಿಂಗ್ ಪ್ಲ್ಯಾಟ್ಫಾರ್ಮ್ ಯಾವ್ದು ಆತಿಲ್ಲ ನಮಗೆ? ಸ್ಟಿಗ್ಮಾ ಆಯ್ತಲ್ಲ. ಅಥವಾ ಇನ್ನೂ ಒಂದು ಡೆಫಿನೇಷನ್ ಏನಪ್ಪ ಅಂತಂದ್ರೆ ಅದರೊಳಗೆ ಇಲ್ಲಿ ಕೊಟ್ಟಿಲ್ಲ ಟೆಕ್ಸ್ಟ್ ಬುಕ್ನಲ್ಲಿ, ನಾ ಹೇಳ್ತೇನೆ ನೋಡ್ರಿ. ಸೈಟ್ ಆಫ್ ಪಾಲಿನೇಷನ್. ಯಾಕೆ ಸೈಟ್ ಆಫ್ ಪಾಲಿನೇಷನ್ ಅಂದ್ರೆ? ಪಾಲಿನೇಷನ್ ಅಂದ್ರೆ ನಮಗೇನು ಗೊತ್ತೈತೆ? ಸಿಂಪಲ್ ಗೊತ್ತೈತೆ, ಬಟ್ ಅದ್ರ ಬಗ್ಗೆ ಇನ್ನೂ ನಮಗೆ ಮುಂದೆ ಡೀಟೇಲ್ ಐತಿ. ನಿಮ್ಗೆ ನೆಕ್ಸ್ಟ್ ವೀಡಿಯೋ ಒಳಗೆ ನಾನು ತಿಳಿಸ್ತೇನೆ ಅದನ್ನ. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಈಗ ಎಲ್ಲಿಂದ ಸ್ಟಾರ್ಟ್ ಆಗ್ಲಿಕ್ಕದ ಪಾಲಿನೇಷನ್? ಆ್ಯಂಥರ್ದಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಥರ್ದಿಂದ ಸ್ಟಾರ್ಟ್ ಆಗಿ ಎಂಡ್ ಎಲ್ಲ ಆಗ್ಲಿಕ್ಕದ ಸ್ಟಿಗ್ಮಾ. ಕರೆಕ್ಟ್? ಸೊ ಇಟ್ಸ್ ಸೈಟ್ ಆಫ್ ಪಾಲಿನೇಷನ್ ಯಾವುದಕ್ಕಂತೇವೆ? ಎಲ್ಲಿ ಅದು ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟಾಗಿ ಎಂಡ್ ಆಗತ್ತೈತಿ. ಅಂದರೆ ಎಲ್ಲಿ ಅದು? ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಜೈಪುರಿಗೆ ನಾವು ಪಿಂಕ್ ಸಿಟಿ ಅಂತ ಕರಿತೇವೆ, ಹೌದಾ? ಅಥವಾ ನಾವು ಇನ್ನೂ ಒಂದು ತೊಗೊಳೋದಾದ್ರೆ ಬೆಂಗಳೂರಿನಲ್ಲಿ ಒಂದು ಬರ್ತದೆ, ಮೇ ಬಿ ಚೆನ್ನರಾಯಪಟ್ಟಣ ಅಂತಂದು, ಅಲ್ಲಿ ಗೊಂಬೆಗಳು ಭಾಳ ಫೇಮಸ್. ಸೊ ಸೈಟ್ ಆಫ್ ಡಾಲ್ಸ್ ಅಂತ ಹಿಂಗೆ ಹೇಳ್ತೇವೆ, ಹೌದಲ್ಲ? ಯಾಕಂತಂದ್ರೆ ಅಲ್ಲಿ ಜಾಸ್ತಿ ಪ್ರೊಡಕ್ಷನ್ ಆಗತ್ತೆ. ಈಗ ಕ್ವಶ್ನ್ ಕೇಳ್ಬೋದು, ಸರ್ ಪಾಲಿನೇಷನ್ ಇಲ್ಲಿಂದ ಮೇನ್ ಸ್ಟಾರ್ಟ್ ಆಗತ್ತಲ್ಲ, ಹಂಗಾರೆ ಇದಕ್ಕೆ ಅನ್ಬೇಕಾಗಿತ್ತು? ನೋ, ಪಾಲಿನೇಷನ್ ಮೇನ್ ಎಲ್ಲಿ ಆ್ಯಕ್ಚುಲಿ ಆಗ್ಲಿಕ್ಕತ್ತದ? ಇಲ್ಲಿದು ಜಸ್ಟ್ ರಿಲೀಸ್ ಆಗತ್ತೈತ್ರಿ ಸರ. ಪಾಲಿನೇಷನ್ ಆಗುವಂಥದ್ದು ಆ್ಯಕ್ಚುಲಿ ಸ್ಟೆಪ್ ಎಲ್ಲಿ ಗೊತ್ತಾ? ಸ್ಟಿಗ್ಮಾ ಮೇಲ್ಗಡೆ. ಪಾಲಿನೇಷನ್ ಆ್ಯಕ್ಚುಲಿ ಎಲ್ಲಾಗುತ್ತೆ? ಸ್ಟಿಗ್ಮಾ ಮೇಲ್ಗಡೆ. ಸೊ ಹೀಗಾಗಿ ನಿಮ್ಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಅವ್ರು ಏನು ಮಾಡಿದಾರೆ ಅಂತಂದ್ರೆ ವಿಚ್ ಈಸ್ ನೋನ್ ಎಸ್ ಸೈಟ್ ಆಫ್ ಪಾಲಿನೇಷನ್ ಅಂತ ಕೊಟ್ಟು ಸ್ಟಿಗ್ಮಾ, ಸ್ಟೈಲ್, ಓವರಿ, ಆ್ಯಂಥರ್ ಅಂತಂದು ಕೊಟ್ಬಿಡ್ತಾರೆ. 4 ಆಪ್ಷನ್ ಒಳಗೆ ಸ್ಟಿಗ್ಮಾ ಹಾಕಿದ್ರಿ ಉಳ್ಕೊತೀರಿ, ಈ ಸ್ಟೈಲು, ಓವರಿ, ಆ್ಯಂಥರ್ ಹಾಕ್ಬಿಟ್ರೆ ಅಂತ ಮುಗಿದ ಕೆಲಸ. ಗೋವಿಂದ. ಓಕೆನಾ? ಸೊ ಇನ್ನೂ ಒಂದು ಬೇಸಿಕ್ ಥಿಂಗ್ ನಿಮಗೆ ಹೇಳ್ತೇನೆ, ಭಾಳಷ್ಟು ಮಂದಿಗೆ ಇದು ನೆನಪಿರಲ್ಲ, ಹೀಗಾಗಿ ನಾನು ಮತ್ತೆ ರಿಪೀಟ್ ಮಾಡಿದ್ದೇನೆ ಇಲ್ಲಿ. ಇದು ಕೂಡ ಸೇಮ್ ಮಾರ್ಫಾಲಜಿ ಚಾಪ್ಟರ್, ಬಟ್ ನೆನಪಿಟ್ಕೋರಿ, ಯಾಕಂದ್ರೆ ಬೇಕಾಕ್ಕ ನಿಮಗೆ ಟರ್ಮ್ಸ್ಗಳು. ರೈಟ್. ಸ್ಟಾಕ್ ಆಫ್ ಫ್ಲವರ್. ಒಂದು ಫ್ಲವರ್ದ ತಳಗಿರ್ತಕ್ಕಂಥ ಅದಕ್ಕೇನು ಸ್ಟಾಕ್ ಇರ್ತೈತಲ್ಲ, ಅದಕ್ಕೆ ನಾವು ಪೆಡಿಸೆಲ್ ಅಂತ ಹೇಳ್ತೇವೆ. ಏನಂತೀವಿ? ಪೆಡಿಸೆಲ್. ಅದಕ್ಕೆ ನಾವು ನಾರ್ಮಲ್ ಸ್ಟಾಕ್ ಅಂತ ಕರೆಯೋದಕ್ಕಿಂತ ನಾವಿಲ್ಲಿ ಪೆಡಿಸೆಲ್ ಅಂತ ಅಕ್ಯುರೇಟ್ ವರ್ಡ್ ಆಗುತ್ತೆ. ಅದೇ ಥರ ನಾವು ಒಂದು ಲೀಫ್ ಬಗ್ಗೆ ಮಾತಾಡಿದರೆ, ಓಕೆ, ಒಂದು ಲೀಫ್ ಅದೇನು ಸ್ಟಾಕ್ ಇರ್ತೈತಲ್ಲ, ಈ ಸ್ಟಾಕಿಗೆ ನಾವು ಎಂತ ಹೇಳ್ತೇವೆ? ಪಿಟಿಯೋಲ್. ನೆನಪಿಟ್ಕೋರಿ. ಫ್ಲವರ್ದಕ್ಕೆ ಪೆಡಿಸೆಲ್, ಲೀಫ್ದಕ್ಕೆ ಪಿಟಿಯೋಲ್. ಓಕೆ. ಅದೇ ಥರ ಸ್ಟೆಮನ್ ಬಗ್ಗೆ ಮಾತಾಡ್ಬೇಕಂತ ನಿಮ್ಮ ಸ್ಟಾರ್ಟಿಂಗ್ ಹೇಳಿದ್ದೀನಿ. ಸ್ಟೆಮನ್ನದಕ್ಕೆ ಸ್ಟಾಕ್ ಸ್ಟ್ರಕ್ಚರ್ ಏನು ಬರ್ತೈತಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ? ಫಿಲಾಮೆಂಟ್ ಅಂತ ಹೇಳ್ತೀವಿ. ಕರೆಕ್ಟ್? ಅದೇ ಥರ ಇಲ್ಲಿ ಬರ್ತಕ್ಕಂಥದ್ದು, ಇಲ್ಲಿ ಇಂಪಾರ್ಟೆಂಟ್ ಐತೆ ನೋಡಿ, ಸ್ಟಾಕ್ ಆಫ್ ಓವಿಲ್ ಈಸ್ ನೋನ್ ಆ್ಯಸ್ ಫ್ಯೂನಿಕಲ್ ಅಂತಂದ್ರೆ, ಅಂದ್ರೆ ಈ ಪಾರ್ಟ್ ಹೇಳ್ತೇನೆ. ಇದು ಸ್ಟ್ರಕ್ಚರ್ನ ಇಲ್ಲಿ ನಿಮಗೆ ಡಿಫೈನ್ ಮಾಡ್ತೇನೆ ಯಾವ ಥರ ಇರ್ತದೆ ಅಂತಂದು. ಇಲ್ಲಿ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ರಿ ನೀವು ಇಲ್ಲೇ. ಓಕೆನಾ? ಓಕೆ, ಝೂಮ್ ಆಗ್ಲಿಕ್ಕತ್ತಲ್ಲ. ಹಾಂ, ರೈಟ್, ಆಯ್ತಲ್ಲ ಝೂಮ್ ಈಗ. ಸೊ ನೋಡ್ರಿ, ಇಲ್ಲಿ
ಇದು ಏನಪ್ಪ ಅಂತಂದ್ರೆ ಓವೆಲ್ ಸ್ಟ್ರಕ್ಚರ್. ನಾವು ಇದುವರೆಗೂ ಓವೆಲ್ ಯಾವ ಥರ ನೋಡಿರ್ತೇವೆ, ಒಂದು ಆಲ್ಮೋಸ್ಟ್ ಈ ಥರ ಹಿಂಗೆ ಒಂದು ಬೇಸ್ ಇರ್ತದ, ಇಲ್ಲಿ ಪ್ಲಾಸೆಂಟಾ ಇರ್ತದ, ಈ ಪ್ಲಾಸೆಂಟಾಗಿ ಈ ಥರ ಓವೆಲ್ ನಾವು ಡ್ರಾ ಮಾಡ್ತಿದ್ವಿ. ದಿಸ್ ಇಸ್ ಪ್ಲಾಸೆಂಟಾ, ಓವಿಲ್ ಅಂತ ಡ್ರಾ ಮಾಡ್ತಿದ್ವಿ. ಇದು ಎಲ್ಲ ಏನಪ್ಪ ಅಂತ ನಾವು ನಾರ್ಮಲ್ ಡ್ರಾ ಮಾಡೋದು. ಈಗ ನಾವು ಸೆಕೆಂಡ್ ಪಿ ಯು ಸಿ ಬಂದೇವಲ್ಲ, ಸ್ವಲ್ಪನಾದರೂ ಮೆಚುರಿಟಿ ತೋರಿಸ್ಬೇಕಲ್ಲ, ಅದಕ್ಕೆ ಈ ಡ್ರಾಯಿಂಗನ್ನ ಇನ್ನೂ ದೊಡ್ಡದಾಗಿ ನೋಡಿದ್ರೆ ಈ ಥರ ಕಾಣುತ್ತೆ. ಆ್ಯಕ್ಚುಲಿ ಎನ್ಲಾರ್ಜ್ಡ್ ವರ್ಜನ್ ಅಂತ ಹೇಳ್ಬೋದು. ಓಕೆನಾ. ಒಳಗಡೆ ಈ ನಮ್ನಿ ಪಾರ್ಟ್ಸ್ ಇರ್ತಾವೆ, ಫ್ಯೂನಿಕಲ್ಲು, ಮೈಕ್ರೋಪೈಲರ್ ಪೋಲ್, ಔಟರ್ ಇಂಟಿಗ್ಮೆಂಟ್, ಇನ್ನರ್ ಇಂಟಿಗ್ಮೆಂಟ್, ನ್ಯೂಸಲಸ್, ಎಂಬ್ರಿಯೋಸ್ಯಾಕ್, ಚಲಾಜಲ್ ಪೋಲ್. ಯಪ್ಪ ನಮ್ನಿ ಇದಾವಲ್ಲ ಹಿಂಗಾಗಿ ಇಷ್ಟು ತೊಗೊಂಡು ಪಾರ್ಟ್ಸ್ ಇದ್ದದಕ್ಕೆ ಇದಕ್ಕೆ 3 ಮಾರ್ಕ್ಸ್ ಇದು ಡೈಗ್ರಾಮ್ ಅದ ರೀ. ಇದರೊಳಗೆ ಈ ಚಾಪ್ಟರ್ನ ಡೈಗ್ರಾಮ್ ರಗಡ್ ಇದಾವೆ. ಯಾಕಂದ್ರೆ ನಿಮಗೆ ರಗಡ್ ಡೈಗ್ರಾಮ್ಸ್ ಇದಾವೆ, ಆರಾಮ್ ಸ್ಕೋರ್ ಮಾಡ್ಬೋದು ನೀವು. ಒಂದು 7 to 8 ಮಾರ್ಕ್ಸ್ ಇಲ್ಲೇ ಈ ಚಾಪ್ಟರ್ನಾಗ ನೀವು ಗೇನ್ ಮಾಡ್ಬೋದು ಆರಾಮ್ಸೆ. ಓಕೆನಾ. ರೈಟ್, ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಒಂದು ನೆನಪಿಟ್ಕೋರಿ, ಇದು ಓವಿಲ್ ನಾವು ಆ್ಯಕ್ಚುಲಿ ನಾವು ಹೆಂಗೆ ಡ್ರಾ ಮಾಡ್ತಿದ್ವಿ, ಈ ಥರ ಡ್ರಾ ಮಾಡ್ತಿದ್ವಿ ನಾವು. ಹೌದು, ಇದನ್ನು ಈ ಥರ ನಾವು ಡ್ರಾ ಮಾಡೋ ಬದಲಿ, ಓಕೆನಾ, ಇಲ್ಲಿ ನೋಡ್ರಿ, ಇದನ್ನ ಹೆಂಗೆ ಡ್ರಾ ಮಾಡ್ತಿದ್ವಿ, ಈ ಥರ ಡ್ರಾ ಮಾಡ್ತಿದ್ವಿ. ಇದನ್ನ ಈ ಥರ ಡ್ರಾ ಮಾಡೋ ಬದಲಿ ನಾವು ಏನು ಮಾಡತ್ತೀವಿ, ಈ ಥರ ಡ್ರಾ ಮಾಡತ್ತೀವಿ. ಉಲ್ಟಾ ಅಲ್ಲ, ಉಲ್ಟಾ ಹೌದಲ್ಲ. ಉಲ್ಟಾಕ್ಕೆ ನಾವು ಏನಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ ಅಂತಂದ್ರೆ ದಟ್ ಈಸ್ ನೋನ್ ಆಸ್ ಅನಾಟ್ರೋಪಸ್. ಅಂತ ಹೇಳ್ತೀವಿ, ಅನಾಟ್ರೋಪಸ್. ಸೊ ನಾವೀಗ ಸ್ಟಡಿ ಮಾಡ್ತಕ್ಕಂಥದ್ದು ಯಾವುದು, ಅನಾಟ್ರೋಪಸ್ ಅನಾಟ್ರೋಪಸ್ ಓವ್ಯೂಲ್. ಓಕೆನಾ. ಏನದು ಅನಾಟ್ರೋಪಸ್ ಓವ್ಯೂಲ್, ನೆನಪಿಟ್ಕೋರಿ ಇದನ್ನ ವರ್ಡ್, ಅನಾಟ್ರೋಪಸ್ ಓವ್ಯೂಲ್. ಯಾಕಂದ್ರೆ ಅವ್ರು ನಿಮಗೆ ಡೈರೆಕ್ಟ್ ನಿಮಗೆ ಓವ್ಯೂಲ್ ಸ್ಟ್ರಕ್ಚರ್ ಮಾಡಿರಿ ಅಂತ ಕೇಳೋ ಬದಲಿ ಅವ್ರು ನಿಮಗೆ ಅನಾಟ್ರೋಪಸ್ ಓವ್ಯೂಲ್ ಅಂತ ಕೇಳ್ತಾರೆ. ಓಕೆ, ಅನಾಟ್ರೋಪಸ್ ಅಂತಂದ್ರೆ ಉಲ್ಟಾ. ಆ್ಯಕ್ಚುಲಿ ಇನ್ನೂ ಭಾಳಷ್ಟು ಇದಾವೆ ನಿಮಗೆ ಸಿಲೆಬಸ್ನಾಗಿದ್ದು, ಲೈಕ್ ಹೆಮಿಟ್ರೋಪಸ್, ಸರ್ಸಿನೋಟ್ರೋಪಸ್, ಓಕೆ, ಸರ್ಸಿನೋಟ್ರೋಪಸ್, ಈ ಥರ ಭಾಳಷ್ಟು ಇದಾವೆ. ಬಟ್ ನಿಮಗೆ ಅನಾಟ್ರೋಪಸ್ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅಬ್ಸರ್ವ್ ಮಾಡಿರಲಿ, ಮೋಸ್ಟ್ ಆಫ್ ದಿ ಎಂಜಿಯೋಸ್ಪಮ್ಸ್ ಒಳಗೆ ಅನಾಟ್ರೋಪಸ್ ಓವಿಲ್ಸನ್ನ ನೋಡ್ತೇವೆ, ಉಲ್ಟಾ ಬಿದ್ದಿದ್ದು ಓವಿಲ್ನ ನೋಡ್ತೇವೆ. ಹೀಗಾಗಿ ಅನಾಟ್ರೋಪಸ್ ಓವಿಲ್ನ ನಿಮಗೆ ಸಿಲೆಬಸ್ ಒಳಗೆ ಮೇಜರಾಗಿ ಸ್ಟಡಿ ಮಾಡಲಿಕ್ಕೆ ಇಟ್ಟಿದ್ದಾರೆ. ಎಲ್ಲದ್ರೊಳಗೂ ಸೇಮ್ ಪಾರ್ಟ್ಸ್ ಇರ್ತಾವೆ, ಅಷ್ಟೇ ಪೊಸಿಷನ್ ಚೇಂಜ್ ಆಕತ್ತೆ. ಪ್ರತಿಯೊಂದು ಓವೆಲ್ ಸ್ಟ್ರಕ್ಚರ್ ಒಳಗೂ ಕೂಡ ಇವೇ ಸೇಮ್ ಪಾರ್ಟ್ಸ್ಗಳಿರ್ತಾವೆ, ನೆನಪಿಟ್ಕೋರಿ. ಏನು ಚೇಂಜಸ್ಸು ಆಗಲ್ಲ, ಅಷ್ಟೇ ಪೊಸಿಷನ್ ಚೇಂಜ್ ಆಗುತ್ತೆ. ಸಪೋಸ್ ಸರ್ಸಿನೋಟ್ರೋಪಸ್ ಅಂತ ನೋಡಿದ್ರೆ ಈ ಥರ ಹಿಂಗೇನೋ ಹಿಂಗೆ ಪೊಸಿಷನ್ ಬರ್ತಾರೆ. ಸರ್ಸಿನೋಟ್ರೋಪಸ್ ಅಂದ್ರೆ ಹಿಂಗೆ ಮತ್ತು ಅವು ಡಿಫ್ರೆಂಟ್ ಹಾಕ್ಕೊಂತ ಹೋಗ್ತಾವೆ ಒಂದೊಂದು, ಆದರೆ ಪಾರ್ಟ್ಸ್ ಮಾತ್ರ ಸೇಮ್ ಆ್ಯಸ್ ಇಟ್ ಈಸ್ ಉಳಿತದೆ. ಓಕೆ, ಇದೇನು ಗೊತ್ತಾ, ಇದು ಇಲ್ಲಿ ಏನದ ಅಟ್ಯಾಚ್ ಆಗಿರ್ತೈತಲ್ಲ, ಇದು ಪ್ಲಾಸೆಂಟಾ ಇದು. ಓಕೆ, ಇಲ್ಲಿ ಅದು ತೋರಿಸಿಲ್ಲ ಅವ್ರು, ಹೌದು, ಇಲ್ಲಿ ಈ ಥರ ಡ್ರಾ ಮಾಡ್ಕೊಂಡ್ಬಿಟ್ರಿ, ಇದು ಪ್ಲಾಸೆಂಟಾ ಇದು. ಈ ಪ್ಲಾಸೆಂಟಾಗ ಒಂದು ಈ ಥರ ನಾವು ಹಿಂಗೆ ಕನೆಕ್ಟ್ ಮಾಡಿ ಈ ಥರ ನಾವು ಡ್ರಾ ಮಾಡ್ತಿದ್ದಲ್ಲ, ಹಿಂಗೆ ಒಂದು ಲೈನ್ ಡ್ರಾ ಮಾಡಿ, ಹೌದಾ, ಯಾವ ಥರ ಅಂತಂದರೆ ತೋರಿಸ್ತೇನೆ ನೋಡ್ರಿ ನಿಮಗೆ. ಓಕೆ, ಇದು ಪ್ಲಾಸೆಂಟಾ ಅಂತ ತೊಗೊಳ್ಳೋಣ. ಇದನ್ನ ಈ ಥರ ಒಂದು ಹಿಂಗೆ ಲೈನ್ ಡ್ರಾ ಮಾಡಿ ಈ ಥರ ನಾವು ಓವಿಲ್ ಮಾಡ್ತಿದ್ವಿ. ಈ ಲೈನ್ ಗತೆ ಏನು ಕಾಣತ್ತಲ್ಲ, ಈ ಸ್ಟಾಕ್ ಲ್ಯಾಕ್ ಸ್ಟ್ರಕ್ಚರ್, ಈ ಸ್ಟಾಕ್ ಲ್ಯಾಕ್ ಸ್ಟ್ರಕ್ಚರ್ ಬೇರೆ ಏನೂ ಅಲ್ಲ ರೀ, ಫ್ಯೂನಿಕಲ್. Funicle is a stalk-like structure which connects the ovule and placenta. ಯಾವ್ಯಾವ್ದನ್ನ ಕನೆಕ್ಟ್ ಮಾಡುತ್ತೆ ಫ್ಯೂನಿಕಲ್ ಅನ್ನೋದು, ಓವ್ಯೂಲ್ ಮತ್ತು ಪ್ಲಾಸೆಂಟಾನ. ಅವು ಎರಡನ್ನೂ ಹಿಡ್ಕೊಂಡು ಇಟ್ಕೊಳ್ಳುವಂಥ ಒಂದು ಕನೆಕ್ಟಿಂಗ್ ಲಿಂಕ್ ಯಾವುದ್ರಿ, ಫ್ಯೂನಿಕಲ್. ನೆನಪಿಟ್ಕೋರಿ. ಓಕೆನಾ. ರೈಟ್, ನೆಕ್ಸ್ಟ್ ಬರ್ತಕ್ಕಂಥದ್ದು ಅದ್ರ ನೆಕ್ಸ್ಟ್ ಒಂದು ಬರ್ತದೆ ಇಲ್ಲಿ ಪೊಸಿಷನ್ನಾಗ. ಓಕೆ, ಇಲ್ಲಿ ಮೆನ್ಷನ್ ಆಗಿಲ್ಲ, ನಾನು ನಿಮಗೆ ಮೆನ್ಷನ್ ಮಾಡ್ತೇನೆ ನೋಡಿರಿ. ಅಂದರೆ ನಿಮ್ಮ ಐಡಿಯಾ ಅಲ್ಲ, ಇಲ್ಲಿ ಮೆನ್ಷನ್ ಮಾಡ್ತೇನೆ. ಓಕೆ, ಮೆನ್ಷನ್ ಅಂತಗಳು ಭಾಳಷ್ಟು ಮಂದಿ ಐಡಿ ಮೆನ್ಷನ್ ಮಾಡೋದಕ್ಕೆ ಹೋಗ್ತಾರೆ, ಹೌದಾ, ಬಟ್ ಇಲ್ಲಿ ಹಾಗಿಲ್ಲ. ಈ ಫ್ಯೂನಿಕಲ್ದು ಜಸ್ಟ್ ತೆಳಗಡೆ ಇಲ್ಲೊಂದು ಜಂಕ್ಷನ್ ಬರ್ತದೆ. ಇದಕ್ಕೆ ನಾವು ಏನಂತ ಅಂತೇವೆ ಅಂತಂದ್ರೆ ಹೈಲಮ್ ಅಂತೇವೆ. ಏನಂತೇವಿ, ಹೈಲಮ್. ಇದೆಲ್ಲೋ ವರ್ಡ್ ಕೇಳ್ದಂಗೆ ಐತಲ್ರಿ ಸರ, ಕೇಳಿರಲ್ಲ. ಮಾರ್ಫಾಲಜಿ ಮತ್ತೆ ಬಂತು, ಮಾರ್ಫಾಲಜಿ, ಹೌದಾ, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಒಳಗೆ ನೀವು ಕಲ್ತೀರಿ. ಒಂದು ಈ ಥರ ಒಂದು ಡೈಕಾಟಿಲ್ಡ್ರಾನ್ ಸ್ಟ್ರಕ್ಚರ್ ಇತ್ತು, ನೆನಪು ಮಾಡ್ಕೋರಿ. ಈ ಥರ ಒಂದು ಮೈಕ್ರೋಪೈಲ್ ಅಂತ ಇತ್ತು, ಅದ್ರ ಜಸ್ಟ್ ತೆಳಗಡೆ ಒಂದು ಹೈಲಮ್ ಅಂತ ಇತ್ತು. ಸಾರಿ, ಉಲ್ಟಾ ಹೇಳಿದೆ. ಇದು ಹೈಲಮ್ ಇತ್ತು. ಓಕೆ, ಇದು ಹೈಲಮ್ ಅಂತ ಇತ್ತು. ಅದರ ಜಸ್ಟ್ ತೆಳಗಡೆ ಮೈಕ್ರೋಪೈಲ್ ಅಂತ ಇತ್ತು. ನೆನಪು ಮಾಡ್ಕೋರಿ. ಇವೆಲ್ಲ ಏನಿದೆ, ಡೈಕಾಟ್ ಇದು. ಸೊ ಹೈಲಮ್ ಅಂತಂದ್ರೆ ಇಟ್ ಇಸ್ ಸ್ಮಾಲ್ ಪೋರ್. ಇದು ಮುಂದೆ ಆ್ಯಕ್ಚುಲಿ ಈ ಥರ ಹಿಂಗೆ ಜೋಡಣೆ ಇರ್ತದೆ. ಅದು ಮುಂದೋಗಿ ಏನಾಗುತ್ತೆ, ಒಂದು ಸ್ಮಾಲ್ ಪೋರ್ ಆಗುತ್ತೆ, ಯಾವಾಗ ಒಂದು ಸೀಡ್ ಆಗುತ್ತೆ. ಯಾಕಂದ್ರೆ ವಿ ನೋ ದ್ಯಾಟ್ ಓವಿಲ್ ಬಿಕಮ್ಸ್ ಫ್ಯೂಚರಲ್ಲಿ ಅದೇನಾಗುತ್ತೆ, ಓವಿಲು ಸೀಡ್ ಆಗುತ್ತೆ. ಹೀಗಾಗಿ ನಾವು ಓವಿಲ್ ಇಸ್ ಅ ಫ್ಯೂಚರ್ ಸೀಡ್ ಅಂತಲೂ ನಾವು ಹೇಳ್ತೇವೆ. ಸೊ ಸೀಡ್ ಆದಾಗ ಅದು ಸೀಡ್ ಇಸ್ ನಥಿಂಗ್ ಬಟ್ ಮೆಚೂರ್ಡ್ ಸ್ಟೇಜ್ ಅದು. ಓಕೆನಾ, ಮೆಚೂರ್ಡ್ ಸ್ಟೇಜ್ ಆಫ್ ಅ ಓವಿಲ್.
ಆ ಮೆಚೂರ್ಡ್ ಸ್ಟೇಜ್ ಒಳಗಡೆ ಏನಾಗುತ್ತೆ, ಹೈಲಮ್ ಇಲ್ಲಿ ಜೋಡಣೆ ಏನಾಗಿರ್ತಲ್ಲ, ಜೋಡ್ಕೊಂಡಿರ್ತಾರಲ್ಲ, ಅದು ಓಪನ್ ಅಪ್ ಆಗಿ ಒಂದು ಸ್ಮಾಲ್ ಪೋರ್ ಆಗಿ ಉಳಿತಾರೆ, ಒಂದು ಹೋಲ್ ಆಗಿ ಉಳಿತಾರೆ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಆಕ್ಸಿಜನ್. ನೆನಪಿಟ್ಕೋರಿ. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ, ನಿಮಗಿಲ್ಲಿ ಇದ್ರ ನೆಕ್ಸ್ಟ್ ನಿಮಗಿಲ್ಲಿ ಎರಡು ಲೇಯರ್ಸ್ ಕಾಣ್ತಾವೆ, ಎರಡು ಎನ್ವೆಲಪ್ ಕಾಣ್ತಾವೆ. ಒಂದು ಔಟರ್ ಇಂಟೆಗ್ಯುಮೆಂಟ್, ಇನ್ನರ್ ಇಂಟೆಗ್ಯುಮೆಂಟ್. ಓಕೆ, ಔಟರ್ ಇಂಟೆಗ್ಯುಮೆಂಟ್ ಅಂತಂದು ಮೀನಿಂಗ್ ಏನಂತಂದ್ರೆ ಇಟ್ ಇಸ್ ಅ ಪ್ರೊಟೆಕ್ಟಿವ್ ಲೇಯರ್. ನೆನಪಿಟ್ಕೊಂಡ್ಬಿಟ್ರಿ ಈ ಥರನ. ಓಕೆ, ಇಂಟೆಗ್ಯುಮೆಂಟ್ ಅಂದ್ಕೊಳ್ಳಿ ಏನು ನೆನಪಿರಬೇಕು, ಇಟ್ ಇಸ್ ಅ ಪ್ರೊಟೆಕ್ಟಿವ್ ಲೇಯರ್, ಪ್ರೊಟೆಕ್ಟಿವ್ ಎನ್ವಲಪ್ಪರ ಅಂದ್ರಿ. ಓಕೆ, ನಿಮ್ಮ ಬುಕ್ನಾಗೆ ಎನ್ವಲಪ್ ಅಂತ ಕೊಟ್ಟಿದ್ದಾರೆ, ನೀವು ಎನ್ವಲಪ್ ಅಂತಂದ್ರೆ ಯೂಸ್ ಮಾಡ್ಕೊರಿ. ಸಿ, ಔಟರ್ ಇಂಟೆಗ್ಯುಮೆಂಟ್ ಅಂದ್ರೆ ಹೊರಗಡೆ ಇರ್ತಕ್ಕಂಥದ್ದು. ಇಲ್ಲಿ ಹೊರಗಡೆ ಐತೆ, ಇಲ್ಲೂ ಕೂಡ ಇಲ್ಲಿ ತೋರಿಸ್ಲಿಕ್ಕೆ ಬರಲ್ಲ ಇಲ್ಲಿ, ಯಾಕಂದ್ರೆ ಜಾಯಿಂಟ್ ಆಗೋದಿದೆ. ಓಕೆನಾ, ಇಲ್ಲ ಔಟರ್ ಇಂಟೆಗ್ಯುಮೆಂಟ್ ಅಂತ ಇರ್ತದೆ. ಇಲ್ಲೇ ಇನ್ನರ್ ಇಂಟೆಗ್ಯುಮೆಂಟ್ ಅಂದರೆ ಇದೊಂದು ಮತ್ತು ಇದೊಂದು. ಓಕೆ, ಇವೆರಡು ಇನ್ನರ್ ಇಂಟೆಗ್ಯುಮೆಂಟ್. ಓಕೆನಾ, ಇವು ಎರಡೂದ್ರದ್ದು ಕೆಲಸ ಏನು, ಒಳಗಡೆ ಇದೇನು ಎಂಬ್ರಿಯೋ ಸ್ಯಾಕ್ ಐತಲ್ರಿ ಸರ, ಇದನ್ನ ಪ್ರೊಟೆಕ್ಟ್ ಮಾಡೋದು. ಅಲ್ಲಿ ಹೆಂಗೆ ನಾವು ಒಳಗೆ ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್ ಅಂತ 3 ನೋಡಿದ್ವಿ. ಎಪಿಡರ್ಮಿಸ್, ಎಂಡೋಥೀಶಿಯಮ್ ಆ್ಯಂಡ್ ಮಿಡಲ್ ಲೇಯರ್ ಅಂತಂದು. ಇಲ್ಲಿ ಒಳಗಡೆ ಟಪೇಟಮ್ ಇರ್ತೈತೆ, ಹೌದಾ. ಇಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಇರ್ತೈತೆ ಟಪೇಟಮ್ ಒಳಗೆ. ಇಲ್ಲೂ ಕೂಡ ಸೇಮ್ ಅದ, ಸ್ಟ್ರಕ್ಚರ್ ಡಿಫ್ರೆಂಟ್ ಆಗುತ್ತೆ. ಎಷ್ಟು ಸಿಮಿಲಾರಿಟೀಸ್ ಇದಾವೆ ನೋಡ್ರಿ. ಇಲ್ಲಿ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಎಪಿಡರ್ಮಿಸ್, ಓಕೆ, ಎಂಡೋಥೀಶಿಯಮ್ ಅಂತಿತ್ತು, ದೆನ್ ಮತ್ತೊಂದೇದಿತ್ತು ರೀ ಮಿಡಲ್ ಲೇಯರ್ ಅಂತಂತಿತ್ತು. ಇಲ್ಲಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಔಟರ್ ಇಂಟೆಗ್ಯುಮೆಂಟ್, ಇನ್ನರ್ ಇಂಟೆಗ್ಯುಮೆಂಟ್. ಇಲ್ಲಿ ಎರಡೇ ಬಂದು, ಇಲ್ಲಿ 3 ಇದ್ದು, ಇಲ್ಲಿ 2 ಇದಾವೆ. ಓಕೆನಾ, ಅಷ್ಟೇ ಡಿಫ್ರೆನ್ಸ್ ಇರೋದು. ನೆಕ್ಸ್ಟ್ ಅಲ್ಲಿ ನಮಗೆ ನ್ಯೂಟ್ರಿಟಿವ್ ಟಿಶ್ಯೂ ಯಾವುದಾಗಿತ್ತು ರೀ, ಟಪೇಟಮ್. ಕರೆಕ್ಟ್, ಟಪೇಟಮ್ ಹೆಂಗಿತ್ತು, ಡೆನ್ಸ್ ಸೈಟೋಪ್ಲಾಸಮ್ ಅಂತ ಇತ್ತು. ಅದೇ ಥರ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ನ್ಯೂಸೆಲಸ್ ಅಂತ ಬರ್ತದೆ. ನ್ಯೂಕ್ಲಿಯಸ್ ಅಲ್ರಿ, ಮತ್ತು ಯಾವನಾರ ನ್ಯೂಕ್ಲಿಯಸ್ ಬರ್ದ್ರಿ ಮಾರ್ಕ್ಸ್ ಹೊಕ್ಕಾವ ನೋಡ್ರಿ ನೀವು. ಓಕೆನಾ, ಯಾಕೆ ಹೇಳಿ, ನ್ಯೂಕ್ಲಿಯಸ್ ಬೇರೆ, ನ್ಯೂಸೆಲಸ್ ಬೇರೆ. ಹಾಗಾಗಿ ನೋಡಿ ಸ್ಪೆಲ್ಲಿಂಗ್ ನೋಡ್ಕೋರಿ, NUCELLUS ಐತಿ. ನ್ಯೂಕ್ಲಿಯಸ್ ಅಂತ NUCLEUS ಐತಿ. ಅದಕ್ಕೂ ಭಾಳ ಡಿಫ್ರೆನ್ಸ್ ಐತ್ರಿ ಸರ. ನ್ಯೂಕ್ಲಿಯಸ್ ಅಂದರೆ ಒಂದು ಸೆಲ್ ಒಳಗಿರ್ತಕ್ಕಂಥದ್ದು ಪಾರ್ಟ್ ರೀ, ಅದು ಆರ್ಗಿನಲೇ. ಬಟ್ ಇದು ಅಲ್ಲೆಲ್ಲ, ಇಲ್ಲಿ ಹಂಗಿಲ್ಲ. ನ್ಯೂಸೆಲಸ್ ಅಂತಂದರೆ ಇಟ್ ಇಸ್ ನ್ಯೂಟ್ರಿಟಿವ್ ಟಿಶ್ಯೂ ರೀ. ಇಲ್ಲಿ ಯಾವುದು ಓವಿಲ್ ಬಗ್ಗೆ ಮಾತಾಡಿದಾಗ, ಒಂದು ಮೆಗಾಸ್ಪೊರೆಂಜಿಯಮ್ ಅಂತ ಕನ್ಸಿಡರ್ ಮಾಡಿದಾಗ ನ್ಯೂಸೆಲಸ್ ಈಸ್ ಅ ನ್ಯೂಟ್ರಿಟಿವ್ ಲೇಯರ್. ವರ್ಡ್ ಹೇಳುತ್ತೆ ನ್ಯೂಸೆಲಸ್, N ಫಾರ್ ನ್ಯೂಸೆಲಸ್, N ಫಾರ್ ನ್ಯೂಟ್ರಿಟಿವ್. ಹೌದಾ, ಈ ಥರ ಇರ್ತದೆ. ಸೊ ನ್ಯೂಸೆಲಸ್ ಈಸ್ ಅ ನ್ಯೂಟ್ರಿಟಿವ್ ಲೇಯರ್. ಈಗ ಇದಾದಮೇಲೆ ನೆಕ್ಸ್ಟ್ ಏನು ಬರ್ತದೆ, ಇದ್ರ ಕೆಲಸ ಏನು? ಇದು ಡೆನ್ಸ್ ಸೈಟೋಪ್ಲಾಸಮಿಂದ ಕನ್ಸಿಡರ್ ಇರ್ತದೆ. ಈ ಸೆಲ್ಸ್ ಆಫ್ ನಾವು ನ್ಯೂಸೆಲಸ್ ಅಂತಲೂ ಅಂತೀವಿ, ಸೆಲ್ಸ್ ಆಫ್ ನ್ಯೂಸೆಲಸ್ ಅಂತಂದು. ಇದ್ರ ಕೆಲಸ ಏನು, ಒಳಗಡೆ ಇದೇನು ಎಂಬ್ರಿಯೋ ಸ್ಯಾಕ್ ಅತ್ತಲ್ಲ, ಇದ್ರೊಳಗೆ ಆ್ಯಕ್ಚುಲಿ ಓವಿಲ್ದು ಮೇನ್ ಸ್ಟ್ರಕ್ಚರ್ ಇರ್ತದೆ. ಈ ಎಂಬ್ರಿಯೋ ಸ್ಯಾಕ್ ಒಳಗೆ ಆ್ಯಂಟಿಪೊಡಲ್ಸ್, ಪೋಲಾರ್ ನ್ಯೂಕ್ಲಿಯೈಸ್, ಆಮೇಲೆ ಏನಪ್ಪ ಅಂತಂದು ಸೈನರ್ಜಿಡ್ಸು, ಎಗ್ ಅಪರೇಟಸ್, ಈ ಥರ ಎಲ್ಲ ಇರ್ತಾವೆ. ಓಕೆನಾ, ಅದನ್ನ ನೆಕ್ಸ್ಟ್ ಪಾರ್ಟ್ ಒಳಗೆ ಇನ್ ಡೀಟೇಲಾಗಿ ಕಲಿತೀವಿ. ಬಟ್ ಈಗೆಲ್ಲ ನೋಡ್ರಿ, ಅಬ್ಸರ್ವ್ ಮಾಡಿರಿ, ಈ ಎಂಬ್ರಿಯೋ ಸ್ಯಾಕ್ ಅಂತಂದ್ರೆ ಇದು ಮೇನ್ ಪಾರ್ಟ್, ಇದು ಗ್ಯಾಮೆಟಿಕ್ ಪಾರ್ಟ್. ಈ ಗ್ಯಾಮೆಟನ್ಗೆ ಶೆಲ್ಟರ್ ಕೊಟ್ಟವ್ರು ಯಾರು ರೀ, ಓವಿಲ್ ಅಲ್ಲ. ಇದು ಗ್ಯಾಮೆಟ್ ಪಾರ್ಟ್ ಇದೆ, ಯಾವುದು ಎಂಬ್ರಿಯೋ ಸ್ಯಾಕ್ ಇದೆ ಗ್ಯಾಮೆಟ್ ಪಾರ್ಟ್. ಸಾರಿ ನಾನು ಉಲ್ಟಾ ಹೇಳೇನು. ನಾನು ಇಲ್ಲಿ ಏನು ಹೇಳಿದೆ ಅಂತಂದು ನಾನು ಕನ್ಫ್ಯೂಸ್ ಮಾಡ್ಕೊಂಡೆ, ಸಾರಿ ಫಾರ್ ದಟ್. ಮೆಗಾಸ್ಪೊರೆಂಜಿಯಮ್ ಅಂದ್ರೆ ಓವಿಲ್ ಒಳಗಿದೆ ಎಂಬ್ರಿಯೋ ಸ್ಯಾಕ್ ಐತಿ. ನಾ ಏನು ಹೇಳಿದೆ, ಎಂಬ್ರಿಯೋ ಸ್ಯಾಕ್ ಒಳಗೆ ನಮಗೆ ಗ್ಯಾಮೆಟ್ಸ್ ಇದಾವೆ, ಹೌದಾ. ಇಲ್ಲಿ ಒಂದು ಗ್ಯಾಮೆಟ್ ಐತಿ, ಆಮೇಲೆ ಇಲ್ಲೊಂದು ಗ್ಯಾಮೆಟ್ ಐತಿ, ಹೌದಾ. ಎಗ್ ಸೆಲ್ ಮತ್ತು ಪೋಲಾರ್ ನ್ಯೂಕ್ಲಿಯೈ ಹೇಳ್ತೇನೆ ಹಂಗಂದ್ರೆ ಏನಂತ ಮುಂದೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನು ಗ್ಯಾಮೆಟ್ಸ್ ಇದಾವಲ್ಲ, 2 ಗ್ಯಾಮೆಟ್ಸ್, ಈ 2 ಗ್ಯಾಮೆಟ್ಸಿಗೆ ಅಷ್ಟೇ ಕೊಟ್ಟವ್ರು ಯಾರು, ಎಂಬ್ರಿಯೋ ಸ್ಯಾಕ್ ಅಲ್ಲ. ನಾ ಒಂದು ಕ್ಲಾಸ್ನಾಗ ಹೇಳಿದ್ದೆ ಗ್ಯಾಮೆಟೋಫೈಟ್ ಅಂತಂದು ಯಾವುದು ಅಷ್ಟೇ ಕೊಡ್ತದೆ. ಹಾಗಾದರೆ ಇಲ್ಲಿ ಫೀಮೇಲ್ ಗ್ಯಾಮೆಟೋಫೈಟು ಯಾವುದಾದಂಗೆ ಆಯಿತು, ಫೀಮೇಲ್ ಗ್ಯಾಮೆಟೋಫೈಟ್ ಈಸ್ ಎಂಬ್ರಿಯೋ ಸ್ಯಾಕ್. ನೆನಪಿಟ್ಕೊಳ್ಳಿ, ಎಂಬ್ರಿಯೋ ಸ್ಯಾಕ್ ಅನ್ನೋದು ಫೀಮೇಲ್ ಗ್ಯಾಮೆಟೋಫೈಟ್ ಆಗುತ್ತೆ. ಅದೇ ಥರ ಗ್ಯಾಮೆಟ್ಸ್ ಯಾವ್ಯಾವ ಹಾಕವ್ರಿ ಇದ್ರೊಳಗೆ, ಗ್ಯಾಮೆಟ್ಸ್ ಅಂತಂದು ಬಂದಾಗ ಒಂದು ನೆನಪಿಟ್ಕೋರಿ, ಗ್ಯಾಮೆಟೋಫೈಟ್ ಅಂತಂದರೆ ಯಾವುದು ಗ್ಯಾಮೆಟ್ಸ್ಗಳಿಗೆ ಆಶ್ರಯ ಕೊಡ್ತಾರೆ. ಗ್ಯಾಮೆಟ್ಸ್ ಅಂತಂದರೆ ಯಾವ ಫರ್ಟಿಲೈಸೇಷನ್ ಇವೆಂಟ್ಸ್ ಒಳಗೆ ಇನ್ವಾಲ್ವ್ ಆಕ್ಕಾವು, ರೈಟ್. ಓಕೆ, ಇಲ್ಲಿ ಫೀಮೇಲ್ ಗ್ಯಾಮೆಟ್ಸ್ ಅಂತ ನಾವು ನೋಡೋದಾದ್ರೆ ಯಾವ್ಯಾವ ಬರ್ತಾವ್ರಿ, ಒಂದು ಪೋಲಾರ್ ನ್ಯೂಕ್ಲಿಯೈ ಅಂತ ಬರ್ತದೆ, ಆ್ಯಂಡ್ ಇನ್ನೊಂದು ಯಾವುದಂತ ಎಗ್ ಸೆಲ್ ಅಂತ ಬರ್ತದೆ. ನೆನಪಿಟ್ಕೊಂಡ್ಬಿಟ್ರಿ. ಓಕೆ, ಇದ್ರ ಪ್ಲಡಿ ಗಿಡಿ ಎಲ್ಲ ನಾನು ಮುಂದೆ ಹೇಳ್ತೇನೆ. ಓಕೆ, ಡೋಂಟ್ ವರಿ ಅಬೌಟ್ ದಟ್. ನೆಕ್ಸ್ಟ್ ಪಾರ್ಟ್ ಅದೈತಿ. ಸೊ ಇಲ್ಲಿ ತನಕ ಅರ್ಥ ಆಗೈತಿ ಓವಿಲ್ ಸ್ಟ್ರಕ್ಚರ್. ನೋಡಿರಿ, ಹೈಲಮ್ ಅಂತಂದು ಯಾವ ಜಾಗಕ್ಕೆ ನಾವು ಹೈಲಮ್ ಅಂತ ಎಲ್ಲಿ ಓವಿಲ್ ಮತ್ತು ಫಿನಿಕಲ್ 2 ಫ್ಯೂಸ್ ಆಕ್ಕಾವು, ಹೌದಾ. ಈ ಜಾಗದಲ್ಲಿ ದಿಸ್
ಟೋಟಲ್ ಪಾರ್ಟ್, ಇದಕ್ಕೆ ನಾವು ಹೈಲಮ್ ಅಂತೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿರಿ, ಮೈಕ್ರೋಪೈಲ್ ಅಂತದ. ಈ ಒಂದೇನು ಓಪನಿಂಗ್ ಐತೆ ನೋಡ್ರಿ, ಇಲ್ಲಿ ಈ ಓಪನಿಂಗ್ ನಾವು ಮೈಕ್ರೋಪೈಲ್ ಅಂತೀವಿ. ಈ ಮೈಕ್ರೋಪೈಲ್ ಇದ್ದಿದ್ದ ಜಾಗಕ್ಕೆ ನಾವು ಎಂತೇವೆ ಮೈಕ್ರೋಪೈಲರ್ ಪೋಲ್ ಅಂತಾರೆ ಅಂತೀವಿ, ಅಥವಾ ಮೈಕ್ರೋಪೈಲರ್ ಎಂಡ್ ಅಂತಾರೆ ಅಂತೀವಿ. ಎಂತೇವಿ ಮೈಕ್ರೋಪೈಲರ್ ಪೋಲ್ ಆರ್ ಮೈಕ್ರೋಪೈಲರ್ ಎಂಡ್ ಅಂತೇವಿ. ಅದೇ ಥರ ಈ ಎಂಬ್ರಿಯೋ ಸ್ಯಾಕದ ಏನು ತಳಗಡೆ ಜಾಗ ಏನಿರ್ತೈತಲ್ಲ ಲಾರ್ಜ್ ಅಮೌಂಟ್ನಲ್ಲಿ ಇದಕ್ಕೆ ಈಗ ನಾವು ಚಲಾಜಲ್ ಎಂಡ್ ಅಂತ ಹೇಳ್ತೇವೆ. ಓಕೆನಾ, ಏನಂತೇವೆ ಚಲಾಜಲ್ ಎಂಡ್ ಅಥವಾ ಇದನ್ನ ಚಲಾಜ ಅಂತಲೂ ಅಷ್ಟೇ ಬರೀತಾರೆ. ಎರಡು ಒಂದ, ಬೋತ್ ಆರ್ ಒನ್ ಅಂಡ್ ದ ಸೇಮ್. ಚಲಾಜಲ್ ಎಂಡ್ ಅಂದರೂ ಒಂದ, ಚಲಾಜಲ್ ಪೋಲ್ ಅಂದರೂ ಒಂದ, ಚಲಾಜಲ್ ಅಥವಾ ಚಲಾಜ ಅಂದ್ರೂ ಒಂದು. ಅದೇ ಥರ ಮೈಕ್ರೋಪೈಲರ್ ಪೋಲ್ ಅಂದರೂ ಒಂದ, ಮೈಕ್ರೋಪೈಲರ್ ಎಂಡ್ ಅಂದರೂ ಒಂದ. ನೀವು ಬರೀ ಸೊ ನೇಮಿಂಗ್ಸ್ ಪ್ರಾಪರ್ಲಿ ಹಾಕ್ರಿ, ಓಕೆನಾ, ಅಂದ್ರೆ ನಿಮಗೆ ಮಾರ್ಕ್ಸ್ ಸಿಗ್ತಾವೆ. ರೈಟ್, ಇದ್ರೊಳಗೆ ಏನು ಡೌಟ್ ಇಲ್ಲ ಅನ್ಕೊತೀನಿ, ಇಲ್ಲ ಸಿಂಪಲ್ ಟಾಪಿಕ್ ಅದ. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಈಗ ನಾ ಹೇಳಿದೆ ಇಲ್ಲಿ ಇಂಟೆಗ್ಯುಮೆಂಟ್ಸ್ ಅಂತಂದು ಇರ್ತಾವೆ, ಹೌದಾ? ಔಟ್ರ್ ಇಂಟೆಗ್ಯುಮೆಂಟ್, ಇನ್ನರ್ ಇಂಟೆಗ್ಯುಮೆಂಟ್. ಇವು ಮುಂದೆ ಹೋಗಿ ಏನಾಗುತ್ತೆ ಅಂದ್ರೆ ಟೆಸ್ಟ ಮತ್ತು ಟೆಗ್ಮೆನ್ ಆಗುತ್ತೆ. ಅಗೇನ್ ಸೇಮ್ ಮಾರ್ಫಾಲಜಿ ಚಾಪ್ಟರ್. ನೀವಲ್ಲಿ ಸೀಡ್ ಪಾರ್ಟ್ ಒಳಗೆ ಕಲಿತೀರಿ. ಟೆಸ್ಟ ಟೆಗ್ಮೆನ್ ಆಡ್ದ ಸೀಡ್ ಕೋಡ್ಸ್ ಅಂತ, ಹೌದಾ? ಇಫ್ ಪಾಸಿಬಲ್ ನಾನು ಮತ್ತೊಂದು ಶಾರ್ಟ್ ವಿಡಿಯೋನಾಗ ಇಫ್ ಪಾಸಿಬಲ್, ಯಾಕಂದರೆ ನಾನು ಆ್ಯಕ್ಚುಲಿ ಇಲ್ಲಿ ಹೊರಗಡೆ ಊರಿಗೆ ಬಂದಿದ್ದೇನೆ, ಹೀಗಾಗಿ ನನ್ನ ವಿಡಿಯೋ ಡಿಲೇ ಆಗೈತಿ, ಸಾರಿ ಫಾರ್ ದ್ಯಾಟ್. ಬಟ್ ನಿಮ್ಮ ಸಲುವಾಗಿ ಅಂತನ್ಕ ಇವತ್ತು ನಾನು ಆ್ಯಕ್ಚುಲಿ ವಿಡಿಯೋ ಹಾಕ್ಲಿಕ್ಕತ್ತಿದ್ದೀನಿ. ನಿನ್ನೆ ನಮ್ಮದು ಟ್ರಾವೆಲಿಂಗ್ ಭಾಳ ಆಯಿತು, ಓಕೆನಾ? ಸೊ ಬಟ್ ಲೆಟ್ ಅಸ್ ಮೂವ್ ಟಾಪಿಕ್. ಸುಮ್ಮನೆ ಯಾಕೆ ಪುರಾಣ ಹೇಳೋದು, ರೈಟ್? ಸೊ ಒಳಗಡೆದ ಲೇಯರ್ ಏನಂತ ಇನ್ನರ್ ಏನಾಗುತ್ತೆ ಟೆಗ್ಮೆನ್ ಆಗುತ್ತೆ, ಇನ್ನರ್ ಇಂಟೆಗ್ಮೆಂಟ್. ಔಟ್ರ್ ಇಂಟೆಗ್ಮೆಂಟ್ ಟೆಸ್ಟ್ ಆಗುತ್ತೆ. ಇಲ್ಲಿ ಲೈನ್ಸ್ ಇದಾವೆ ನೋಡ್ರಿ ಇಲ್ಲಿ, ಓಕೆ ನೋಡ್ರಿ. ಸೀಡ್ ಒಳಗೆ ಹೈಲಮ ಮೈಕ್ರೋಪೈಲ್, ಇದನ್ನ ಅಬ್ಸರ್ವ್ ಮಾಡ್ಕೋರಿ, ಓಕೆನಾ? ಸೊ ಲೆಟ್ ಅಸ್ ಮೂವ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಮೆಗಾಸ್ಪೊರೋಜೆನ್ಸಿಸ್. ಈಗ ಇದ್ರೊಳಗೂ ಏನು ಕಲ್ತೀರಿ ಇದುವರೆಗೂ? ಮೆಗಾಸ್ಪೊರೋಜೆನ್ಸಿಸ್ ಅಂತ. ನಾವು ಅಲ್ಲಿ ಮೈಕ್ರೋಸ್ಪೊರೋಜೆನ್ಸಿಸ್ ಅಂತ ಕಲ್ತಿದ್ವಿ, ಇಲ್ಲ ಹಂಗೆ ಮೆಗಾಸ್ಪೊರೋಜೆನ್ಸಿಸ್. ಸಿಂಪಲ್ ಅದರ ಇದರ ಡೆಫಿನೇಷನ್ ಈಸ್ ಡೆಡ್ ಈಸಿ. ಯಾಕಂತಂದ್ರೆ ನೀವು ಆರಾಮ್ಸೆ ರಿಲೇಟ್ ಮಾಡ್ಬೋದು. ಅಲ್ಲಿ ಮೈಕ್ರೋಸ್ಪೊರೋಜೆನ್ಸಿಸ್ ಒಳಗೆ ಏನಿತ್ತು, ಇಟ್ ಇಸ್ ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ ಫ್ರಮ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತಿತ್ತು. ಅದೇ ಥರ ಇಲ್ಲೇನಂತ ಬರ್ತೀರಿ, ಇಟ್ ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್, ಅಲ್ಲಿ ಮೈಕ್ರೋಸ್ಪೋರ್ ಇತ್ತು, ಇಲ್ಲಿ ಏನಾಗುತ್ತೆ ಮೆಗಾಸ್ಪೋರ್ ಆಗುತ್ತೆ. ಫ್ರಮ್ ಅಲ್ಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ ಇತ್ತಿಲ್ಲ ಮೆಗಾಸ್ಪೋರ್ ಮದರ್ ಸೆಲ್ ಆಗುತ್ತೆ, ಓಕೆನಾ? ಥ್ರೂ ದ ಮಿಯಾಸಿಸ್. ಇಲ್ಲಿ ಎರಡು ಕಡೆ ಮಿಯಾಸಿಸ್ ಒಂದೇ ಸೇಮ್ ಇರ್ತದೆ, ಓಕೆನಾ? ಉಳ್ಕಿದೆಲ್ಲ ಚೇಂಜ್ ಆಗ್ತದೆ, ಉಳ್ಕಿದ್ದವು ಅಷ್ಟು, ಓಕೆ? ಸೊ ದ್ಯಾಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ವಾಟ್? ಮೆಗಾಸ್ಪೊರೋಜೆನ್ಸಿಸ್. ಅರ್ಥ ಅಲಿಕತ್ತದ? ಹಾಗಾದರೆ ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ಸ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್ ಇಸ್ ಕಾಲ್ಡ್ ಆಸ್ ಮೆಗಾಸ್ಪೊರೋಜೆನ್ಸಿಸ್. ಅರ್ಥ ಅಲಿಕತ್ತದ? ಸಿಂಪಲ್ ಅದ. ನೀವು ರಿಲೇಟ್ ಮಾಡ್ಲಿಕ್ಕೆ ಹೋಗ್ರಿ, ತಾನೇ ಈಸಿ ಆಗುತ್ತೆ. ಒಂದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಯಿತು, ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಓಕೆನಾ? ಸೊ ಅದ್ರ ಪ್ರೊಸೆಸ್ ಹೆಂಗೆ ಬರ್ತದೆ ಇಲ್ಲಿ ಹೇಳ್ತೇನೆ ನೋಡಿರಿ. ಈ ಪ್ರೊಸೆಸ್ ಕಾಣ್ಲಿಕ್ಕತ್ತದ, ಡಯಾಗ್ರಾಮೆಟಿಕ್ ವ್ಯೂ ಕಾಣ್ಲಿಕ್ಕತ್ತದ. ಇದು ನಾನು ಪೂರ ಓದ್ಕೊತ ಕುಂದ್ರಲ್ಲ ನಾನಿಂದ, ಇದೇನಿತ್ತಲ್ಲ ದಿಸ್ ಟೋಟಲ್ ಪಾರ್ಟ್ ನಾವು ಓದಲ್ಲ, ಇಲ್ಲಿ ಜಸ್ಟ್ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ನಿಮಗೇನು ಎಟ್ ದ ಎಂಡ್ ಆಫ್ ದಿಸ್ ಚಾಪ್ಟರ್ ನಾನು PDF ಏನು ಬಿಡ್ತೇನಲ್ಲ, ಅಲ್ಲಿ ನೀವು ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ಓಕೆನಾ? ಓಕೆ, ಇದೇನು D1 D2 ಅಂತಂತ ಏನೈತಲ್ಲ, ಇದೇನು ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ಮೊದ್ಲಕ್ಕೆ ಏನಿರ್ತದೆ, ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಇರ್ತದೆ. ಈ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗುತ್ತೆ ಅಂತಂದ್ರೆ, ಫಸ್ಟ್ನೇಕ ಇಲ್ಲಿ ಮಿಯೋಸಿಸ್ ಆಗುತ್ತೆ. ಥ್ರೂ ಔಟ್ ದಿಸ್ ಮಿಯೋಸಿಸ್ ಆಗುತ್ತೆ. ಇಲ್ಲಿ ಮಿಯೋಸಿಸ್ ಆದಾಗ ಏನಾಗುತ್ತೆ, ಫಸ್ಟ್ ಥಿಂಗ್ ಮಿಯೋಸಿಸ್ ಆದಾಗ ಮೊದ್ಲೇಕ ಮೆಗಾಸ್ಪೋರ್ ಡಯಾಡ್ ಆಗುತ್ತೆ, ದೆನ್ ಏನಾಗುತ್ತೆ ಟೆಟ್ರಾಡ್ ಆಗುತ್ತೆ. ಡಯಾಡ್ ಮೀನ್ಸ್ ಎರಡು, ಡಯಾಡ್ ಮೀನ್ಸ್ ಎರಡು. ಅದೇ ಥರ ಟೆಟ್ರಾಡ್ ಅಂತಂದು 4. ಅಂದರೆ ಮೊದ್ಲೇಕ ಒಂದಿತ್ತು, ಮಿಯೋಸಿಸ್ ಆಗಿ 2 ಆಯಿತು, ಮತ್ತೆ ಮಿಯೋಸಿಸ್ ಆಗಿ ಏನಾಯಿತು 4 ಸೆಲ್ಸ್ ಆಯಿತು. ಇಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಬರ್ತೈತೆ ನೋಡಿರಿ. ಇಲ್ಲಿ ಲಕ್ಷ್ಯ ಕೊಟ್ಟು ಕೇಳ್ರಿ, ಯಾಕಂದ್ರೆ ಭಾಳಷ್ಟು ಮಂದಿ ಕನ್ಫ್ಯೂಷನ್ ಹಾಕಿರಿ, ಓಕೆನಾ? ಮೈಕ್ರೋಸ್ಪೊರೋಜೆನ್ಸಿಸ್ ಹೆಂಗಿತ್ತಲ್ಲ ಅದ್ರ ಕತೆ ಇದಿಲ್ಲ, ಡಿಫ್ರೆಂಟ್ ಅದ. ಅಲ್ಲಿ ಮೈಕ್ರೋಸ್ಪೊರೋಜೆನ್ಸಿಸ್ ಒಳಗೆ ಏನಾಗಿತ್ತು, ಒಂದು ಸೆಲ್ ಇತ್ತು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತಂದು. ಆ ಟೆಟ್ರಾಡ್ ಒಳಗೆ 3 ಸಪ್ರೇಟ್ ಹಾಕಿದ್ದು ಬಿಕಾಸ್ ಆಫ್ ದ ಡಿಹೈಡ್ರೇಷನ್. ಆಮೇಲೆ ಏನಾಕಿತ್ತಪ್ಪ ಫರ್ದರ್, ಈಚ್ ಹ್ಯಾಸ್ ಅ ಪೊಟೆನ್ಷಿಯಲ್ ಆಫ್ ಬಿಕಮಿಂಗ್ ನ್ಯೂ ಮೈಕ್ರೋಸ್ಪೋರ್. ಇದನ್ನಲ್ಲಿ ಪಾಯಿಂಟ್ ಹೇಳೇನಲ್ಲಿ, ಹೌದು? ಅಂದ್ರೆ ಅಲ್ಲಿ ಏನು ಹೇಳ್ತೈತೆ ಅಂತಂದ್ರೆ, ಪ್ರತಿಯೊಂದು ಮೈಕ್ರೋಸ್ಪೋರ್ ಟೆಟ್ರಾಡ್ನಾಗಿನ ಪ್ರತಿಯೊಂದು ಸೆಲ್ಗೂ ಕೂಡ ಏನಪ್ಪ ಅಂತಂದು ಶಕ್ತಿ ಇರ್ತದೆ ಹೊಸ ಮೈಕ್ರೋಸ್ಪೋರ್ ಆಗಲಿಕ್ಕೆ. ಅದ್ರೊಳಗೆ ನಾವು ಒಂದು ಮೈಕ್ರೋಸ್ಪೋರ್ ಇಟ್ಕೊಂಡು ಮುಂದಿನ ಡೆವಲಪ್ಮೆಂಟಲ್ ಸ್ಟೇಜ್ ಹೇಳಿದ್ದೆ, ಹೌದಾ? ಓಕೆ, ಬಟ್ ಇಲ್ಲಿ ಹಂಗಿಲ್ಲ. ಮೆಗಾಸ್ಪೊರೋಜೆನ್ಸಿಸ್ ಒಳಗೆ ಆ ಥರ ಇಲ್ಲೇ ಇಲ್ಲ. ಯಾಕಂತಂದ್ರೆ ಇಲ್ಲಿ ಆಗಿರೋ ಎಲ್ಲ 4 ಜನ್ರೇಟ್ ಆಗಿರ್ತಾವೆ. ಬಟ್ ಈ 4ರಾಗ ಯಾವ್ದಾರ ಒಂದು ಫಂಕ್ಷನಲ್ ಆಗುತ್ತೆ, ಯಾವ್ದಾರ ಒಂದು ಆ್ಯಕ್ಟಿವ್ ಆಗುತ್ತೆ. ಯಾಕಂತಂದ್ರೆ ಅವು ಇನ್ನು 3ಕ್ಕೆ ಶಕ್ತಿ ಇರೋಂಗಿಲ್ಲ, ಓಕೆ? ಆ ಥರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ.
ಇದರೊಳಗೆ ಯಾವುದಾದ್ರೂ ಒಂದು ಫಂಕ್ಷನಲ್ ಆಕತ್ತೆ ಬಿಕಾಸ್ ಇಟ್ ಹ್ಯಾಸ್ ದಟ್ ಎನರ್ಜಿ, ಇಟ್ ಹ್ಯಾಸ್ ದಟ್ ಪೊಟೆನ್ಷಿಯಲ್ ಟು ಬಿಕಮ್ ಎ ಫಂಕ್ಷನಲ್ ಮೆಗಾಸ್ಪೋರ್. ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಆಗ್ಲಿಕ್ಕೆ ಅದು ಪೊಟೆನ್ಷಿಯಲ್ ಇರ್ತದೆ. ಈಗ ಅದರೊಳಗೆ ಸಪೋಸ್ ಈಗ ಇದು ಓಕೆ ಆಗೈತೆ ಅಂತ ಅನ್ಕೋ, ಇದೇನು ಹೇಳ್ತೈತಿ, ನಾ ಮುಂದೆ ಬರ್ತೇನೆ, ಐ ಆಮ್ ದಟ್ ಡೇರಿಂಗ್ ಪರ್ಸನ್, ಐ ವಿಲ್ ಕಮ್ ಬ್ರದರ್, ಐ ವಿಲ್ ಕಮ್ ಆ್ಯಂಡ್ ಬಿಕಮ್ ಮೆಗಾಸ್ಪೋರ್ ಅಂತ ಹೇಳ್ತದೆ. ಅವಾಗೇನಕ್ಕೋ ಇದು ಡೇರಿಂಗ್ ಮಾಡಿದ ಕೂಡ ಇವು ಹಿಂದಿದ್ದು ಹೇಳಿಗಳು ಇವೇನಕ್ಕೋ ಸತ್ತಕ್ಕೋ ಡಿಜನ್ರೇಟ್ ಆಕ್ಕೋ. ಸೊ ಏನಾಗುತ್ತೆ ಇಲ್ಲಿ ಒಂದು ನೆನಪಿಟ್ಕೋರಿ, 3 ಡಿಜನ್ರೇಟ್, ಎಷ್ಟು ಡಿಜನ್ರೇಟ್ ಆಕ್ಕವು, 3 ಡಿಜನ್ರೇಟ್ ಆಕ್ಕವು. ಓಕೆ, ಆ್ಯಂಡ್ 1 ಬಿಕಮ್ಸ್ ಫಂಕ್ಷನಲ್ ಮೆಗಾಸ್ಪೋರ್. ನೆನಪಿಟ್ಕೋರಿ, ಇದು ಟರ್ಮ್ ವೆರಿ ಇಂಪಾರ್ಟೆಂಟ್, ಇದು ನೆನಪಿಟ್ಕೋರಿ. ಓಕೆನಾ. ಸೊ ಈಗೆಲ್ಲ ಅಬ್ಸರ್ವ್ ಮಾಡೋದಾದ್ರೆ ನಾವು ಈ ಫಂಕ್ಷನಲ್ ಮೆಗಾಸ್ಪೋರ್ ಈಗ ಒಂದೇನೋ ಫಂಕ್ಷನಲ್ ಆಗುತ್ತಲ್ಲ, ಇದು ಈ ಥರ ಕಾಣುತ್ತೆ, ಇದು ಬರ್ತದೆ. ಇಲ್ಲಿ ಏನಾಗತ್ತಂದ್ರೆ ಈ ಸತಿ ಇಲ್ಲಿ ಮೈಟೋಸಿಸ್ ಆಗುತ್ತೆ. ಈಗ ಇಲ್ಲಿವರೆಗೂ ಮಿಯೋಸಿಸ್ ಆಗಿರುತ್ತೆ, ಇಲ್ಲಿ ಮೈಟೋಸಿಸ್ ಆಗುತ್ತೆ. ಮೈಟೋಸಿಸ್ ಒಳಗೆ ಕ್ಯಾರಿಯೋಕೈನೆಸಿಸ್ ಅಂತ ಆಗುತ್ತೆ. ಕ್ಯಾರಿಯೋಕೈನೆಸಿಸ್ ಮೀನಿಂಗ್ ಏನು? ಕ್ಯಾರಿಯೋ ಇನ್ನು ಕಲ್ತು ಬಂದಿರಿ ನೀವು, ಹೌದಾ? ಎಲ್ಲಿ ಫಸ್ಟ್ PUC ಒಳಗೆ ಸೆಲ್ ಸೈಕಲ್ ಆ್ಯಂಡ್ ಡಿವಿಷನ್ ಒಳಗೆ, ಹೌದು. ಕ್ಯಾರಿಯೋಕೈನೆಸಿಸ್ ಅಂತಂದ್ರೆ ಕ್ಯಾರಿಯೋ ಮೀನ್ಸ್ ನ್ಯೂಕ್ಲಿಯಸ್, ಕೈನೆಸಿಸ್ ಅಂತಂದು ಡಿವಿಷನ್. ನ್ಯೂಕ್ಲಿಯಸ್ ಡಿವಿಷನ್ ಆಗೋದಕ್ಕೆ ನಾವು ಎಂತ ಹೇಳ್ತೀವಿ? ಕ್ಯಾರಿಯೋಕೈನೆಸಿಸ್. ನೆನಪಿರಲಿ ತಲೆಯಾಗ. ಇಲ್ಲಿ ಫಸ್ಟ್ನಾಗ ಏನಾಗುತ್ತೆ, ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, 1 ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು ಅಪ್ ಟು 8 ಆಗುತ್ತೆ. 2 ನ್ಯೂಕ್ಲಿಯೇಟ್ ಆಗುತ್ತೆ, ಆಮೇಲೆ 4 ನ್ಯೂಕ್ಲಿಯೇಟ್ ಆಗುತ್ತೆ, ಆಮೇಲೆ 8 ನ್ಯೂಕ್ಲಿಯೇಟ್ ಆಗುತ್ತೆ. ಈ 8 ನ್ಯೂಕ್ಲಿಯೇಟ್ ಬಂದ್ಕೊಳ್ಳೆ ಒಂದು ಮಜಾ ಆಗ್ತದೆ. ಇನ್ನು ಒಂದು ಸ್ಟೋರಿ ಥ್ರೂ ನಾನು ನಿಮಗೆ ನೆನಪಿಟ್ಕೊಳ್ಳೋಕೆ ಹೇಳ್ತೇನೆ. ನೆಕ್ಸ್ಟ್ ಸ್ಲೈಡ್ ಅದಾನ? ಇಲ್ಲ. ಓಕೆ, ಒಂದು ಯಾವ್ದಾದ್ರು ಬ್ಲ್ಯಾಂಕ್ ಪೇಜ್ ತೊಗೊತಾನೆ, ರೈಟ್. ಸೊ ಇದನ್ನ ಏನಂತ ತೊಗೊಳೋಣ ನಾವು, ಆ್ಯಕ್ಚುಲಿ ಓವಲ್ ಶೇಪ್ ಇರ್ತದೆ, ಬಟ್ ಇಲ್ಲಿ ಓವಲ್ ಆಗೋಲ್ತಿದೆ, ಸರ್ಕಲ್ ಐತಿ. ಸೊ ಜಸ್ಟ್ ಹಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ನೀವು. ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡೋಣ, ಚೆಂದ ಕಾಣುತ್ತೆ, ಹೌದಾ? ರೈಟ್, ಅಬ್ಸರ್ವ್ ಮಾಡಿರಿ. ಅಲ್ಲಿ ಆ್ಯಕ್ಚುಲಿ ಏನಿದ್ದು ಅಲ್ಲೇ ಈ ಥರ ಸೆಲ್ಸ್ಗಳಿದ್ದು, ಕರೆಕ್ಟ್. ಇಲ್ಲಿ 1 2 3 4, 1 2 3 4 ಈ ಥರ 4 ಸೆಲ್ಸ್ಗಳಿದ್ದು. ಅಬ್ಸರ್ವ್ ಮಾಡಿರಿ ಇಲ್ಲೇ ನಾ ಹೆಂಗೆ ಹೇಳ್ತೇನೆ ಅಂತಂದು. ಇಲ್ಲೇ 3 ಸೆಲ್ಸ್, ಸ್ಟಾರ್ಟಿಂಗ್ 3 ಸೆಲ್ಸ್ ಏನು ಅನ್ಕೊತಾವು, ನಾವು ಆರಾಮ್ಸೆ ಇರೋಣ. ಅವು ಏನು ಮಾಡ್ತಾವೆ, ಅವ್ರಿಗೆ ಪೊಸಿಷನ್ ಪೊಸಿಷನಿಂಗ್ ಮಾಡ್ಕೋಬೇಕಲ್ಲ, ಸೆಲ್ಸ್ ಫಾರ್ಮೇಷನ್ ಆಗಬೇಕು ಅವು, ಹೌದಾ? ಪೊಸಿಷನಿಂಗ್ ಮಾಡ್ಕೋಬೇಕು. ಈಗ ಡಿಸೈಡ್ ಮಾಡೋಕ್ಕೆ ಚಾಲೂ ಮಾಡ್ತಾವೆ. ಸ್ಟಾರ್ಟಿಂಗ್ 3 ಸೆಲ್ಸ್ ಅವು ಏನು ಮಾಡ್ತಾವೆ ಅಂತಂದ್ರೆ, ನಾವು ಏನು ಮಾಡೋಣ, ಆರಾಮ್ಸೆ ಇರೋಣ, ಮಸ್ತ್ AC ಹಚ್ಕೊಂಡು ಕುಂದ್ರೋಣ. ಏನು ಹಚ್ಕೊಂಡು ಕುಂದ್ರೋಣ? AC ಹಚ್ಕೊಂಡು ಕುಂದ್ರೋಣ. AC ಹಚ್ಕೊಂಡು ಕುಂಡ್ರೋಣ ಅಂತಂದ್ರೆ ಇಲ್ಲಿ ಯಾವ ಥರ ನೀವು ನೆನಪಿಟ್ಕೋಬೇಕು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. AC, ಹೌದಾ? ಇಲ್ಲಿ 3 ಸೆಲ್ಸ್ಗಳು ಬರ್ತಾವೆ. 3 ಸೆಲ್ಸ್ ಹೋಗಿ ಟಾಪ್ ಒಳಗೆ ಹೋಗಿ ಕೂತ್ಕೊತಾವೆ. ಎಲ್ಲಿ ಹೋಗ್ತಾವೆ? ಟಾಪ್ ಒಳಗೆ ಹೋಗ್ತಾವೆ. ಈ ಟಾಪ್ ಒಳಗೆ 3 ಸೆಲ್ಸ್ ಏನು ಹೋಗ್ತಾವಲ್ಲ, ಈ ಟಾಪ್ 3 ಸೆಲ್ಸಿಗೆ ನಾವು ಏನಂತ ಹೇಳ್ತೇವೆ, ಈ 3 ಸೆಲ್ಸಿಗೆ ಸೇರಿಸಿ ಆ್ಯಂಟಿಪೋಡಲ್ಸ್ ಅಂತೀವಿ. ಏನಂತೀವಿ? ಆ್ಯಂಟಿಪೋಡಲ್ಸ್. ಈ ಆ್ಯಂಟಿಪೋಡಲ್ಸ್ ಎಲ್ಲಿ ಹೋಗ್ತಾವೆ? AC, A ಫಾರ್ ಆ್ಯಂಟಿಪೋಡಲ್ಸ್. C ಅಂದ್ರೆ ಏನು? ಎಲ್ಲಿರ್ತಾವೆ? ಯಾ ಎಣ್ಣೆಗ? ಚಲಾಜಲೆಂಡ್. ಓಕೆ, ಚಲಾಜಲೆಂಡ್ ನೆನಪಿಟ್ಕೋರಿ. AC ಹಚ್ಕೊಂಡು ಆರಾಮಿರೋಣ ಅಂತೈತಿ. ಇನ್ನು 3 ಸೆಲ್ಸ್ಗಳೇನಿರ್ತಾವಲ್ಲ ಅಂತಂದ್ರೆ ಅವು ಇವ್ರು ನೋಡಿ, ನಾವು ಯಾಕೆ ಒಬ್ಬರಿಗೆ ಆಗೋಣ, ಸ್ವಲ್ಪ ಡಿಫ್ರೆಂಟ್ ಆಗೋಣ. ಇವರೆಲ್ಲ AC ಹಚ್ಕೊಂಡ್ರೆ ದೊಡ್ಡ ಮಂದಿ, ಶ್ರೀಮಂತರು ಮಂದಿ ಟಾಪ್ನಾಗ ಹೋಗಿ ಕೂತ್ಕೊತಾವು. ನಾವೆಲ್ಲ ಬಡವ್ರು ಮಂದಿ ಏನು ಮಾಡೋಣ? ನಾವು ಸ್ಟಡಿ ಮಾಡಿ ಮಜಾ ಮಾಡೋಣ, ಮಸ್ತ್ ಮಜಾ ಮಾಡೋಣ ಅಂತ. ಓಕೆನಾ? ಸ್ಟಡಿ ಮಾಡಿ ಮಸ್ತ್ ಮಜಾ ಮಾಡೋಣ ಅಂತಂತ. ಅವಾಗ ಏನಾಗುತ್ತೆ ಗೊತ್ತೇನ್ರಿ, ಅವು ಸ್ಟಡಿ ಮಾಡ್ಲಿಕ್ಕಂತ ಹೋಗ್ತಾವು, ಕೆಳಗಡೆ ಬರ್ತಾವೆ. ಇಲ್ಲಿ ಒಂದು ಸ್ಟಡಿ ಮಾಡ್ತಾವೆ, ಇವೆರಡು ಕೂಡ ಸ್ಟಡಿ ಮಾಡಿ ಮಸ್ತ್ ಮಜಾ ಮಾಡ್ತಾವೆ. ಅಂದ್ರೆ ಸ್ಟಡಿ, ಎಸ್ ಫಾರ್ ಸೈನರ್ಜೆಟ್ಸ್. ನೆನಪಿಟ್ಕೋರಿ. ಓಕೆ, ಎಸ್ ಫಾರ್ ಸೈನರ್ಜೆಟ್ಸ್. ಅದೇ ಥರ ಎಲ್ಲಿ ಹೋಗ್ತಾವು? ಮಸ್ತ್ ಮಜಾ ಮಾಡ್ಲಿಕ್ಕೆ ಹೋಗ್ತಾವೆ. ಮಸ್ತ್ ಮಜಾ ಮಾಡ್ಲಿಕ್ಕಂತ ಮಸ್ತ್ ಮಜಾ, M ಫಾರ್ ಮಸ್ತ್ ಮಜಾ, M ಫಾರ್ ಮೈಕ್ರೋಪೈಲಾರ್ ಎಂಡ್. ಓಕೆ, ಹೆಚ್ಚು ಸ್ಪೇಸ್ ಇಲ್ಲ ಇಲ್ಲಿ. ಸೊ ಮೈಕ್ರೋಪೈಲಾರ್ ಎಂಡ್. ಓಕೆನಾ? ನಾನು ಇನ್ನೊಂದು ಸ್ಲೈಡ್ ಆ್ಯಡ್ ಮಾಡೋದು ನೆನಪಾರೇನಿ, ಬಟ್ ಸ್ಟಿಲ್ ನಿಮಗೊಂದು ಫೋಟೋ ತೋರಿಸ್ತಾನೆ ಅಟ್ ದ ಎಂಡ್ ಆಫ್ ದಿಸ್ ಸೆಷನ್. ಓಕೆನಾ? ರೈಟ್. ಇಲ್ಲೇ ಫಸ್ಟ್ನೇಕ ಆ್ಯಂಟಿಪೋಡಲ್ಸ್ ಇರ್ತದೆ, ನೆಕ್ಸ್ಟ್ ಸೈನರ್ಜೆಟ್ ಸೆಲ್ಸ್ ಅಂತ ಬರ್ತಾವೆ. ಇಲ್ಲೊಂದು ಎಕ್ಸ್ಟ್ರಾ ಏನು ನೀವು ನೆನಪಿಟ್ಕೋಬೇಕಂದ್ರೆ ಇಲ್ಲಿ ಎಗ್ ಸೆಲ್ ಅಂತ ಬರ್ತದೆ, ಎಗ್ ಸೆಲ್ ನೆನಪಿಟ್ಕೋಬೇಕು. ಓಕೆನಾ? ಇನ್ನು ಏನಿದ್ವಲ್ಲ, ಇನ್ನೆರಡು ಉಳಿತಾವೆ, ಹೌದಾ? ಇನ್ನೆರಡು ಅವು ನಾರ್ತ್ ಪೋಲಿಗೆ ಇತ್ಲಾಗ ಇವು ಆ್ಯಂಟಿಪೋಡಲ್ಸ್ ಹೋದವು, ಸೌತ್ ಪೋಲಿಗೆ ಇತ್ಲಾಗ ಏನೋದು ಸೈನರ್ಜೆಟ್ಸ್ ಮತ್ತು ಎಗ್ ಸೆಲ್ ಹೋಯ್ತು. ಹಾಗಾದ್ರೆ ನಾವೇನು ಮಾಡೋಣ? ನಾರ್ತ್ ಪೋಲಿಗೆ ಹೋಗೋಕ್ಕಾಗಲಿಲ್ಲ, ಏನೇನಾಯ್ತು ಇದು?
ನಾರ್ತ್ ಪೋಲಿಗೆ ಹೋಗೋಕ್ಕಾಗಲಿಲ್ಲ, ಸೌತ್ ಪೋಲಿಗೆ ಹೋಗೋಕ್ಕಾಗಲಿಲ್ಲ, ಮುಂದೆ ಏನು ಮಾಡೋಣ ಹಾಗಾದ್ರೆ? ಅವೇನು ಅನ್ಕೊಂತಾವೆ ಅತ್ಲಾಗ ಹೋಗಕ್ಕಂತೂ ಅಲ್ಲಿಲ್ಲ, ಅಟ್ಲೀಸ್ಟ್ ನಾವು ಹಂಗೆ ಹೆಸರು ಇಟ್ಕೊಂಡು ಇದ್ಬಿಡೋಣ ಅಂತಂದು ಪೋಲಾರ್ ಸೆಲ್ ಅಂತ ಆಗ್ತಾವೆ. ಏನಾಕ್ಕವು? ಪೋಲಾರ್ ಸೆಲ್ ಅಂತ ಆಕ್ಕವು. ಎರಡು ದೇಹ ಒಂದೇ ಜೀವ ಆಗ್ಬಿಡ್ತಾವೆ. ಎರಡು ದೇಹ ಒಂದೇ ಜೀವ ಆಕ್ಕವು. ಇದೇನಾಕ್ಕದ? ಪೋಲಾರ್ ನ್ಯೂಕ್ಲಿಯ ಆಕ್ಕವು. ಇದ್ರದ್ದು ಬರ್ತಕ್ಕಂಥ ಈ ಸೆಲ್ಲಿಗೆ ನಾವು ಎಂತೀವಿ? ಸೆಂಟ್ರಲ್ ಸೆಲ್ ಅಂತ ಹೇಳ್ತೇವೆ. ಓಕೆನಾ? ಇದ್ರ ಬಗ್ಗೆ ಇನ್ ಡೀಟೇಲ್ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ನಾನು ಮಾತಾಡ್ತೇನೆ. ಇಷ್ಟು ನೆನಪಿಟ್ಕೋರಿ. ನೆಕ್ಸ್ಟ್ ವೀಡಿಯೋನಾಗ ಹೆಲ್ಪ್ ಆಕ್ಕ ನಿಮಗೆ. ಇದು ಆ್ಯಂಟಿಪೋಡಲ್ಸ್ ಅಂತೇವೆ ಇದಕ್ಕೆ ನಾವು ಸೈನರ್ಜಿಡ್ಸ್ ಅಂತೇವೆ, ಇವೆರಡೂ ಸೇರಿಸಿ. ಓಕೆನಾ? ಅದೇ ಥರ ಇದು ಎಗ್ ಸೆಲ್ ಆಗುತ್ತೆ. ಲಾಸ್ಟಿಗೆ ಇಲ್ಲೊಂದು ಫಿಲಿಫಾರ್ಮ್ ಅಪ್ಯಾರಟಸ್ ಅಂತ ಬರ್ತದೆ, ಗೈಡಿಂಗ್ ಪಾತ್ ಅಂತ ಹೇಳ್ತೇವೆ. ಇವೆಲ್ಲದ್ರ ಬಗ್ಗೆ ಇನ್ ಡೀಟೇಲಾಗಿ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಹೇಳ್ತೇನೆ. ಟಿಲ್ ದನ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಏನು ಡೌಟ್ಸ್ ಇದ್ದರೂ ಡ್ರಾಪ್ ಮಿ ಅ ಕಮೆಂಟ್, ಐ ವಿಲ್ ಗಿವ್ ಯು ದ ಆನ್ಸರ್.